ನಮಸ್ಕಾರ. ಆಗ್ಲೇ ನಾನು ಹೇಳ್ತಾ ಇದ್ದೆ, JDS ನ ಒಬ್ಬ ಸೂಪರ್ ಪವರ್ ಲೀಡರ್, ಗ್ರೇಟರ್ ಬೆಂಗಳೂರು ಅಧ್ಯಕ್ಷರು, ಅದರ ಜೊತೆಗೆ ಮಾಜಿ MLC, ನಿಷ್ಠಾವಂತ JDS ನ ಕಟ್ಟಾಳು ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಗೆ ಅಂತ ಹೇಳಿದ್ರೆ ದೇವರ ರೀತಿಯಲ್ಲಿ ಇವತ್ತಿಗೂ ಕೂಡ ಪೂಜಿಸ್ತಾರೆ. ನಾವು ಗಮನಿಸಬಹುದು, ಅವರ ಇಡೀ ಮನೆ, ಇಡೀ ಆಫೀಸಲ್ಲಿ ಗಮನಿಸಿದ್ರೆ ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಅವರ ಫೋಟೋಗಳೇ ರಾರಾಜಿಸುತ್ತೆ. ಅಷ್ಟರ ಮಟ್ಟಿಗೆ ಪರಮ ಭಕ್ತರು. ರಮೇಶ್ ಗೌಡ್ರು ಮನೇಲಿ ಇದ್ದೀವಿ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಬಹಳ ಖುಷಿ ಆಗುತ್ತೆ, ನಿಮ್ಮ ಮನೆ ನೋಡಿದ್ವಿ, ಬಹಳ ಅದ್ಭುತವಾಗಿದೆ. ನಿಮ್ಮ ಆಫೀಸು ಬಹಳ ಚೆನ್ನಾಗಿದೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಿ ಮೇಡಮ್, ತಾವೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಹೇಗ್ ನಡೀತಾ ಇದೆ ಸರ್ ಕೆಲಸಗಳು? ತಾವೇ ನೋಡ್ತಾ ಇದ್ದೀರಿ, ಬೆಂಗಳೂರು ಸಂಬಂಧಪಟ್ಟಂಗೆ ಏನು ಈಗ ಮೊನ್ನೆ ತಾನೇ ಸಮಾವೇಶ ಮಾಡಿದ್ವಿ. ಅದು ಬೆಂಗಳೂರು ಮಟ್ಟಕ್ಕೆ, ಬೆಂಗಳೂರು ನಗರದಲ್ಲಿ ಏನು 28 ವಿಧಾನಸಭಾ ಕ್ಷೇತ್ರ ಇದೆ, ಆ 28 ವಿಧಾನಸಭಾ ಕ್ಷೇತ್ರದಲ್ಲೇ ಒಂದು ಸಮಾವೇಶವನ್ನು ಮಾಡಬೇಕು ಅಂತೇಳಿ ಪೂಜ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರು ಆಗಿರ್ತಕ್ಕಂಥ ಕುಮಾರಣ್ಣವರು, ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರು, ಮತ್ತು ನಮ್ಮ HD ರೇವಣ್ಣ ಸಾಹೇಬರು, ಅವರು ಬೆಂಗಳೂರಿನಲ್ಲೇ ಒಂದು ಸಮಾವೇಶ ಮಾಡಬೇಕು. ಬೆಂಗಳೂರಿನಲ್ಲಿ ಇದುವರೆಗೂ ಸಹ ಭಾಳ ಸಮಾವೇಶಗಳು ಮಾಡಿದ್ವಿ, ಆದರೆ ಬರೀ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಸಮಾವೇಶ ಮಾಡಲಿಲ್ಲ. ರಾಜ್ಯದ ಎಲ್ಲ ಕಡೆಯಿಂದ ಜನ ಬಂದು ಬೆಂಗಳೂರಿನಲ್ಲಿ ಮಾಡಿದ್ವಿ. ಆದರೆ ಈ ಬಾರಿ ಏನು ಈಗ ಘನ ರಾಜ್ಯ ಸರ್ಕಾರ ಈಗಾಗಲೇ ಏನು 5 ಭಾಗಗಳಾಗಿ ಮಾಡಿಬಿಟ್ಟಿದ್ದಾರೆ. GBA ಅಂತೇಳಿ ಮಾಡಿ 5 ಭಾಗಗಳಾಗಿ ಮಾಡಿದ್ದಾರೆ. 5 ಮೇಯರು, 5 ಕಾರ್ಪೊರೇಷನ್ನ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಏನು ಮಾಡಿದ್ದಾರೆ. ಆದರೆ ಅದು ಮಾಡಿದ ನಂತರ ಹಿಂದೆನೂ ಸಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು. ಆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ದು ಕುಮಾರಣ್ಣವರು. ಅದಕ್ಕೂ ಮುಂಚೆ BMP ಇತ್ತು, ಬರೀ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು. ಬೆಂಗಳೂರು ಮಹಾನಗರ ಪಾಲಿಕೆ ಆದ್ಮೇಲೆ ಕುಮಾರಣ್ಣವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಸುಮಾರು 5 ನಗರಸಭೆಗಳು ಮತ್ತೆ 7 ನಗರಸಭೆ ಇರಬೇಕೇನೋ, ನಗರಸಭೆಗಳು ಮತ್ತೆ 110 ಹಳ್ಳಿಗಳನ್ನ ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಮಾಡಿದ್ರು. ಅದನ್ನ ಮಾಡಿದ ನಂತರ ಏನು ಅದ್ರ ಮಾಡಿದ ಉದ್ದೇಶ, ಬೆಂಗಳೂರು ನಗರಕ್ಕೆ ಒಂದು ಕಾಯಕಲ್ಪ ಕೊಡಬೇಕು. ಈಗಾಗಲೇ ಬೆಂಗಳೂರು ಸುತ್ತಮುತ್ತ ಭಾಳ ಅಭಿವೃದ್ಧಿ ಆಗಿತ್ತು. ಅವರು ಸಹ ಬೆಂಗಳೂರಿನ ಒಂದು ಏನೆಲ್ಲ ಮೂಲ ಸೌಲಭ್ಯಗಳಿದೆ ಅಲ್ಲಿನ ಹಳ್ಳಿಯ ಜನರಿಗೂ ಸಹ ಸಿಗಬೇಕು ಅಂತೇಳಿ ಅವರು ಆವತ್ತು ಅದನ್ನ ತೀರ್ಮಾನ ಮಾಡಿದ್ರು. ಅದಾದ ನಂತರ ತಮಗೆಲ್ಲ ಗೊತ್ತಿದೆ, ಬೆಂಗಳೂರು ನಗರದಲ್ಲಿ ಬೃಹದಾಕಾರವಾಗಿ ಬೆಂಗಳೂರು ನಗರ ಬೆಳೆದೋಗ್ಬಿಟ್ಟಿದೆ. ಈಗ ನಾವು ನಿರೀಕ್ಷೆನೂ ಮಾಡಿರಲಿಲ್ಲ ಬೆಂಗಳೂರು ನಗರ ಈ ಮಟ್ಟಕ್ಕೆ ಬೆಳೆದೋಗುತ್ತೆ ಅಂತೇಳಿ. ಆದರೆ ಜನ ಏನು ಅನ್ಕೊಂಡಿದ್ರು ಅದಕ್ಕೂ ಮೀರಿ ಬೆಂಗಳೂರು ನಗರ ವ್ಯಾಪ್ತಿ ಇವತ್ತು ಬೆಳೆದೋಗಿದೆ. ಆದರೆ ಬೆಂಗಳೂರು ನಗರ ಬೆಳೆದೋಗಿದ್ದ ಮಾತ್ರಕ್ಕೆ ಬೆಂಗಳೂರು ನಾಗರಿಕರು ಅಭಿವೃದ್ಧಿ ಆಗಿದ್ದಾರೆ ಅಂತಲ್ಲ. ತಾವು ಇವತ್ತು ಸಹ ನೋಡ್ತಾ ಇದ್ದೀರಿ ಬೆಂಗಳೂರು ನಗರದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಬಹಳ ಎದ್ದು ಕಾಣಿಸ್ತಾ ಇದೆ. ತಾವು ದಿನನಿತ್ಯ ನೋಡ್ತಾ ಇದ್ದೀರಿ, ಇವತ್ತಿನ ದಿವಸ ಗಾರ್ಬೇಜ್, ಕಸದ ಸಮಸ್ಯೆ, ಕಸ ಎಲ್ಲಿ ಹಾಕಬೇಕು ಎಲ್ಲಿ ಹಾಕ್ಬಾರ್ದು ಅಂತೇಳಿ ಬಹಳ ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದೆ. ಅಷ್ಟೇ ಅಲ್ಲ, ಬೆಂಗಳೂರು ನಗರದಲ್ಲಿ ಇವತ್ತು ಸಹ ರಸ್ತೆಗಳು ಸರಿಯಾದ ರೀತಿಯಲ್ಲಿ ಇವತ್ತು ನಾವು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ. ಅದು ಒಂದು ಭಾಗ. ಇನ್ನು ಅದು ಬಿಟ್ರೆ ಬೆಂಗಳೂರು ನಗರದಲ್ಲಿ ಇವತ್ತಿನ ದಿವಸ ಏನು ಜನರಿಗೆ ಇವತ್ತು ಯಾವುದೋ ಒಂದು 30-40 ಸೈಟ್ ಇರ್ತದೆ. ಇವತ್ತು ಆ ಒಂದು 30-40 ಸೈಟಲ್ಲಿ ಇವತ್ತು ಜನ ನೆಮ್ಮದಿಯಾಗಿ ಜೀವನ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ. ಯಾಕೆ ಅಂತಂದ್ರೆ ತಾವು ಹೇಳ್ತಾರೆ, ಈ ಸರ್ಕಾರದವರು ಮುಂಚೆ ಇದು ನಮ್ದೆಲ್ಲ CMCಗಳಿತ್ತು. CMC ಇದ್ದಾಗ ಬೆಟರ್ಮೆಂಟ್ ಟ್ಯಾಕ್ಸ್ ತಗೊಂತಾ ಇದ್ರು, ಖಾತಾ ಮಾಡ್ತಾ ಇದ್ರು. ಆದ್ರೆ ಅದಾದ ನಂತರ ಇವತ್ತು ಈ ಸರ್ಕಾರ ಬಂದು 3 ವರ್ಷ ಆಗಿದೆ. 3 ವರ್ಷ ಆದ್ರೂ ಸಹ ಇವತ್ತು ಬೆಟರ್ಮೆಂಟ್ ಓಪನ್ ಮಾಡಲಿಲ್ಲ. ಎಲ್ಲಾರ್ಗೂ ಸಹ ಖಾತಾ ಇತ್ತು, A ಖಾತಾ B ಖಾತಾ ಅಂತೇಳಿ ಏನು ಹೇಳ್ತಾ ಇದ್ದಾರೆ. ನಾನು ಹೇಳ್ತೇನೆ, ಈ ರಾಜ್ಯದಲ್ಲಿ ಏನು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ದಾರೆ, ಖಾತಾ ಅಂತ ಇದೆ, ಬೆಟರ್ಮೆಂಟ್ ಟ್ಯಾಕ್ಸ್ ಕಟ್ಟಿದ್ರೆ ಅದು A ರಿಜಿಸ್ಟರ್ ಅಲ್ಲಿ ಮೆನ್ಷನ್ ಮಾಡಬೇಕು ಅಂತೇಳಿ ಇದೆ. ಏನು ಬೆಂಗಳೂರು ನಗರದ ಆಸ್ತಿಗಳನ್ನ ಒಂದು ತೆರಿಗೆ ಪದ್ಧತಿ ಒಂದೇ ಒಂದು ಅದನ್ನ ಎಲ್ಲನೂ ಲೆಕ್ಕ ತಗೊಬೇಕು ಅಂತೇಳಿ, ದಾಖಲಾತಿಗಳು ಇರಬೇಕು ಅಂತೇಳಿ ಆ ತೆರಿಗೆ ಪದ್ಧತಿಗೋಸ್ಕರ ಯಾವುದು ಬೆಟರ್ಮೆಂಟ್ ಟ್ಯಾಕ್ಸ್ ಕಟ್ಟದೆ ಯಾವುದು ಆಸ್ತಿಗಳಿದೆ ಅದು B ರಿಜಿಸ್ಟರ್ ಅಲ್ಲಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಕಂದಾಯ ತಗೊಬೇಕು ಅಂತೇಳಿ ಅದನ್ನ ಅವತ್ತು ತೀರ್ಮಾನ ಮಾಡಿದ್ದು. ಆದ್ರೆ ನಾವು ಶಾಸಕರಾಗಿರತಕ್ಕಂಥ ಸಂದರ್ಭದಲ್ಲಿ ಇದು ಸದನದಲ್ಲಿ ಬಹಳ
ಚರ್ಚೆಗಳಾಗಿದ್ವು. ಹೌದು. ಆದ್ರೂ ಸಹ ಏನು ಇವತ್ತು ರಾಜ್ಯ ಸರ್ಕಾರದ ಇವತ್ತಿನ KPCC ಅಧ್ಯಕ್ಷರು, ಬೆಂಗಳೂರು ನಗರದ ಏನು ಅಭಿವೃದ್ಧಿ ಸಚಿವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಬೆಂಗಳೂರು ನಗರವನ್ನ ನಾವು ಬಹಳ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಏನ್ ಹೇಳ್ತಾ ಇದ್ದಾರೆ. ನಿಜಕ್ಕೂ ಸಹ ನಾವೇನು ಅವರು ಅಗೌರವದಿಂದ ಮಾತನಾಡ್ತಕ್ಕಂಥದ್ದಲ್ಲ. ಆದ್ರೆ ನಾನು ಅವ್ರು ಕೇಳ್ತಕ್ಕಂಥದ್ದು ಇಷ್ಟೇನೆ, ನೀವು ಬ್ರ್ಯಾಂಡ್ ಬೆಂಗಳೂರು ಯಾವುದೋ ಒಂದು ದೊಡ್ಡ ಟವರ್ ಮಾಡ್ತೀನಿ ಅಂತೇಳಿ, ಆಮೇಲೆ ಟನಲ್ ರಸ್ತೆ ಮಾಡ್ತೀನಿ ಅಂತೇಳಿ, ಆ ಲಾಲ್ಬಾಗಿಂದ ಇನ್ನೊಂದು ಎಲ್ಲ ಕಡೆ ಟನಲ್ ಮಾಡ್ತೀನಿ ಅಂತೇಳಿ ಈ ರೀತಿ ಬರೀ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ಹೊರತಾಗಿ ಅದಕ್ಕೆ ಏನು ಬಜೆಟ್ ಅಲ್ಲಿ ಹಣ ಮೀಸಲಿಟ್ಟು ಅದು ಸಾಧಕ ಬಾಧಕಗಳನ್ನೆಲ್ಲ ಚರ್ಚೆ ಮಾಡಿ ಅದಕ್ಕೊಂದು ಕಮಿಟಿ ಮಾಡಿ ಟನಲ್ ರೋಡ್ ಮಾಡಿದ್ರೆ ಏನು ಸಮಸ್ಯೆಗಳು ಬರ್ತದೆ, ನಿಜಕ್ಕೂ ಸಹ ಬೆಂಗಳೂರಿನಲ್ಲಿ ಟನಲ್ ರೋಡ್ ಮಾಡ್ಬೋದಾ, ಮಾಡಿದ್ರೆ ಇದು ನಾಗರಿಕರಿಗೆ ಒಳ್ಳೇದಾಗ್ತದ, ಅದಕ್ಕೆ ಹಣ ಎಲ್ಲಿಂದ ಇಡ್ತಾರೆ, ಇದೆಲ್ಲ ಸಾಕಷ್ಟು ಸಮಸ್ಯೆಗಳಿದಾವೆ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಹಣಕಾಸಿನ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ತಾವು ಈಗ ನಾನು ಬರೀ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಅಲ್ಲ, ಸರ್ಕಾರದ ಶಾಸಕರುಗಳೇ ಧ್ವನಿ ಎತ್ತುತ್ತಿದ್ದಾರೆ. 10 ರೂಪಾಯಿ ಕೇಳಿದ್ರೆ 10 ಪೈಸೆನೂ ಬಿಡುಗಡೆ ಆಗ್ತಿಲ್ಲ ಅಂತ ಹೇಳಿ ಗೊತ್ತಾಗತ್ತಲ್ಲ. 100ಕ್ಕೆ 100 ನೀವ್ ಹೇಳ್ತಾ ಇರತಕ್ಕಂಥ ಸತ್ಯವಾದ ಮಾತು. ಆಡಳಿತದ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಈ ಸರ್ಕಾರದ ಬಗ್ಗೆ ಬಹಳ ಬಾರಿ ಹೌದು ಅವರೇ ದಾಳಿ ಮಾಡಿರ್ತಕ್ಕಂಥದನ್ನ ನಾವು ನೋಡಿದಿರಿ. ಈ ಏನು 5 ಸ್ಕೀಮ್ ಕೊಟ್ಟಿದ್ದಾರೆ, 5 ಸ್ಕೀಮು ಜನ ಕೇಳಿರ್ಲಿಲ್ಲ, ಬೇಕಾಗಿಲ್ಲ, ಅದರಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಹಣ ಸಿಗ್ತಾ ಇಲ್ಲ ಅಂತೇಳಿ ಶಾಸಕರು ಬಹಳ ಕಠೋರವಾಗಿ ಮಾತನಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಕಾಂಗ್ರೆಸ್ ಪಕ್ಷ 135 ವರ್ಷ ಇತಿಹಾಸ ಇರತಕ್ಕಂಥ ಪಕ್ಷ, ಏನು ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿ ಸ್ಕೀಮ್ಗಳು ತಂದಿದ್ದೀರಿ, ಇಲ್ಲೇನಾದ್ರೂ ನಾವು ಅದನ್ನ ಮತ್ತೆ ಅವ್ರಿಗೂ ಗೊತ್ತಿದೆ ಇವತ್ತು ಆ ಸ್ಕೀಮ್ಗಳು ನಾವು ಕೊಡಕ್ಕಾಗ್ತಾ ಇಲ್ಲ, ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಆದರೆ ಇದು ಒಂದು ನಾವು ನ್ಯಾಷನಲ್ ಪಾರ್ಟಿ, ಇವತ್ತು ನಾವು ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಈ ಸ್ಕೀಮ್ಗಳನ್ನ ಏನಾದ್ರೂ ನಾವು ಇವತ್ತು ಬೇಡ ಅಂತ ಏನಾದ್ರೂ ತೀರ್ಮಾನ ಮಾಡಿಬಿಟ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಇದೇ ದೊಡ್ಡ ಸಮಸ್ಯೆ ಆಗ್ತದೆ ಅಂತೇಳಿ ಅವರು ಅದಕ್ಕೋಸ್ಕರ ಇದನ್ನ ಮುಂದುವರಿಸಿದ್ರು ಸಹ ತಮ್ಗೆಲ್ಲ ಗೊತ್ತಿದೆ. ಇವತ್ತೇನು 62-63 ಸಾವಿರ ಕೋಟಿ ರೂಪಾಯಿ ಇವತ್ತೇನು ನಾವು ಗ್ಯಾರಂಟಿ ಸ್ಕೀಮ್ಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತೇನು 5,000 ರೂಪಾಯಿ 2,000 ರೂಪಾಯಿ ನಾವು ಇವತ್ತು ಹೆಣ್ಮಕ್ಳಿಗೆ ನಾವೇನು ಗೃಹಲಕ್ಷ್ಮಿಯನ್ನ ಕೊಟ್ಬಿಟ್ಟಿದ್ದೀರಿ. ಹೆಣ್ಮಕ್ಳು ಅದರಿಂದ ಬದುಕನ್ನ ಕಟ್ಕೊಂಡಿದ್ದಾರೆ. ಸ್ತ್ರೀ ಸಾಮಾನ್ಯರು ಬಹಳ ಶಕ್ತಿ ಬಂದ್ಬಿಟ್ಟಿದೆ ಅಂತ ಏನು ಈ ರಾಜ್ಯ ಸರ್ಕಾರ ಬೊಬ್ಬೆ ಹೊಡಿತಾರೆ. ನಿಜಕ್ಕೂ ಸಹ ನಾಚಿಕೆ ಆಗ್ಬೇಕು ಈ ರಾಜ್ಯ ಸರ್ಕಾರಕ್ಕೆ. ಇವತ್ತು ಆ ಸ್ಕೀಮ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಭ್ರಷ್ಟಾಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಯಾವುದೋ ಒಂದು ಬೈ ಎಲೆಕ್ಷನ್ ಆಯ್ತು, ಉಪಚುನಾವಣೆಗಳಾದ ಸಂದರ್ಭದಲ್ಲಿ ಇವರು ಆ ಇಡೀ ರಾಜ್ಯದ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ಲಿಲ್ಲ. ಬರೀ ಆ 2 ಕ್ಷೇತ್ರ ಆ ಜಿಲ್ಲೆಗೆ ಮಾತ್ರ 2,000 ರೂಪಾಯಿನ 3 ತಿಂಗಳು 4 ತಿಂಗಳು ಏನು ಹಣ ಅವರು ಬಾಕಿ ಉಳಿಸ್ಕೊಂಡಿದ್ರು, ಅದನ್ನ ಅವರು ಆ ಅಕೌಂಟ್ಗೆ ಹಾಕಂತ ಕೆಲಸ ಮಾಡಿದ್ರು. ಇದು ಭ್ರಷ್ಟಾಚಾರ ಅಲ್ವಾ? ಇದು ಎಲ್ಲಿದೆ? ಪಾರದರ್ಶಕತೆ ಏನಾದ್ರು ಇದೆ ಇದರಲ್ಲಿ? ಅದಕ್ಕೆ ನಾವೇನ್ ಮಾಡಿದ್ವಿ, ಆಯ್ತಪ್ಪ ನೀವು ಹೆಣ್ಮಕ್ಳಿಗೆ ಶಕ್ತಿ ತುಂಬಿದ್ದೀರಿ, ಶಕ್ತಿ ಯೋಜನೆ ಅಂತೀರಿ, ಅದ್ಯಾವ್ದು ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತೀರಿ, ಅದಕ್ಕೆ 500 ಕೋಟಿ ಟಿಕೆಟು 600 ಕೋಟಿ ಟಿಕೆಟು ಅಂತ ಹೇಳ್ಬಿಟ್ಟು ಅದನ್ನ ದೊಡ್ಡ ಪ್ರಚಾರನೂ ಮಾಡ್ಕೊಂಡ್ರಿ. ಆಯ್ತು, ಇದೆಲ್ಲ ಒಂದು ಭಾಗ ಮಾಡ್ಕೊಳ್ಳಿ. ಆಯ್ತು, ನೀವು ಬಹಳ ಶಕ್ತಿ ತುಂಬಿಟ್ಟಿದ್ದೀರಿ, ರಾಜ್ಯದ ಹೆಣ್ಮಕ್ಳು ಇವತ್ತು ಏನು ಅವ್ರು 2,000 ರೂಪಾಯಿ ಕೊಟ್ಟಿದ್ದಾರೆ, ಅದರಿಂದನೇ ಜೀವನ ಮಾಡ್ತಾ ಇರೋದು, ಹಾಗೆ ಇಟ್ಕೊಳ್ಳೋಣ. ಆದ್ರೆ ನಾವು ನಮ್ಮ ನಿಖಿಲ್ ಕುಮಾರಣ್ಣವರ ಒಂದು ನೇತೃತ್ವದಲ್ಲಿ ಇದೇ ಫ್ರೀಡಮ್ ಪಾರ್ಕ್ ಅಲ್ಲಿ ಒಂದು ಕೆಲಸ ಮಾಡಿ, ನೀವು ಒಂದು ಕ್ಯಾಲೆಂಡರ್ ಈವೆಂಟ್ ಡೇಟ್ ನ ಫಿಕ್ಸ್ ಮಾಡ್ಬಿಡಿ. ಏನಪ್ಪಾ ನೋಡಿ, ನೀವು 5ನೇ ತಾರೀಕು ಕೊಡ್ತಿರೋ, 10ನೇ ತಾರೀಕು ಕೊಡ್ತಿರೋ, 15ನೇ ತಾರೀಕು ಕೊಡ್ತಿರೋ, 20ನೇ ತಾರೀಕು ಕೊಡ್ತಿರೋ, ಒಂದು ಕ್ಯಾಲೆಂಡರ್ ಈವೆಂಟ್ ಡೇಟ್ ಅನ್ನ ಫಿಕ್ಸ್ ಮಾಡಿ ಆ ಡೇಟ್ ಅಲ್ಲಿ ನಾವು ಹಣವನ್ನ ಇಡೀ ರಾಜ್ಯದ ಹೆಣ್ಣು ಮಕ್ಕಳಿಗೆ ಕೊಡ್ತೀರಿ ಅಂತೇಳಿ ಘೋಷಣೆ ಮಾಡಿ ಅಂತೇಳಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಸಹ ಮಾಡಿದ್ರಿ. ಆದ್ರೆ ಇದುವರೆಗೂ ಸಹ ಅದರ ಬಗ್ಗೆ ಯಾರೊಬ್ರು ಸಹ ಒಂದು ಸಣ್ಣ ಚಕಾರವನ್ನ ಎತ್ತಲಿಲ್ಲ. ಆದ್ರೆ ನಾನು ಕೇಳ್ತೇನೆ ಈ ಸರ್ಕಾರಕ್ಕೆ, ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಯಾವ್ದಾದ್ರೂ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದು ಅವರು ರಾಜ್ಯದ ಏನು ಅಭಿವೃದ್ಧಿ ಹೆಸರಲ್ಲಿ ಏನು ಅಧಿಕಾರಕ್ಕೆ ಬಂದ್ರು, ನಿಜಕ್ಕೂ ಸಹ ನಾನು ಹೇಳ್ತೇನೆ, ಅವ್ರಿಗೇನಾದ್ರೂ ಸ್ವಲ್ಪ ಈ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ, ರಾಜ್ಯದ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತನಾಡ್ತಾರೆ. ಯಾಕೆ ಅಂತಂದ್ರೆ ನಾವು ಕಡೆಯ ವ್ಯಕ್ತಿಗೆ ಅಧಿಕಾರ ಸಿಗಬೇಕು, ತುಳಿತಕ್ಕೆ ಒಳಗಾದಂತ ಸಮಾಜ ಯಾವುದಿದೆ ಅವ್ರಿಗೆ ಅಧಿಕಾರ ಸಿಗಬೇಕು ಅಂತ ಮಾತನಾಡ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು. ಆದ್ರೆ ಇವತ್ತು
ಹಿಂದೆ ಏನು ಭಾರತೀಯ ಜನತಾ ಪಾರ್ಟಿ ಅವರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ರು, ಅವತ್ತು ಇದೇ ಚುನಾವಣಾಧಿಕಾರಿಗೆ ಇವರೇ ಹೋಗಿ ದೂರನ್ನ ಕೊಟ್ರು. ಇದೇ ಕಾಂಗ್ರೆಸ್ ಪಕ್ಷದ ಇವತ್ತು ಉಪಮುಖ್ಯಮಂತ್ರಿಗಳು, ಆವತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈಗಿನ ಮುಖ್ಯಮಂತ್ರಿಗಳು. ಆದ್ರೆ ಭಾರತೀಯ ಜನತಾ ಪಾರ್ಟಿಯವರು ಏನು ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಇವರು ಈ ಕೂಡಲೇ ನಡೆಸಬೇಕು ಅಂತೇಳಿ ಇವರೇ ಚುನಾವಣಾಧಿಕಾರಿ ದೂರನ್ನ ಕೊಟ್ರು. ಇವರು ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಇದೆ. ಇವರ ಯೋಗ್ಯತೆಗೆ ಬರೀ ಕುಂಟು ನೆಪಗಳು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಚೀಮಾರೆ ಹಾಕಿದ್ರು ಸಹ, ಡೆಡ್ ಲೈನ್ ಕೊಟ್ಟರು ಸಹ, ಡೆಡ್ ಲೈನ್ ಕೊಟ್ಟಿದ್ರು ಮುಗಿಸ್ಬೇಕು ಅಂತ ಹೇಳಿ ಈಗೇನೋ ಮತ್ತೆ ಹೇಳಿರೋದು ಸೆಪ್ಟೆಂಬರ್ ವರೆಗೂ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಜೂನ್ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿ ಕೊಟ್ಟಿದ್ರು. ಅಂದ್ರೆ ಇವರು ಅರ್ಥ ಮಾಡ್ಕೊಳ್ಳಿ, ಇವರ ಧೋರಣೆ ಯಾವ ತರ ಇದೆ ಅಂತಂದ್ರೆ, ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಅಹಂ ಯಾವ ರೀತಿ ಇದೆ ಅಂತಂದ್ರೆ, ಈ ರಾಜ್ಯ ನಮ್ಗೆ 136 ಜನ ನಾವು ಗೆದ್ದಿದ್ದೀವಿ. ಇವತ್ತು ನಾವೆಲ್ಲ ಸೇರ್ಕೊಂಡು ನಮ್ಮ ಸ್ಟ್ರೆಂತ್ 140 ಇದೆ. ನಾವು ಏನ್ ಬೇಕಾಗಿದ್ರು ಹುಚ್ಚುಚ್ಚಾಟ ಆಡ್ತೀವಿ, ಏನ್ ಬೇಕಾಗಿದ್ರು ತೀರ್ಮಾನ ಮಾಡ್ತೀವಿ ಅನ್ನತಕ್ಕಂತ ದುರಾಂಕಾರ ನೆತ್ತಿಗೇರಿದೆ. ಹಾಗಾಗಿ ಇದುವರೆಗೂ ಸಹ ಇವರು ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ಒತ್ತು ಕೊಡ್ಲಿಲ್ಲ. ಬರೀ ಗ್ಯಾರಂಟಿ ಸ್ಕೀಮ್ಗಳ ಹೆಸರಲ್ಲಿ ಬರೀ ಭ್ರಷ್ಟಾಚಾರಕ್ಕೆ ಇವರು ಏನು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕುರ್ಚಿ ಕಿತ್ತಾಟ ಮಾಡ್ತಾ ಇದ್ದಾರೆ. ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ನಾವ್ ಹೇಳ್ತಕ್ಕಂಥದ್ದು, ನೀವೇನ್ ರಾಜ್ಯದ ಜನರಿಗೆ ಆಶ್ವಾಸನೆ ಕೊಟ್ಟು ತಾವೇನು ಅಧಿಕಾರಕ್ಕೆ ಬಂದಿದ್ದೀರಿ, ನಿಮ್ಗೆ ಇವತ್ತು ಯಾವುದೋ ಒಂದು 2-3 ಪಕ್ಷ ಸೇರಿಸ್ಕೊಂಡು ನೀವೇನಿದೆ ಸಮ್ಮಿಶ್ರ ಸರ್ಕಾರ ಅಲ್ಲ, ನಿಮ್ದು ಪೂರ್ಣ ಬಹುಮತದ ಸರ್ಕಾರ. ಈ ಪೂರ್ಣ ಬಹುಮತದ ಸರ್ಕಾರ ಇದ್ಕೊಂಡು ನೀವು ಇವತ್ತು ರಾಜ್ಯ ಅಭಿವೃದ್ಧಿಯಲ್ಲಿ ಇವತ್ತು ಶೂನ್ಯ. ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ರಸ್ತೆ ಸರಿ ಇಲ್ಲ. ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ನ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಇದೇ ಡಿ.ಕೆ. ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ 3 ವರ್ಷ ಆಯ್ತು. ಈಗೆಲ್ಲಾ ಬ್ರ್ಯಾಂಡ್ ಬೆಂಗಳೂರು ಮರೆತು ಬಿಟ್ಟು ಕುರ್ಚಿ ಕಿತ್ತಾಡ್ತಾ ಇದ್ದಾರೆ. ಇನ್ನೆಲ್ಲ ಮಾಡ್ತಾರೆ ಇನ್ 2 ವರ್ಷದಲ್ಲಿ ಅಂತ ಹೇಳಿ ಜನ ಉಗಿತಾ ಇದಾರೆ. ಬನ್ನಿ ಡಿ.ಕೆ. ಶಿವಕುಮಾರ್ ಅವರೇ ನಮ್ಮ ಮನೆ ರೋಡ್ ನೋಡಿ ಅಂತ ಹೇಳಿ. ಹೌದು, ಈಗ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಯಾರಾದ್ರೂ ಧ್ವನಿ ಎತ್ತಿದ್ರೆ ಅವ್ರ ಮನೆ ಮುಂದೆ ತಗೊಂಡ ಕಸ ಹಾಕಿ ಅಂತಾರೆ. ಆಮೇಲೆ ಯಾರೋ ಒಬ್ರು ಅವರು ನೋಡಿದಿರಿ, ಯಾರೋ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಸಭೆ ಮಾಡಿದಂತಲ್ಲಿ ಅಲ್ಲಿ ಯಾರೋ ಅವರು ನೋವನ್ನು ಹೇಳ್ಕೊಂಡಂತ ಸಂದರ್ಭದಲ್ಲಿ ಅವರು ಅಲ್ಲಿ ಅವ್ರ ಮೇಲೆ ಯಾವ ರೀತಿ ಮಾತನಾಡಿದ್ರು. ಅವರು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಅವ್ರಿಗೆ ಏನ್ ತೊಂದರೆ ಆಗ್ತಾ ಇದೆ ಅದನ್ನ ಅವ್ರಿಗೆ ಹೇಳ್ಬೇಕಾಗ್ತದೆ. ಅವ್ರಿಗೆ ಹೇಳ್ದಂತ ಸಂದರ್ಭದಲ್ಲಿ ಸೌಜನ್ಯದಿಂದ ಅವ್ರ ಜೊತೆ ಅವ್ರ ಸಮಸ್ಯೆಗೆ ಪರಿಹಾರ ಕೊಡಬೇಕೆ ಹೊರತಾಗಿ ಇವರು ಅಧಿಕಾರ ಇದೆ ಅನ್ನೋ ಒಂದೇ ಒಂದು ದೃಷ್ಟಿಯಲ್ಲಿ ಅವ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಅದು ನಿಜವಾದ ಸರಿಯಾದ ಒಂದು ಬೆಳವಣಿಗೆ ಅಲ್ಲ. ಅದು ನಿಜಕ್ಕೂ ಸಹ ನಾವು ನಮ್ಮ ಪಕ್ಷದ ವತಿಯಿಂದ ಅವತ್ತು ಖಂಡಿಸಿದೀವಿ, ಇವತ್ತು ಸಹ ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಆದ್ರೆ ನಾನು ಈ ರಾಜ್ಯ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಇಷ್ಟೇನೆ, ಇವತ್ತೇನ್ ಬೆಂಗಳೂರು ನಗರದಲ್ಲಿ ಹಿಂದೆ ಪೂಜ್ಯ ದೇವೇಗೌಡರು ಸಾಹೇಬರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳು, ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಏನ್ ಬೆಟರ್ಮೆಂಟ್ ಏನಿತ್ತು ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಅಡಿಗೆ ಇವತ್ತೊಂದು ಚದರ ಗಜಕ್ಕೆ ಅವರು ಯಾರು ಸಹ ಬಡವರು ನಿರೀಕ್ಷೆನೂ ಸಹ ಮಾಡಲಿಲ್ಲ. ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ಟ್ಯಾಕ್ಸ್ ಅನ್ನು ಹಾಕಿರ್ತಕ್ಕಂಥದ್ದು ಇರ್ಬೋದು, ಎ ಖಾತಾನ ಬಿ ಖಾತೆಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಇರ್ಬೋದು. ಇವೆಲ್ಲವನ್ನು ಸಹ ನಿಜಕ್ಕೂ ಸಹ ಇವೆಲ್ಲ ಬೋಗಸ್ ಇವರು ಮಾತುಗಳನ್ನ ಹೇಳ್ಕೊಂಡು ಜನರಿಗೆ ಮಂಕು ಬೂದಿ ಏರ್ಚಲಿಕ್ಕೆ ಹೊರಟಿದ್ದಾರೆ. ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಐತೆ. ಈಗ ಮ್ಯಾನ್ಯುಯಲ್ ಖಾತಾ ಬಹಳಷ್ಟು ಜನರದ್ದು ಇದೆ. ಇವತ್ತು ನೀವು BBMP ಕಚೇರಿಗೆ ಹೋಗ್ತೀರಿ, ಇವತ್ತು ಮನೀಶ್ ಮದ್ಗಿಲ್ ಅವರು ಇವತ್ತು ಚೀಫ್ ಕಮಿಷನರ್ ಯಾವುದೋ ಒಂದು ತೀರ್ಮಾನ ಮಾಡಿರ್ಬೋದು. ಎಲ್ಲರೂ ಸಹ ಹೋಗಿ ಮನೀಶ್ ಮದ್ಗಿಲ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲರೂ ಸಹ ಹೋಗಿ ಚೀಫ್ ಕಮಿಷನರ್ನ ಭೇಟಿ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಇಲ್ಲಿ ನೀವು ಯಾರು AR ಹೋಗ್ಲಿದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ಯಾರು ಟ್ಯಾಕ್ಸ್ ಅಸೆಸರ್ಸ್ ಇದ್ದಾರೆ, ಇವತ್ತು ಅವರು ಮ್ಯಾನ್ಯುಯಲ್ ಖಾತಾ ಇದೆ. ಅವರು ಮ್ಯಾನ್ಯುಯಲ್ ಖಾತೆಯಿಂದ ನೀವು ಎ ಖಾತಾ ಅಂತೀರಿ. ಎ ಖಾತಾನ ನೀವೇನಾದ್ರೂ ಕನ್ವರ್ಟ್ ಮಾಡ್ಕೊಳಕ್ ಹೋದ್ರೆ ಅವರಲ್ಲಿ ಒಂದು ಖಾತೆಗೆ 25-30 ಸಾವಿರ ರೂಪಾಯಿ 50 ಸಾವಿರ ರೂಪಾಯಿ ತನಕ ಕೊಡ್ಬೇಕು. ಇವರು ಜನ ನಿಜಕ್ಕೂ ಸಹ ಬೇಸತ್ತೋಗಿದ್ದಾರೆ. ಸಾಮಾನ್ಯ ಜನ ನಿಜಕ್ಕೂ ಸಹ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿನ ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಏನೋ ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ನಿಜಕ್ಕೂ ಸಹ ಇವ್ರಿಗೇನಾದ್ರೂ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನತಕ್ಕಂಥ ಭಾವನೆ ಇದ್ರೆ ಏನು ಹುಚ್ಚಾಟ ಆಡ್ತಾ ಇದ್ದಾರೆ. ಸಾರ್ವಜನಿಕರು ಕುಂದುಕೊರತೆಯನ್ನು ಹೋಗಿ ಕೇಳಲಿ, ಗೊತ್ತಾಗ್ತದೆ. ಸುಮ್ನೆ ಎಲ್ಲೋ ಒಂದ್ ಕಡೆ ಹೋಗಿ ನಾವೇನೋ ಮಾಡಿದೀವಿ ಅಂತೇಳಿ ಯಾವ್ದೋ ಒಂದ್ ಸಭೆ ಮಾಡಿ ಅಲ್ಲಿ ಏನೋ ಒಂದು ಜೋರ್ ಮಾಡ್ಬಿಟ್ರೆ ಅದರಿಂದ ಸಮಸ್ಯೆಗಳ ಪರಿಹಾರ ಆಗಲ್ಲ. ನಿಜಕ್ಕೂ ಸಹ ರಾಜ್ಯದ ಯಾವ್ದಾದ್ರು ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬಡವರು ನಿಜಕ್ಕೂ ಸಹ ನೆಮ್ಮದಿಯಿಂದ ಜೀವನ ಮಾಡಬೇಕು. ಆದ್ರೆ ಇವತ್ತು ರಾಜ್ಯದಲ್ಲಿ ಅಂತ ಪರಿಸ್ಥಿತಿ ಇಲ್ಲ. ಬಹಳ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದಾರೆ. ಅದು ಇವ್ರಿಗೆ ಅರ್ಥ ಆಗ್ಬೇಕು. ಕರೆಕ್ಟ್ ಸರ್, ಕರೆಕ್ಟ್. ಈಗ ನೀವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರು,
ಬೆಂಗಳೂರಿನಲ್ಲಿ ಮತ್ತಷ್ಟು JDS ಪಕ್ಷವನ್ನ ಬಲಪಡಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸಗಳು ಆಗ್ತಾ ಇದೆ? ಯಾಕಂದ್ರೆ ನಾವು ಗಮನಿಸ್ತಾ ಇದ್ದೀವಿ ಇತ್ತೀಚಿನ JDS ನ ಬೆಳವಣಿಗೆ ಯಾವ ರೀತಿ ಇದೆ ಅಂತ ಹೇಳಿ ಅಭೂತಪೂರ್ವವಾದಂತಹ ಬೆಂಬಲ. ಕಾರ್ಯಕ್ರಮದ ಆರಂಭದಲ್ಲೇ ನೀವು ಹೇಳಿದ್ರಿ, ಬೆಂಗಳೂರಲ್ಲಿ ಮೊನ್ನೆ ಮಾಡಿದಂತಹ ಒಂದು ಸಮಾವೇಶ 2-3 ಲಕ್ಷ ಜನ ಸೇರಿದ್ರು ಸಮಾವೇಶದಲ್ಲಿ. ಪ್ರತಿಯೊಬ್ಬರ ಕೂಗು ಒಂದೇ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಆಗಬೇಕು ಅಂತ ಹೇಳಿ. ಬೆಂಗಳೂರು ಭಾಗದಲ್ಲಿ JDS ಬಲಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿ ನಡೀತಾ ಇದೆ ಸರ್ ಕೆಲಸ? ಮೇಡಮ್, ಈಗಾಗಲೇ ನಾನು ಬೆಂಗಳೂರು ನಗರದಲ್ಲಿ ನಾನು ಹಿಂದೆನೂ ಸಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಅದರ ಅಧ್ಯಕ್ಷನಾಗಿ ನಾನು 3 ವರ್ಷ ಪೂರೈಸಿದ್ದೆ. ಅದಾದ ನಂತರ ಈಗೇನ್ ಗ್ರೇಟರ್ ಬೆಂಗಳೂರು ಆಗಿದೆ, ಈಗ 5 ಭಾಗಕ್ಕೆ 5 ಜನ ಅಧ್ಯಕ್ಷಗಳು ನೇಮಕ ಮಾಡಿದ್ದಾರೆ. ಮತ್ತೆ ನಾನು ಮತ್ತೆ ಗ್ರೇಟರ್ ಬೆಂಗಳೂರಿಗೆ ನನ್ಗೇನು ಅಧ್ಯಕ್ಷ ಆಗಿ ನನ್ಗೆ ಕೆಲಸ ಮಾಡ್ಲಿಕ್ಕೆ ಏನು ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಈಗಾಗಲೇ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಪಕ್ಷ ಸಂಘಟನೆ ಆಗ್ಬೇಕು. ಪಕ್ಷ ಸಂಘಟನೆಗೆ ನಾವು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಅದು ನಾನು 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು ಸುಮಾರು ಏನೀಗ ಈ ಸರ್ಕಾರ ಬಂದ ಮೇಲೆ 369 ವಾರ್ಡ್ ಮಾಡಿದ್ದಾರೆ. 369 ಜನ ವಾರ್ಡ್ನ ಅಧ್ಯಕ್ಷಗಳು, ಪದಾಧಿಕಾರಿಗಳು ಎಲ್ಲರೂ ಸಹ ಏನು ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆ ಯಾವಾಗ್ಲಾದ್ರೂ ಬರ್ಬೋದು. ನಮ್ಮ ಪಕ್ಷ ನಾವು ರೆಡಿ ಇದ್ದೀವಿ, ಎಲೆಕ್ಷನ್ಗೆ ನಾವು ರೆಡಿ ಇದ್ದೀವಿ, ಚುನಾವಣೆ ಮಾಡ್ಲಿಕ್ಕೆ ನಾವು ಸರ್ವಸನ್ನದ್ಧರಾಗಿ ನಿಂತಿದ್ದೀವಿ. ನಮ್ಮ ಸುಮಾರಷ್ಟು ಏನಪ್ಪಾ ಒಂದು ಲೇಬಲ್ ಏನಿದೆ, JDS ಪಕ್ಷ ಅಂತಂದ್ರೆ ಅದು ಗ್ರಾಮೀಣ ಭಾಗಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಒಂದು ಪಕ್ಷ. ಬೆಂಗಳೂರು ನಗರದಲ್ಲಿ ನಮ್ಮ ಪಕ್ಷಕ್ಕೆ ಸ್ವಲ್ಪ ಶಕ್ತಿ ಕಡಿಮೆ ಇದೆ ಅನ್ನತಕ್ಕಂಥ ಭಾವನೆ ಇದೆ. ಆದ್ರೆ ನಾನು 28 ವಿಧಾನಸಭಾ ಕ್ಷೇತ್ರದಲ್ಲೂ ಹೋಗಿದ್ದೀನಿ, 369 ವಾರ್ಡ್ಗೂ ಹೋಗಿದ್ದೀನಿ ನಾನು. ಆದ್ರೆ ಕೆಲವು ಭಾಗದಲ್ಲಿ ಕೆಲವು ಕಡೆ ಸ್ವಲ್ಪ ನಮಗೆ ಶಕ್ತಿ ಕಡಿಮೆ ಇದೆ. ಆದ್ರೆ ಇದರಲ್ಲಿ ಉದಾಹರಣೆಗೆ ನಾವು ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲಿ ಇದೇನ್ ನಾನು ಈಗ ವಾಸ ಇರತಕ್ಕಂತ ಈ ನನ್ನ ಮನೆ, ಇದು ಸರ್ವಜ್ಞರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ಇಲ್ಲಿ KJ ಜಾರ್ಜ್ ಸಾರು ಇಲ್ಲಿ ಅವರು ಮಂತ್ರಿಗಳಾಗಿದ್ದಾರೆ. ಅವರು ನೋಡಿ, ಇಲ್ಲಿ ಅವ್ರು ಹಿಂದೆನೂ ಸಹ ಗೃಹ ಮಂತ್ರಿಗಳಾಗಿದ್ರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ರು. ಈಗೇನ್ ಸಚಿವರಾಗಿ ಅವ್ರೇನ್ ಕೆಲಸ ಮಾಡ್ತಾ ಇದ್ದಾರೆ, ಇಂಧನ ಸಚಿವರಾಗಿ ಏನ್ ಕೆಲಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲೂ ಬಹಳ ಸಮಸ್ಯೆಗಳಿದೆ. ಈ ಕ್ಷೇತ್ರದಲ್ಲಿ ಈ ಭಾಗ, ಇದು ನಮ್ಮ ಸರ್ವಜ್ಞ ನಗರ ಇರ್ಬೋದು, ಪುಲ್ಕೇಶಿ ನಗರ ಇರ್ಬೋದು, ಈ ಭಾಗದಲ್ಲಿ ಶಿವಾಜಿ ನಗರ ಇರ್ಬೋದು, ಇಲ್ಲಿ ಸ್ವಲ್ಪ ನಮ್ಮ ಪಕ್ಷಕ್ಕೆ ಶಕ್ತಿ ಕಡಿಮೆ ಇದೆ. ಹಾಗಂತ ಇಡೀ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮ ಪಕ್ಷಕ್ಕೆ ಶಕ್ತಿ ಕಡಿಮೆ ಇಲ್ಲ. ಬೆಂಗಳೂರು ನಗರದಲ್ಲೂ ಬಹಳ ಜನ ಇವತ್ತು JDSಗೆ ಬಹಳ ಶಕ್ತಿ ತುಂಬತಕ್ಕಂಥವ್ರು, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ನಮ್ಮ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಈಗ ಮೊನ್ನೆ 5 ಭಾಗಕ್ಕೆ ಅಧ್ಯಕ್ಷ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು, ಈ ಭಾಗದ ನಮ್ಮ ನಾಯಕರು, ಹಿರಿಯರು ಆಗಿರ್ತಕ್ಕಂಥ ಕೃಷ್ಣಪ್ಪಣ್ಣವರು ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಬಂದ ಮೇಲೆ ಬಹಳ ಜನ ಎಲ್ಲ ನಮ್ಮ ಅಲ್ಪಸಂಖ್ಯಾತರು ಮತ್ತೆ ಮನೇಲಿ ಇರ್ತಕ್ಕಂಥವ್ರು ಹಿರಿಯರು ಯಾರು ಸ್ವಲ್ಪ ಮನೆಯಲ್ಲಿ ಇದ್ರು, ಸ್ವಲ್ಪ ಸಂಘಟನೆಗೆ ಒತ್ತು ಕೊಡದೆ ಅವರೆಲ್ಲ ಹೊರಗಡೆ ಬಂದಿದ್ದಾರೆ. ಇನ್ನ ಆ ಕಡೆ ನಮ್ಮ ಪಶ್ಚಿಮ ಭಾಗದಲ್ಲಿ ಆ ಕಡೆ ನಮ್ಮ BBMPಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಹಿಂದೆ ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ತಿಮ್ಮೇಗೌಡರು ಅಧ್ಯಕ್ಷರಿದ್ದಾರೆ. ಸೆಂಟ್ರಲ್ ಭಾಗಕ್ಕೆ ಹಿಂದೆ ಬೆಂಗಳೂರು ನಗರದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಈಗ ನಮ್ಮ R ಪ್ರಕಾಶ್ ಅವರು ಈಗ ಅವರು ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಬೆಂಗಳೂರು ಸೌತ್ಗೆ ಒಬ್ಬ ಬ್ರಾಹ್ಮಣ ಸಮುದಾಯದವರು, ಈಗ ಅವರು ಸಹ ಹಿಂದೆ ನಮ್ಮ ಪಕ್ಷದಲ್ಲಿ ಇದ್ರು, ಸ್ವಲ್ಪ ತಟಸ್ಥವಾಗಿದ್ರು, ಈಗ ಅವರು ಬಂದು ಆ ಭಾಗಕ್ಕೆ ಅವರು ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಬೆಂಗಳೂರು ಸೌತ್ ಅಲ್ಲಿ ಇನ್ನೊಬ್ರು ನಮ್ಮ ರಾಜ್ಯ ಉಪಾಧ್ಯಕ್ಷರು ಮತ್ತೆ ಆ ಭಾಗದ ನಮ್ಮ ನಾಯಕರಾಗಿರ್ತಕ್ಕಂಥ ಗೊಟ್ಟಗೆರೆ ಮಂಜಣ್ಣವರು ಅಧ್ಯಕ್ಷರಾಗಿದ್ದಾರೆ. ಇನ್ನು ಪೂರ್ವ ತಾಲೂಕಲ್ಲಿ ಒಬ್ಬ ಲಿಂಗಾಯತ್ ಸಮಾಜದ ಒಬ್ಬ ನಟರಾಜ್ ಅಂತ ಹೇಳಿ, ಅವರು ವೀರಶೈವ ಸಮಾಜದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಬಂತ ಇದ್ರು, ಒಬ್ಬ ಯುವಕ ಇದ್ದಾರೆ. ಅವ್ರಿಗೆ ಒಂದು ಅವಕಾಶ ಕೊಟ್ಟು ಆ ಭಾಗದಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ. ಎಲ್ರೂ ಸಹ ಏನು 5 ಭಾಗದ 5 ಜನ ಅಧ್ಯಕ್ಷರುಗಳು ಈ ಬಾರಿ ಗ್ರೇಟರ್ ಬೆಂಗಳೂರು ಚುನಾವಣೆ ಯಾವಾಗ ಬೇಕಾಗಿದ್ರು ಬರ್ಬೋದು. ನಾವು ಪ್ರಾಮಾಣಿಕವಾಗಿ ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡಬೇಕು, ಪಕ್ಷಕ್ಕೆ ಶಕ್ತಿ ತುಂಬಂತ ಕೆಲಸ ಮಾಡಬೇಕು. ಈಗಾಗಲೇ 28 ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಈಗಾಗಲೇ ಸಾಕಷ್ಟು ಸಭೆಗಳನ್ನ ಮಾಡಿದ್ದೀರಿ, ಪಕ್ಷ ಸದಸ್ಯತ್ವ ಅಭಿಯಾನ ಮಾಡಿದ್ದಾರೆ, ಮಹಿಳಾ ಮುಖಂಡರು ಹೆಚ್ಚಿನ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲಜಾ ರಾವ್ ಅವರು ಬಹಳ ಅತ್ಯುತ್ತಮವಾದಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಪಾಪ ಅವರು ಬೆಳಿಗ್ಗೆ ಬಂದು 9 ಗಂಟೆ 10 ಗಂಟೆಗೆ ಪಕ್ಷದ ಕಚೇರಿಗೆ ಬಂದ್ರೆ 5 ಗಂಟೆ ತನಕ ಕೂತ್ಕೊಂಡು ಬಹಳ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಅವರು ಮಹಿಳಾ ಘಟಕದ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು ಅವ್ರ ಜೊತೆ ಸೇರ್ಕೊಂಡು ಬಹಳ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರು ಸಹ ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಪೂಜ್ಯ ದೇವೇಗೌಡರು ಸಾಹೇಬರು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಮುಂದೆ ಮತ್ತೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತ ಏನು ನಮ್ಮ ಜನರ ಭಾವನೆ, ನಮ್ಮ ಕಾರ್ಯಕರ್ತರ ಭಾವನೆ, ನಮ್ಮ ಮುಖಂಡರುಗಳ ಭಾವನೆ ಏನಿದೆ,
ಬರೀ ನಾವು ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ರೆ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನಾವು ಜನ ಬೆಂಬಲ. ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಬೇಕು. ಕರೆಕ್ಟ್. ಪಕ್ಷಕ್ಕೆ ಸಂಘಟನೆ ದೃಷ್ಟಿಯಿಂದ ಶಕ್ತಿ ತುಂಬಂತ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ನನ್ಗೂ ಸಹ ಇವ್ರೆಲ್ರೂ ಸಹ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರ ಸಹಕಾರದಿಂದನೇ ಮೊನ್ನೆ ಮಾಡಿದಂತ ಏನು ಸಮಾವೇಶ ಇದೆ, ಸುಮಾರು ಲಕ್ಷಾಂತರ ಜನ ಏನ್ ಬಂದಿದ್ರು ಬೆಂಗಳೂರು ನಗರದಲ್ಲಿ, ಆ ಸಮಾವೇಶ ಯಶಸ್ವಿ ಆಗ್ಬೇಕಾದ್ರೆ ನಮ್ಮ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು, ನಮ್ಮ ಏನು ಆ ಭಾಗದಲ್ಲಿ ನಮ್ಮ ಹಿರಿಯ ಶಾಸಕರು, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆಗಿರ್ತಕ್ಕಂಥ ಜವರಾಯಣ್ಣರು, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಅಂತ ಬಂದವಾಗ ಅಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ಮುನ್ಷಾಮಣ್ಣವ್ರು ಇರ್ಬೋದು, ಅಂದಾನಣ್ಣವ್ರು ಇರ್ಬೋದು, ಮತ್ತೆ ಬೆಂಗಳೂರು ನಗರದಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಶರವಣ ಅವ್ರು ಇರ್ಬೋದು, ಮತ್ತೆ ಮಾಜಿ ಶಾಸಕರುಗಳಿರ್ಬೋದು, ಮತ್ತೆ ಬಹಳ ಜನ ಇಲ್ಲಿ ಮಾಜಿ ಶಾಸಕರು ಬಹಳ ಜನ ಇದ್ದಾರೆ. ಹಿಂದೆ KSRTC ಅಲ್ಲಿ ಚೇರ್ಮನ್ ಆಗಿ ಕೆಲಸ ಪ್ರಭಾಕರ್ ಅವರು ಇರ್ಬೋದು, ಇಲ್ಲಿ ನಮ್ಮ ಈ ಬಹಳ ಜನ ಕ್ಷೇತ್ರವಾರು ಯಾರು ಮುಖಂಡರುಗಳಿದ್ರು, ಯಾರು ಮಾಜಿ ನಗರ ಪಾಲಿಕೆ ಸದಸ್ಯರಿದ್ರು, ಯಾರು ಮುಂಚೆ CMC ಅಲ್ಲಿ ನಗರ ಪಾಲಿಕೆ ಅಲ್ಲೇನು ಅಧ್ಯಕ್ಷಗಳಾಗಿ ಕೆಲಸ ಮಾಡಿದ್ರು, ಇವ್ರು ಎಲ್ಲರೂ ಸಹ ಪಕ್ಷಕ್ಕೆ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರು ನಗರದಲ್ಲಿ ಈಗ ದಾಸರಳ್ಳಿ, ಯಶವಂತಪುರ, RR ನಗರ, ಯಲಹಂಕ, ಬ್ಯಾಟರಾಯನಪುರ ಇವೆಲ್ಲ ಸ್ವಲ್ಪ ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿ ಇರ್ತಕ್ಕಂಥ ಕ್ಷೇತ್ರಗಳು. ಇನ್ನು ಈ ಭಾಗಕ್ಕೆ ಬಂದ್ರೆ ಸ್ವಲ್ಪ ಶಕ್ತಿ ಕಡಿಮೆ ಇದೆ ಇರ್ತಕ್ಕಂಥದನ್ನ ಒಪ್ಕೊಳ್ತೀವಿ. ಹಾಗಾಗಿ ಇಡೀ ಬೆಂಗಳೂರು ನಗರದಲ್ಲಿ ಈ ಬಾರಿ ಪಕ್ಷ ಏನ್ ಕುಮಾರಣ್ಣವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರೇನು ಹೆಚ್ಚು ಪ್ರಚಾರ ತಗೊಂಡೋಕ್ ಹೋಗ್ಲಿಲ್ಲ. ಅವರು ಏನು ಇವಾಗೇನು ಇವತ್ತಿನ ಈ ರಾಜ್ಯದ ಮುಖ್ಯಮಂತ್ರಿಗಳು ದೇವರಾಜ್ ಅರಸು ಅವ್ರದ್ದು ಇವತ್ತು ನಾವೇನು ದಾಖಲೆಯನ್ನ ಬರ್ದಿರೋ ಸರಿಗಟ್ಟಿದೀವಿ ಅಂತ ಏನು ಅವ್ರ ದಾಖಲೆಯನ್ನ ನಾವು ಬ್ರೇಕ್ ಮಾಡಿದೀವಿ ಅಂತ ಹೊರಟಿದಾರಲ್ಲ. ಆದ್ರೆ ಕುಮಾರಣ್ಣವರು ಅವ್ರಿಗೆ ಸಿಕ್ಕಂತ ಅವಕಾಶ ಅಲ್ಪಾವಧಿ ಅವಕಾಶ, ಆದ್ರೆ ಅವರು ರಾಜ್ಯದ ಅಭಿವೃದ್ಧಿಗೋಸ್ಕರ, ಅವ್ರ ಪಾಪ್ಯುಲಾರಿಟಿಗೋಸ್ಕರ ಕೆಲಸ ಮಾಡ್ಲಿಲ್ಲ. ರಾಜ್ಯದ ಶ್ರೀಸಾಮಾನ್ಯ ಇರ್ಬೋದು, ಇವತ್ತು ನೀವು ಯಾವುದೇ ಒಂದು ಮನೆಗೆ ಹೋಗಿ ಪಕ್ಷಾತೀತವಾಗಿ ಕುಮಾರಸ್ವಾಮಿ ಅವರ ಹೆಸರು ಹೇಳ್ತಾರೆ ಜನ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಏನಪ್ಪಾ ಆಗಿದೆ ಅಂತಂದ್ರೆ ಮೇಡಮ್, ಏನಾಗಿದೆ ಈ ರಾಜ್ಯದಲ್ಲಿ ಏನಾದ್ರು ಮುಖ್ಯಮಂತ್ರಿಗೆ ಏನಾದ್ರು ಮತ ಹಾಕ್ಬಿಟ್ಟು ಮುಖ್ಯಮಂತ್ರಿ ಹಾಗೆ ಎಲೆಕ್ಟ್ ಆಗೋದಾದ್ರೆ, ರಾಜ್ಯದ ಶಾಸಕರು ಮುಖ್ಯಮಂತ್ರಿ ಏನಾದ್ರು ಎಲೆಕ್ಟ್ ಮಾಡೋದು ಬೇಡ, ರಾಜ್ಯದ ಜನ ಮುಖ್ಯಮಂತ್ರಿ ಏನಾದ್ರು ಎಲೆಕ್ಟ್ ಮಾಡ್ಬೇಕಂತಿದ್ರೆ ಕುಮಾರಣ್ಣವ್ರನ್ನ ಏನಾದ್ರು ಆ ರೀತಿ ಚುನಾವಣೆ ನಿಂತುಬಿಟ್ರೆ 100ಕ್ಕೆ 100 ಅವರೇ ಮುಖ್ಯಮಂತ್ರಿ. ಏನಪ್ಪಾ ಅಂತಂದ್ರೆ ಇವ್ರು ನಿಮಗ್ ಗೊತ್ತಿದೆ, 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ. ಇವತ್ತು ನಮ್ಮ ಪಕ್ಷಕ್ಕೆ 25 ವರ್ಷಗಳನ್ನ ಪೂರೈಸಿ ಇವತ್ತು ಎಲ್ಲ ಕಡೆ ನಾವು ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಿ. 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ 25 ವರ್ಷಗಳ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡ್ಬಂದು ಆ ಪಕ್ಷ ಇವತ್ತೂ ಶಕ್ತಿಯುತವಾಗಿ ಈ ರಾಜ್ಯದಲ್ಲಿ ನೆಲೆಯೂರಿದೆ ಅಂತಂದ್ರೆ ಅದಕ್ಕೆ ಕಾರಣ ಪೂಜ್ಯ ದೇವೇಗೌಡರು ಸಾಹೇಬರು ಶ್ಯಾಮ ಅವರ ಹೋರಾಟ, ಈ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರ ಒಂದು ಶಕ್ತಿ ಏನಿದೆ, ಇವತ್ತು ಈ ಪಕ್ಷ ಶಕ್ತಿಯುತವಾಗಿ ಇರ್ಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಇರಲಿ, ಬೆಂಗಳೂರು ನಗರದಲ್ಲಿ ನನಗೆ ವಿಶ್ವಾಸ ಇದೆ, ನಾನು ನೋಡಿದ್ದೀನಿ. ನಾನು ಬರೀ ಮನೇಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದಲ್ಲ, ನಾನು ಗ್ರೌಂಡ್ ರಿಪೋರ್ಟ್ ನೋಡಿದ್ದೀನಿ. ನಮ್ಮ ಕಾರ್ಯಕರ್ತರು ಯಾವ ರೀತಿ ಹುಮ್ಮಸ್ಸಿದೆ, ಯಾವುದೇ ಒಂದು ಚುನಾವಣೆ ಬರಲಿ ಅದರಲ್ಲಿ ಈ ಬಾರಿ ಇವತ್ತೇ ನಾವು NDA ಅಂಗಪಕ್ಷವಾಗಿದ್ದೀರಿ. ಇವತ್ತೇನು ಭಾರತೀಯ ಜನತಾ ಪಾರ್ಟಿ ನಾಯಕರ ಜೊತೆ ನಮ್ಮ ಕುಮಾರಣ್ಣವರು ಅವರು ಹೊಂದಾಣಿಕೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಳ್ತಾರ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು 369 ವಾರ್ಡಲ್ಲೂ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೀರಿ. ಅದನ್ನ ನಿರಂತರವಾಗಿ ಮಾಡ್ತೀವಿ. ಅದೇನು ಚುನಾವಣೆಗೆ ಸೀಮಿತವಾಗಿ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಆದ್ರೆ ಒಂದು ರಾಜಕೀಯ ಪಕ್ಷ, ನಾವು ಕುಮಾರಣ್ಣ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಇವತ್ತೇನು ಈ ಸರ್ಕಾರ ನಿಮ್ಗೆ ಗೊತ್ತಿದೆ ಸುಮಾರು 1000 ಕೋಟಿ ಜಾಹೀರಾತನ್ನ ಕೊಡ್ತಾ ಇದ್ದಾರೆ. ತಾವು ಕುಮಾರಣ್ಣವರಿಗೆ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಜಾಹೀರಾತುಗೋಸ್ಕರ, ಅವ್ರು ಮಾಡಿದ್ದ ಅಭಿವೃದ್ಧಿ ಕೆಲಸಗಳಿಗೋಸ್ಕರ ಅವರು ಜಾಹೀರಾತಿಗೆ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ರಚಾರ ತಗೊಂಡಂತ ಕೆಲಸನ ಅವ್ರು ಮಾಡ್ಲಿಲ್ಲ. ಆದ್ರೆ ಇವತ್ತು ಈ ಸರ್ಕಾರ ಅದನ್ನ ಮಾಡ್ತಾ ಇದ್ದಾರೆ, ತಾವು ನೋಡ್ತಾ ಇದ್ದೀರಿ. ಆದ್ರೆ ಕುಮಾರಣ್ಣವ್ರು ಒಂದೇನೆ, ಏನು ನಮ್ಮ ಒಂದು 2-3 ಅವ್ರು ಮಾಡಿರ್ತಕ್ಕಂಥದ್ದು ಹೇಳ್ಬಿಡ್ತೀರಿ. ಅವ್ರು 2 ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಈ ರಾಜ್ಯದ ಹೆಣ್ಣು ಮಕ್ಕಳು ಅವರು ಏನಾದ್ರು ಅವ್ರ ಮುಂದೆ ಹೋಗಿ ಕಣ್ಣೀರು ಹಾಕೊಂಡು ಇವತ್ತು ನಮ್ಮ ಕುಟುಂಬಗಳು ಇವತ್ತು ಈ ರೀತಿ ತೊಂದರೆನ ಅನುಭವಿಸ್ತಾ ಇದ್ದಾರೆ. ಯಾವ ರೀತಿ ತೊಂದರೆ ಅಂತಂದವಾಗ ಈಗ ಸಾರಾಯಿಂದ ನಮ್ಮ ಕುಟುಂಬಗಳು ಬೀದಿ ಪಾಲಾಗ್ತಾ ಇದೆ. ಅದೇ ರೀತಿ ಲಾಟ್ರಿ, ಇವತ್ತು ಆಟೋ ಚಾಲಕರು, ಟೆಂಪೋ ಚಾಲಕರು ಅವ್ರೇನಾದ್ರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಸಿಂಗಲ್ ನಂಬರ್ ಲಾಟ್ರಿಯಿಂದ ಅವ್ರ ಕುಟುಂಬಗಳು ಹಾಳಾಗ್ತಾ ಇದ್ವು.
ಇವೆಲ್ಲವನ್ನ ಮನಗಂಡಂತ ಗ್ರಾಮವಾಸ್ತವ್ಯ ಕುಮಾರಣ್ಣವರು ಗ್ರಾಮ ವಾಸ್ತವ್ಯಕ್ಕೆ ಹೋದಂತ ಸಂದರ್ಭದಲ್ಲಿ ಜನ ಅವರು ಎಂತ ಅಳಲು ಅದ್ಭುತವಾದಂತ ತೋಡ್ಕೊಂಡಂತ ಕಾರ್ಯಕ್ರಮ ಸಂದರ್ಭದಲ್ಲಿ ಅದು. ಹೌದು. ಅವರ ಅಳಲು ತೋಡ್ಕೊಂಡಂತ ಸಂದರ್ಭದಲ್ಲಿ ಅವರು ಕೂಡಲೇ ತೀರ್ಮಾನ ಮಾಡಿದ್ರು, ಇದರಿಂದ ಸರ್ಕಾರಕ್ಕೆ ಎಷ್ಟೇ ಆದಿಕ ಬರ್ಲಿ, ಹೌದು. ಇದು ರಾಜ್ಯದ ಏನು ಜನರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ, ಕುಟುಂಬಗಳು ಬೀದಿ ಪಾಲಾಗ್ತವೆ ಅಂತೇಳಿ ಸಾರಾಯಿ ನಿಷೇಧ ಮಾಡಿದ್ರು, ಹೌದು. ಲಾಟ್ರಿ ನಿಷೇಧ ಮಾಡಿದ್ರು, ಹೆಣ್ಮಕ್ಳಿಗೆ ಸೈಕಲ್ ಕೊಡ್ತಕ್ಕಂತ ಕಾರ್ಯಕ್ರಮ ಮಾಡಿದ್ರು. ಇವೆಲ್ಲವನ್ನು ಸಹ ತೀರ್ಮಾನ ಮಾಡತಕ್ಕಂಥವ್ರು ಕುಮಾರಣ್ಣವರು. ಹೌದು. 2ನೇ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಈ ದೇಶದ ಬೆನ್ನೆಲುಬು ರೈತ, ಈ ದೇಶದ ಬೆನ್ನೆಲುಬು ರೈತ ಅಂತಕ್ಕಂಥ ಮಾತನ್ನ ಬರೀ ನಾವು ಬಾಯಿ ಮಾತಿಗೆ ಹೇಳ್ತಕ್ಕಂಥದ್ದು, ಬರೀ ಪ್ರಚಾರಕ್ಕೆ ಮಾಡ್ತಕ್ಕಂಥದ್ದಲ್ಲ. ರೈತರು ಈ ರಾಜ್ಯದಲ್ಲಿ ಬಹಳ ಜನ ಇವತ್ತು ಅವರು ಕಷ್ಟ ನೋಡ್ತಾ ಇದ್ದೀರಿ, ತೀರ್ಕೊಂಡ್ರು ಬಹಳ ಜನ. ಹೌದು. ರೈತರು ನೇಣಿಗೆ ಶರಣಾದಂತ ಸಂದರ್ಭದಲ್ಲಿ ಅವ್ರೊಂದು ಮಾತನ್ನ ಹೇಳಿದ್ರು. ಅವತ್ತೂ ಅವ್ರು ಅಧಿಕಾರದಲ್ಲಿ ಇಲ್ಲದೆ ಇದ್ರು ರೈತ ಕುಟುಂಬಗಳಿಗೆ ಅವರು ವೈಯಕ್ತಿಕವಾಗಿ ಸಹಾಯ ಮಾಡಿದ್ರು. 50,000 ಸಾವಿರ ರೂಪಾಯಿ ಎಲ್ಲ ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ. ಅದಾದ ನಂತರ 2ನೇ ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ 25,000 ಕೋಟಿಗೂ ಹೆಚ್ಚು ಸಾಲವನ್ನ ಮನ್ನಾ ಮಾಡತಕ್ಕಂತ ಕೀರ್ತಿ ಈ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿಗೆ ಹೋಗ್ಬೇಕು ಅಂತಂದ್ರೆ ಅದು ಕುಮಾರಣ್ಣವ್ರಿಗೆ ಹೋಗ್ಬೇಕು. ನಮ್ಮ ಪಕ್ಷದ ನಾಯಕರು ಅಂತ ನಾವು ಮಾತಾಡ್ತಾ ಇರೋದಲ್ಲ. ಇದು ಬರೀ ರಾಜ್ಯದ JDS ಕಾರ್ಯಕರ್ತರಿಗೆ ಅನುಕೂಲ ಆಗ್ಲಿಲ್ಲ, ಪಕ್ಷಾತೀತವಾಗಿ ಇಡೀ ರಾಜ್ಯದ 6.5 ಕೋಟಿ ಕನ್ನಡಿಗರು ಏನಿದ್ದಾರೆ, ಇವತ್ತು ರಾಜ್ಯದ ರೈತರು ಎಲ್ಲಾ ಪಕ್ಷದಲ್ಲಿದ್ದಾರೆ, ಎಲ್ರಿಗೂ ಸಹ ಒಳ್ಳೇದಾಯ್ತು ಅಂತ ಒಂದು ಐತಿಹಾಸಿಕ ತೀರ್ಮಾನ ಮಾಡಿರ್ತಕ್ಕಂಥ ಕೀರ್ತಿ ಕುಮಾರಣ್ಣವ್ರಿಗೆ ಹೋಯ್ತು. ಅದೇ ರೀತಿ ಈ ಪೂಜ್ಯ ದೇವೇಗೌಡರು ಸಾಹೇಬ್ರು ಇವತ್ತೇನಾದ್ರೂ ಇವತ್ತು ಅಲ್ಪಸಂಖ್ಯಾತರಿಗೆ ಅಧಿಕಾರ ಬಂದಿದೆ, ಇವತ್ತು ಹಿಂದುಳಿದ ವರ್ಗದವ್ರ ಬಗ್ಗೆ ಮಾತನಾಡ್ತಕ್ಕಂಥ ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿಗೆ ಏನಾದ್ರೂ ಪೊಲಿಟಿಕಲಿ ಅವ್ರಿಗೇನಾದ್ರೂ ಇವತ್ತು ಶಕ್ತಿ ತುಂಬಂತ ಕೆಲಸ ಮಾಡಿದ್ದಾರೆ. ಇವತ್ತು ಅಲ್ಪಸಂಖ್ಯಾತರ ಹೆಣ್ಮಕ್ಳು ಯಾವುದೋ ಒಂದು ಭಾಗದಲ್ಲಿ ಒಂದು ಮೇಯರ್ ಆಗ್ತಾರೆ ಅಂತಂದ್ರೆ ಅದನ್ನ ಕೊಟ್ಟಂತವ್ರು ಪೂಜ್ಯ ದೇವೇಗೌಡರು ಸಾಹೇಬ್ರು. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸರ್. ರಾಜ್ಯಸಭೆಯಲ್ಲಿ ಇಂಥ ವಯಸ್ಸಲ್ಲೂ ರಾಜ್ಯದ ಕಾಳಜಿ ಇಟ್ಕೊಂಡು ಒಬ್ಬ ವ್ಯಕ್ತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮಗ ಅದಕ್ಕಿಂತ ಇನ್ನೇನ್ ಬೇಕು ಸರ್ ಹೆಮ್ಮೆ. ಮೇಡಮ್ ನೋಡಿ, ಪೂಜ್ಯ ದೇವೇಗೌಡರು ಸಾಹೇಬ್ರು 94 ವರ್ಷ, ಇನ್ನೇನು ಈ ತಿಂಗಳಲ್ಲಿ ಅವ್ರಿಗೆ ಬರ್ತ್ಡೇ, ಈಗ 94 ವರ್ಷದ ಬರ್ತ್ಡೇ. ಆದ್ರೆ ಈ 94 ವರ್ಷ ಇಳಿ ವಯಸ್ಸಿನಲ್ಲೂ ಸಹ ಇವತ್ತು ಬೆಂಗಳೂರು ನಾಗರಿಕರು ಏನಾಗಿದೆ, 2 ರಾಷ್ಟ್ರೀಯ ಪಕ್ಷಗಳ ಚಿಹ್ನೆ ಅವ್ರಿಗೆ ಗೊತ್ತಿದೆ. ಆದ್ರೆ ಒಂದು ಪ್ರಾದೇಶಿಕ ಪಕ್ಷ ಇದೆ, ಪೂಜ್ಯ ದೇವೇಗೌಡರು ಸಾಹೇಬ್ರು ಇದ್ದಾರೆ, ಕುಮಾರಣ್ಣ ಇದ್ದಾರೆ ಅಂತ ಗೊತ್ತಿದೆ. ಆದ್ರೆ ನಮ್ಮ ಪಕ್ಷದ ಸಿಂಬಲ್ ಬೇರೆ ಬೇರೆ ರಾಜ್ಯದಿಂದ ಬಂದು ಇವತ್ತು ಬೆಂಗಳೂರು ನಗರದಲ್ಲಿ ಬದುಕನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನಮ್ಮ ಪಕ್ಷದ ಚಿಹ್ನೆ ಸರಿಯಾದ ರೀತಿಯಲ್ಲಿ ಗೊತ್ತಿಲ್ಲ. ಅದಕ್ಕೆ ಈಗ ನಾವು ಹೇಳಿದ್ರೆ ಅದಕ್ಕೊಂದು ಅಭಿಯಾನ ಮಾಡ್ತಾ ಇದ್ವಿ. ಬೆಂಗಳೂರು ನಗರದಲ್ಲಿ ನಮ್ಮ ಪಕ್ಷದ ಚಿಹ್ನೆ, ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಷ್ಟೆಲ್ಲ ಕೊಡುಗೆಗಳ ಬೆಂಗಳೂರು ನಗರ ಕೊಟ್ರು ಅಂತೇಳಿ ಸುಮ್ಮನೆ ಬಬ್ಬೆ ಹೊಡಿತಾರಲ್ಲ. ಬೆಂಗಳೂರು ನಗರದಲ್ಲಿ ಇವತ್ತು ಅಭಿವೃದ್ಧಿಗೆ ಫ್ಲೈಓವರ್ಗಳು ಮಾಡಿದ್ಯಾರು? ಕುಮಾರಣ್ಣವರು, ಪೂಜ್ಯ ದೇವೇಗೌಡರು ಸಾಹೇಬ್ರು. ಕುಮಾರಣ್ಣವ್ರು ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭ ಇವತ್ತೇನೋ ಟ್ರಾಫಿಕ್ ಅಂತ ನಾವೇನು ಬಾಯಿ ಬಡ್ಕೊಳ್ತಾ ಇದೀವಿ. ಮೆಟ್ರೋಗೆ ಅವತ್ತು ಅಡಿಗಲ್ ಹಾಕಿದ್ದು ಅವತ್ತಿನ ಪ್ರಧಾನಮಂತ್ರಿ ಕರ್ಕೊಂಡ್ಬಂದು ಕುಮಾರಣ್ಣವರು. ಪೂಜ್ಯ ದೇವೇಗೌಡರು ಸಾಹೇಬರು ಇವತ್ತು ಏನು ಈ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಇವ್ರಿಗೆಲ್ಲಾನು ರಾಜಕೀಯವಾಗಿ ಶಕ್ತಿ ತುಂಬಂತ ಕೆಲಸ ಮಾಡಿದ್ದು ಪೂಜ್ಯ ದೇವೇಗೌಡರು ಸಾಹೇಬ್ರು. ಈ ದೇಶದ ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಇವತ್ತೇನಾದ್ರೂ ಕಾವೇರಿ ನೀರು ಕುಡಿತಾ ಇದಾರೆ ಬೆಂಗಳೂರು ನಗರದ ನಾಗರಿಕರು ಅಂತಂದ್ರೆ ಅದರದ ಕೊಡುಗೆ ಅದು ಪೂಜ್ಯ ದೇವೇಗೌಡರು ಸಾಹೇಬ್ರ ಕೊಡುಗೆ. ಅದೇ ರೀತಿ ಡಿಫೆನ್ಸ್ ಜಾಗವನ್ನ ಸುಮಾರು ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಇವತ್ತು ದೊಮ್ಲೂರು ರಿಂಗ್ ರೋಡ್ ಇರ್ಬೋದು, ಕೋರಮಂಗಲದಲ್ಲಿ ಇರ್ಬೋದು, ಇವತ್ತು ಇಲ್ಲಿ ಆರ್ಟಿ ನಗರದಲ್ಲಿ ಇರ್ಬೋದು, ಇವೆಲ್ಲವನ್ನು ಸಹ ಡಿಫೆನ್ಸ್ ಜಾಗವನ್ನ ಒಂದೇ ಒಂದು ಅಡಿ ಜಾಗ ತಗೊಂಬೇಕಾದ್ರೆ ಬಹಳ ಕಷ್ಟ ಇದೆ. ಅಂತ ಡಿಫೆನ್ಸ್ ಜಾಗವನ್ನ ಇಡೀ ಇತಿಹಾಸದಲ್ಲಿ ಯಾರಾದ್ರೂ ಒಬ್ರು ತಗೊಂಡು ಅದನ್ನ ಸಾರ್ವಜನಿಕರಿಗೆ ಮುಡಿಪಿಟ್ರು ಅಂತಂದ್ರೆ ಅದು ಪೂಜ್ಯ ದೇವೇಗೌಡರು ಸಾಹೇಬ್ರ ಕೊಡುಗೆ. ಈ ರೀತಿ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ 100 ಜನರಿಗೆ ಒಳ್ಳೇದಾಗತಕ್ಕಂತ 1000 ಐತಿಹಾಸಿಕ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ ನಮ್ಮ ನಾಯಕರು ಈ ಒಂದು JDS ಪಕ್ಷ. ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಾಗರಿಕರಿಗೆ ನಮ್ಮ ಪಕ್ಷದ ಕೊಡುಗೆ ಗೊತ್ತಿಲ್ಲ. ಅದಕ್ಕೆ ಈಗ ನಾವು ತೀರ್ಮಾನ ಮಾಡಿದಿರಿ, ಬೆಂಗಳೂರು ನಗರಕ್ಕೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ಏನೆಲ್ಲ ಅಭಿವೃದ್ಧಿಗೆ ಒತ್ತು ಕೊಟ್ರು ಅಂತೇಳಿ ಅದನ್ನ ಈಗಾಗಲೇ ನಮ್ಮ ನಿಖಿಲ್ ಕುಮಾರಣ್ಣವ್ರು ಈಗಾಗಲೇ ಅವರು ಒಂದು ಪಾಂಪ್ಲೆಟ್ ಅನ್ನ ಮಾಡ್ಬೇಕು ಅಂತ ಹೇಳಿ ಪಾಂಪ್ಲೆಟ್ ಅನ್ನ ಮಾಡಿ ಅದನ್ನ ಪ್ರತಿ ಮನೆಗೂ ಸಹ ತಲುಪಿಸಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ಈಗ ಅದನ್ನ ನಾವು ಆ ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ. ಅದನ್ನ ನಾವು ನೆಕ್ಸ್ಟ್ ಮಂತ್ ಇಂದ ಮಾಡ್ತಾ ಇದೀವಿ. ಕರೆಕ್ಟ್ ಸರ್, ಖಂಡಿತ ಸರ್. ಯಾಕಂದ್ರೆ ನೋಡಿ, ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕೂಗು ನೀವು ಹೇಳಿದ್ರಿ. ಅಲ್ಲಿ ಪಕ್ಷ ಬಿಟ್ಟು ವ್ಯಕ್ತಿನ ನಾವು ಚುನಾವಣೆಗೆ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಈ ವ್ಯಕ್ತಿನೇ ಆಯ್ಕೆ ಆಗ್ತಾರೆ ಅಂತ ಹೇಳಿ ಅವರು ಮಾಡಿರುವಂತಹ ಜನಪರ ಕೆಲಸಗಳು ಇವತ್ತಿಗೂ ಕೂಡ ಜನಮಾನಸದಲ್ಲಿ ಅದೇ ರೀತಿ ರಾರಾಜಿಸ್ತಾ ಇದೆ. ಇನ್ನು ನಾವು ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬರೋದಾದ್ರೆ ನೋಡಿ ಸರ್, ಸೋಲು ಗೆಲುವಿನ ಮೆಟ್ಟಿಲು. ಸೋತವರು ಹೆಂಗೆ ಅಂತ ಹೇಳಿದ್ರೆ
ನಾನು ಮೊನ್ನೆನೂ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ನಾನು 3 ಬಾರಿ ಸೋತಿದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ನಾನು ಸೋತೆ ಅಂತ ಯಾವತ್ತೂ ಕೂಡ ಮನೇಲಿ ಕೂತ್ಕೊಂಡವರಲ್ಲ ಅಥವಾ ಇನ್ನೊಬ್ರನ್ನ ದೂಷಿಸೋದವರಲ್ಲ. ತಾನು ಸೋತಿದ್ರೂ ಕೂಡ ಜನರ ಬಳಿ ಹೋಗಿ ಅವರ ಕಷ್ಟ ಆಲಿಸ್ತಾರೆ ಅಂತ ಹೇಳಿದ್ರೆ ಜನರಿಗೆ ಇದಕ್ಕಿಂತ ಜನನಾಯಕ ಬೇರೆ ಬೇಡ ಅನ್ಸುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಮಾತನಾಡೋದಾದ್ರೆ ಸರ್. ಮೇಡಮ್ ನೋಡಿ, ಅವರ ರಾಜಕೀಯದ ಭವಿಷ್ಯದ ಬಗ್ಗೆ ಯಾರು ಏನು ತಲೆ ಕೆಡಿಸ್ಕೊತಕ್ಕಂಥ ಅವಶ್ಯಕತೆ ಇಲ್ಲ. ಅವರು ಈಗಾಗಲೇ ಏನು 3 ಚುನಾವಣೆಯಲ್ಲಿ ಅವ್ರಿಗೇನು ಸ್ವಲ್ಪ ಅವ್ರ ಹಿನ್ನಡೆ ಆಗಿದೆ. ಹೌದು. ಆದ್ರೆ ಆ 3 ಚುನಾವಣೆ ಹಿನ್ನಡೆ ಆದ ಮಾತ್ರಕ್ಕೆ ತಾವೇ ಹೇಳಿದಾಗೆ ಅವ್ರೇನು ಮನೆಯಲ್ಲಿ ಕೊಡ್ತಕ್ಕಂಥ ಕೆಲಸ ಇಲ್ಲ. ಹೌದು. ಅವರು ಮೈಯಲ್ಲಿ ಹರಿತಾ ಇರತಕ್ಕಂಥ ರಕ್ತ, ಆ ಒಂದು ಹೋರಾಟದಿಂದ ಬಂದಿರತಕ್ಕಂಥ ಕುಟುಂಬ, ಪೂಜ್ಯ ದೇವೇಗೌಡರು ಸಾಹೇಬ್ರ ಮೊಮ್ಮಗನಾಗಿ ಕುಮಾರಣ್ಣವರ ಸುಪುತ್ರರಾಗಿ ಅವ್ರೇನು ಇಡೀ ರಾಜ್ಯದಲ್ಲಿ ಇವತ್ತು 30 ಜಿಲ್ಲೆಯಲ್ಲೂ ಸಹ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷದ ಏನು ನಮ್ಮ ಕಾರ್ಯಕರ್ತರಿದ್ದಾರೆ, ಮುಖಂಡರುಗಳಿದ್ದಾರೆ, ಅವರೆಲ್ಲರೂ ಸಹ ವಿಶ್ವಾಸಕ್ಕೆ ತಗೊಂಡು ಇಡೀ ಇವತ್ತು ಸದಸ್ಯತ್ವ ಅಭಿಯಾನ, ಇವತ್ತು ಡಿಜಿಟಲ್ ಸದಸ್ಯತ್ವ ಅಭಿಯಾನ ಆಗ್ಬೇಕು ಅಂತೇಳಿ ಇವತ್ತು ಎಲ್ಲಾ ಭಾಗದಲ್ಲೂ ಸರ್. ನನಗೊಂದು ಬಹಳ ಆಶ್ಚರ್ಯ ಆಯ್ತು ಸರ್, ಮೊನ್ನೆ ಕಡೂರ್ಗೆ ಹೋದಂತಹ ಸಂದರ್ಭ, ಬರೀ ಕಡೂರ್ ಒಂದೇ ಉದಾಹರಣೆ ಅಲ್ಲ, ಬೇರೆ ಬೇರೆ ತಾಲೂಕುಗಳಿಗೆ ಹೋಗ್ತಾ ಇದ್ದಾರೆ, ಜಿಲ್ಲೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ಎಂಥ ಅದ್ಭುತವಾದಂತಹ ರೆಸ್ಪಾನ್ಸ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಇಡೀ ಯುವ ಸಮೂಹ ನಿಮ್ ಮುಂದಿಗೆ ನಾವಿದೀವಿ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ಬಹಳ ಅದ್ಭುತ ಅನ್ನಿಸ್ತು ನಮ್ಗೆ ಅದನ್ನ ನೋಡಿ ಸರ್. ಮೇಡಮ್, ಅದಕ್ಕೇನೆ ಈಗ ಅವ್ರು ಅಷ್ಟೇನೆ, ಈಗ ನಮ್ಗೆಲ್ಲಾನು ಬಹಳ ಯಾವುದೇ ಒಂದು ಕೆಲಸ ಇದ್ರು ಸಹ ಅವರೇ ಪರ್ಸನಲ್ ಆಗಿ ಮಾತನಾಡ್ತಾರೆ. ಅವರೇ ಏನ್ ಮಾಡ್ಬೇಕು ಸಂಘಟನೆ ದೃಷ್ಟಿಯಿಂದ ಅವ್ರು ಪೂಜ್ಯ ದೇವೇಗೌಡರು ಸಾಹೇಬ್ರು, ಕುಮಾರಣ್ಣವ್ರು ಯಾವ ರೀತಿ ಈ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಲಿಕ್ಕೆ ಕಷ್ಟಪಟ್ಟಿದ್ದಾರೋ, ಇವರು ಆ ನಿಟ್ಟಿನಲ್ಲಿ ಇವತ್ತು ಅವರು ಸಹ ಅದೇ ದಾರಿಯಲ್ಲಿ ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಳ್ತಾರೆ. ಏನೇ ಒಂದು ಸಣ್ಣ ಸಮಸ್ಯೆ ಇದ್ರು, ಏನೇ ಹೇಳಿದ್ರು ಸಹ ಇಮಿಡಿಯೇಟ್ ಆಗಿ ಅವರು ರೆಸ್ಪಾಂಡ್ ಮಾಡ್ತಾರೆ. ಹಾಗಾಗಿ ಈ ಬಾರಿ ನಾನು ಹೇಳ್ತಾ ಇದ್ದೀನಿ, ಅವ್ರೇನು ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತಾರೆ. ಇವತ್ತು ಅವರು ಒಬ್ಬ ಯುವ ನಾಯಕರು ಇದ್ದಾರೆ. ಇವತ್ತು ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಅವ್ರು ಯಾವುದೇ ಜಿಲ್ಲೆಗೆ ಹೋಗ್ಬೋದು. ಕುಮಾರಣ್ಣವ್ರಿಗೆ ಯಾವ ರೀತಿ ಜನ ಪ್ರೀತಿ ಮಾಡ್ತಾ ಇದಾರೋ, ಇವತ್ತು ನಿಖಿಲ್ ಕುಮಾರಣ್ಣವ್ರು ಹೋದಂತ ಸಂದರ್ಭದಲ್ಲೂ ಇವತ್ತು ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಒಂದು ಅಭಿಮಾನವನ್ನ ಜನ ಅವ್ರ ಮೇಲೆ ತೋರಿಸ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಬಹಳ ಉಜ್ವಲವಾಗಿದೆ. ಅವ್ರು ಈ ರಾಜ್ಯದಲ್ಲಿ ಶಾಸಕರಾಗಬೇಕು ಅಂತಂದ್ರೆ ಅದೇನು ಮಹಾ ದೊಡ್ಡ ವಿಚಾರನೂ ಅಲ್ಲ. ಅವ್ರು ಯಾವುದೋ ಒಂದು ಕ್ಷೇತ್ರದಲ್ಲಿ ಶಾಸಕರಾಗ್ತಾರೆ. ಯಾವ ಕ್ಷೇತ್ರದ ಅವ್ರಿಗೆ ಬಹಳಷ್ಟು ಕ್ಷೇತ್ರಗಳು ಇದಾವೆ. ಅವ್ರನ್ನ ಎಲ್ಲಾ ಕಡೆನೂ ಕರೀತಾರೆ, ನೀವು ಬರ್ಬೇಕು ಅಂತೇಳಿ. ಹಾಗಾಗಿ ಅವರು ರಾಮನಗರದಲ್ಲಿ ಚುನಾವಣೆಗೆ ಅವ್ರಿಗೆ ಹಿನ್ನಡೆ ಆಗಿರ್ಬೋದು, ಮಂಡ್ಯದಲ್ಲಿ ಆದಾಗಿರ್ಬೋದು, ಚನ್ನಪಟ್ಟಣದಲ್ಲಿ ಆದಾಗಿರ್ಬೋದು, ಅವ್ರು ಯಾವತ್ತೂ ಸಹ ಚುನಾವಣೆ ನಿಲ್ಬೇಕು ಅಂತ ಹೊರಟವ್ರಂತವ್ರಲ್ಲ. ಅಲ್ಲಿನ ಕಾರ್ಯಕರ್ತರು ನಮ್ಗೆ ಗೊತ್ತಿದೆ. ಚನ್ನಪಟ್ಟಣದಲ್ಲೂ ನಾನು ನಗರ ಘಟಕದ ಅಧ್ಯಕ್ಷ ಇದೆ, ಇದೇ ಪಕ್ಷದ ಕಚೇರಿಯಲ್ಲಿ ಸಭೆಗಳಾದವು. ಚನ್ನಪಟ್ಟಣದವ್ರು ಬಂದು 2 ದಿವಸ ಗಲಾಟೆ ಮಾಡ್ತಾ ಇದ್ರು, ಬರ್ಲೇಬೇಕು ಅಂತ. ಅಲ್ಲಿ ಬೇರೆ ಯಾರೇ ನಿಂತರೂ ಸಹ ಅಭ್ಯರ್ಥಿ ಆದ್ರೆ ಅಲ್ಲಿ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ. ಹಾಗಾಗಿ ಇವ್ರು ಬಂದ್ರೆ ಮಾತ್ರ ಅಲ್ಲಿ ಪಕ್ಷಕ್ಕೆ ಶಕ್ತಿ ಬರ್ತದೆ ಅಂತೇಳಿ ಅಲ್ಲಿ ಕಾರ್ಯಕರ್ತರಿಗೆ ಗೌರವವನ್ನು ಕೊಟ್ಟು ಅವರು ಒತ್ತಾಸೆ ಮೇರೆಗೆ ಇವ್ರು ಹೋಗಿ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಇವ್ರು ಹೋಗಿ ಖುಷಿಯಾಗಿ ಇವ್ರು ಹೋಗಿ ಚುನಾವಣೆ ಸ್ಪರ್ಧೆ ಮಾಡಿದ್ದಲ್ಲ. ಪಕ್ಷ ಉಳಿಸ್ಬೇಕು, ಈ ಪಕ್ಷಕ್ಕೆ ಶಕ್ತಿ ತುಂಬಬೇಕು, ಕಾರ್ಯಕರ್ತರ ಮಾತಿಗೆ ಗೌರವ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಹೋಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆದ್ರೆ ಅಲ್ಲಿ ಹಿನ್ನಡೆ ಆಗಿದೆ. ಆದ್ರೆ ಹಿನ್ನಡೆ ಆದಿದ್ ಮಾತ್ರಕ್ಕೆ ಅವ್ರಿಗೆ ಅದರಿಂದ ಬಹಳ ಅನುಭವ ಬಂದಿದೆ. ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಅವರ ಮಾತು ಎಷ್ಟು ಪ್ರಬುದ್ಧರಾಗಿ ಇತ್ತೀಚೆಗೆ ಅವರ ಕೆಲವೊಂದಿಷ್ಟು ಬೈಟ್ಗಳನ್ನ ನಾವು ಕೇಳ್ತಾ ಇರ್ತೀವಿ. ನನಗೆ ಒಂದಷ್ಟು ಜನ ಪರ್ಸನಲ್ ಆಗಿ ಹೇಳಿದ್ದಾರೆ, ಎಂತ ಅದ್ಭುತವಾಗಿ ಮಾತಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅವ್ರ ಮಾತು ಮುಂಚಿನಗಿಂತ ಬಹಳಷ್ಟು ಇಂಪ್ರೂವ್ ಆಗಿದ್ದಾರೆ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಎಷ್ಟೋ ಜನ ನನಗ್ ಹೇಳಿದ್ದಾರೆ. ಅದು ಮೊನ್ನೆ ಅವರು ಬೆಂಗಳೂರಲ್ಲಿ ಆದಂತ ಸಮಾವೇಶದಲ್ಲಿ ಎಂತ ಅದ್ಭುತವಾಗಿ ಮಾತಾಡಿದ್ರು ಸರ್. ಬಹಳ ಖುಷಿ ಆಯ್ತು. ಯಾಕಂದ್ರೆ ಚನ್ನಪಟ್ಟಣದಲ್ಲಿ ನಾನು ಸೋತೆ, ರಾಮನಗರದಲ್ಲಿ ಸೋತೆ, ಮಂಡ್ಯದಲ್ಲಿ ಸೋತೆ, ಜನ ನನ್ನ ಸೋಲ್ಸಿದ್ರು, ಯಾಕೆ ಅವ್ರ ಬಳಿ ಹೋಗ್ಬೇಕು ಅಂದಿಲ್ಲ. ಯಾರೇ ಸತ್ರು ಕೂಡ ಅಲ್ಲಿ ಹೋಗಿ ಭಾಗಿಯಾಗ್ತಾರೆ, ಅವರ ನೋವು ನಲಿವಲ್ಲಿ ಭಾಗಿಯಾಗ್ತಾರೆ. ಯಾವುದೇ ಒಂದು ಚಿಕ್ಕ ಮದುವೆ ಕಾರ್ಯಕ್ರಮನೋ, ಯಾವುದೋ ಒಂದು ಬರ್ತ್ಡೇ ಕಾರ್ಯಕ್ರಮನೋ ಅಲ್ಲಿ ಹೋಗಿ ವಿಶ್ ಮಾಡಿ ಬರ್ತಾರೆ. ಅಂದ್ರೆ ಜನರೊಟ್ಟಿಗೆ ಬೆರೀತಾರೆ. ಅಯ್ಯೋ ಈ ಜನ ನನ್ನನ್ನು ಸೋಲ್ಸಿದ್ರಲ್ಲ ಅಂತ ಹೇಳಿ ಮನೇಲೆ ಕೂತ್ಕೊಳ್ಳಿಲ್ಲ. ಅಂದ್ರೆ ಇಂಥ ಒಬ್ಬ ಜನನಾಯಕ ಬೇಕು ಅಂತ ಹೇಳಿ ಜನ ಕೂಡ ಬಯಸ್ತಾ ಇದ್ದಾರೆ ಅಂತ ನೀವೇನ್ ಹೇಳ್ತೀರಾ ಸರ್? 100ಕ್ಕೆ 100 ನೀವ್ ಹೇಳ್ತಾ ಇರತಕ್ಕಂಥದ್ದು ಸತ್ಯವಾದ ಮಾತು. ಅವರು ಆ ನಿಟ್ಟಿನಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಯಾವುದೇ ನೀವು ನೋಡಿ, ಅವರು ಚುನಾವಣೆಗೆ ಸ್ಪರ್ಧೆ ಮಾಡತಕ್ಕಂತ ಸಂದರ್ಭದಲ್ಲಿ ಇರ್ಬೋದು, ಆ ನಂತರ ಇರ್ಬೋದು, ಯಾವತ್ತೂ ಸಹ ಮಾಧ್ಯಮಕ್ಕೆ ಈಗ ಬೆಳಗ್ಗೆ ಒಂದ್ ಹೇಳಿ, ಮಧ್ಯಾಹ್ನ ಒಂದ್ ಹೇಳಿ, ಸಾಯಂಕಾಲ ಒಂದ್ ಹೇಳ್ತಕ್ಕಂಥವ್ರಲ್ಲ ಅವರು. ಅವರು ಯಾವುದೇ ಒಂದು ನೀವು ತಾಳೆ ಮಾಡಿ ನೋಡ್ಬೋದು, ಯಾವತ್ತೂ ಸಹ ಅವ್ರು ಏನ್ ಹೇಳಿದ್ರೆ ಆ ಮಾತಿಗೆ ಬದ್ಧವಾಗಿರ್ತಾರೆ. ಅವ್ರು ಯಾವತ್ತೂ ಸಹ ಸುಮ್ನೆ ಏನೋ ಒಂದು ಮಾಧ್ಯಮದವ್ರು ಬಂದು ಕೇಳ್ತಾರೆ, ಇವತ್ತೇನೋ ಹೇಳಿರ್ತೀರಿ ಏನೋ, ಅವರು ಅದೆಲ್ಲವನ್ನೂ ಸಹ ನೋಡ್ಕೊಂಡು ಮಾತನಾಡ್ತಾರೆ.
ಅದರಲ್ಲೂ ನಾನು ಇಷ್ಟೇ ಮೇಡಮ್ ಹೇಳೋದು, ನಮ್ಮ ಪಕ್ಷ ಈಗ ನಾವೆಲ್ಲ ಏನಿದ್ದೀರಿ, JDS ಪಕ್ಷ ಅಂದ್ರೆ ಒಂದು ಕುಟುಂಬ. ಹೌದು ಕೆಲವರು ಹೇಳ್ತಾರೆ JDS ಪಕ್ಷದ ಬಗ್ಗೆ ಯಾವ್ದೋ ಭ್ರಷ್ಟಾಚಾರದ ಆರೋಪ ಮಾಡ್ಲಿಕ್ಕೆ ಯಾರ ಕೈಲೂ ಸಹ ಸಾಧ್ಯವಿಲ್ಲ. ಹೌದು ಸತ್ಯ ಆದ್ರೆ ಅವ್ರು ಸರ್. ಮಾಡ್ತಕ್ಕಂಥದ್ದು ಕುಟುಂಬ ಮಾಡಿದ್ರೆ ರಾಜಕಾರಣದ ಬಗ್ಗೆ ಕುಟುಂಬ ಮಾತನಾಡ್ತಾರೆ. ರಾಜಕಾರಣ ಅದು ಈಗ ಮೊನ್ನೆ ನೀವು ಮಾತಾಡಿ ಸರ್, ನಾನು ಕಂಪ್ಲೀಟ್ ಮಾಡ್ತೀನಿ. ಮೊನ್ನೆ ನಡೆದ ಬೈ ಎಲೆಕ್ಷನ್ ಅಲ್ಲೂ ಕೂಡ ಕುಟುಂಬ ರಾಜಕಾರಣ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಏನಾಯ್ತು ಸರ್? ಏನು ಇಲ್ದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥವ್ರು ಈ ರಾಜ್ಯದ ಇವತ್ತು ಉಪ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಬೇರೆ ಬೇರೆ ಈ ರಾಜ್ಯದಲ್ಲಿ ಬಹಳ ಜನ ಮಂತ್ರಿಗಳು, ಶಾಸಕರು ಯಾರಿದ್ದಾರೆ, ಈಗ ಅವ್ರವ್ರ ಮನೆಯಲ್ಲಿ ಎಷ್ಟು ಜನ ರಾಜಕಾರಣಕ್ಕೆ ಬಂದಿದ್ದಾರೆ. ಏನಾಗುತ್ತೆ, ಇನ್ನೊಬ್ಬರ ಬಗ್ಗೆ ಮಾತನಾಡ್ಬೇಕಾದ್ರೆ ಹಗುರವಾಗಿ ಮಾತನಾಡ್ತಾರೆ. ಅವರು ಮೊದಲನೇದಾಗಿ ಫಸ್ಟ್ 5 ಬೆರಳಲ್ಲಿ ಅವ್ರಿಗೆ ಇನ್ನೊಬ್ಬರ ಕಡೆ ಬಟ್ಟು ಮಾಡಿ ತೋರಿಸಿದಾಗ ಹೆಚ್ಚು ಬೆರಳು ಅವ್ರ ಕಡೆನೇ ಇರ್ತದೆ ಅನ್ನತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ರಾಜ್ಯದಲ್ಲಿ ಬಹಳ ಜನ ಇವತ್ತು ಬಿಜೆಪಿ ಮತ್ತೆ ಕಾಂಗ್ರೆಸ್ ಬಹಳ ಜನ ಯಾರಿದ್ದಾರೆ, ಕುಟುಂಬದಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನರು ಅವರು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ, ತಾವೇ ನೋಡ್ತಾ ಇದ್ದೀರಿ. ಈಗ ಈ ಬಾರಿನೂ ಸಹ ಇವತ್ತೇನು ಶಾಸಕರು ಇದ್ದಾರೆ, ಅವ್ರನ್ನ ತಮ್ಮಂದ್ರನ್ನೇ ತರಬೇಕು, ಮತ್ತೆ ಅವ್ರ ಮಕ್ಕಳನ್ನೇ ತರಬೇಕು ಅಂತೇಳಿ ಎಷ್ಟು ಜನ ನೋಡ್ತಾ ಇದ್ದಾರೆ. ಬೇರೆಯವ್ರು ಮಾಡಿದಾಗ ಅದು ದೊಡ್ಡ ಮಟ್ಟದ ಪ್ರಚಾರ ಆಗೋದಿಲ್ಲ. JDS ಪಕ್ಷ ಅಂತ ಬಂದಾಗ ಪ್ರಚಾರ ಆಗ್ತದೆ. ಇದು ಅಲ್ಲ, ದೊಡ್ಡ ಮಟ್ಟದ ಪ್ರಚಾರ ಆಗುತ್ತೆ. ನಾನ್ ಮನವಿ ಮಾಡ್ತಕ್ಕಂಥ ರಾಜ್ಯದ ಜನರಿಗೂ ಸಹ ಗೊತ್ತಿದೆ. ಈಗ ನಾವು ಉದಾಹರಣೆಗೆ, ಈಗ ನಾನೇನು ದೊಡ್ಡ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಂದ ಬಂದವನಲ್ಲ. ನಾವು ಸಾಮಾನ್ಯದ ಕುಟುಂಬದಿಂದಾನೇ ಬಂದವರು. ಇವತ್ತು ಒಬ್ಬ ರಮೇಶ್ ಗೌಡ, ಒಬ್ಬ ಮಾಜಿ ಶಾಸಕ, ನನ್ನನ್ನು 3 ಬಾರಿ ಸೆಂಟ್ರಲ್ ಬೋರ್ಡ್ ಸದಸ್ಯರು ಮಾಡಿದ್ರು ಪೂಜ್ಯ ದೇವೇಗೌಡರು ಸಾಹೇಬ್ರು. ಈಗ ಪಕ್ಷದ ಅಧ್ಯಕ್ಷರು ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು ಯಾರು? ಈ ಪಕ್ಷ ಅಲ್ವಾ? ನಾವು ಈ ಪಕ್ಷಕ್ಕೆ ಎಷ್ಟು ಕೃತಜ್ಞರಾಗಿದ್ರು ಸಹ ಕಡಿಮೆನೆ. ಹಾಗಾಗಿ ನಾವು ಆ ಕೃತಜ್ಞತೆಯನ್ನು ಇಟ್ಕೊಬೇಕೆ ಹೊರತಾಗಿ ಸುಮ್ಮನೆ ಬರೀ ಎಲ್ಲಾನು ಬರೀ ರಾಜಕಾರಣವಾಗಿ ನೋಡ್ಕೊಂಡು ಬರೀ ರಾಜಕೀಯ ದುರುದ್ದೇಶದಿಂದ ಇನ್ನೊಬ್ಬರ ಬಗ್ಗೆ ಆಪಾದನೆ ಮಾಡಿದ ಮಾತ್ರಕ್ಕೆ ರಾಜ್ಯದ ಜನನೂ ಸಹ ಬುದ್ಧಿವಂತಿದ್ದಾರೆ. ಯಾರು ಏನೇ ರಾಜಕಾರಣಿಗಳು ಮಾತನಾಡಿದ್ರು ಸಹ ಅವರ ಯೋಗ್ಯತೆ ಏನು, ಇವರ ಯೋಗ್ಯತೆ ಏನು ಅಂತ ತುಲನೆ ಮಾಡ್ತಕ್ಕಂಥ ಜನ ಪ್ರಜ್ಞಾವಂತರಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಆ ರೀತಿ ಏನು ಅಪಪ್ರಚಾರ ಆಡ್ ಮಾಡ್ತೀನಿ ಸರ್. ಸಾರಿ, MB ಪಾಟೀಲ್ ಅವರು ಒಂದು ಮಾತು ಹೇಳ್ತಾರೆ, ನೀವು ಕುಟುಂಬ ರಾಜಕಾರಣ ಈ ದಾವಣಗೆರೆ ದಕ್ಷಿಣದ ವಿಚಾರ ಬಂದಾಗ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ಬಾರ್ದಾ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ಬಾರ್ದಾ, ರಾಜಕಾರಣಿ ಮಕ್ಕಳು ರಾಜಕಾರಣಿಗಳಾಗ್ತಾರೆ ಅಂತ ಹೇಳಿ ನೀವ್ ಯಾಕೆ JDS ನೇ ಬ್ಲೇಮ್ ಮಾಡ್ತಾರೆ? ಯಾರೊಬ್ರು ಅದ್ಭುತವಾಗಿ ಕಮೆಂಟ್ ಹಾಕಿದ್ರು. ಹೌದು, ಹಾಗಾದ್ರೆ JDS ನ ಯಾಕೆ ನೀವು ಕುಟುಂಬ ರಾಜಕಾರಣ ಅಂತೀರಾ? ಈಗ ದಾವಣಗೆರೆ ದಕ್ಷಿಣ ತಗೊಳ್ಳೋದಾದ್ರೆ ಶಾಮನೂರು ಶಿವಶಂಕರಪ್ಪರ ಆಯ್ತು, ಅವರ ಮಗ ಮಿನಿಸ್ಟರ್ ಆಯ್ತು, ಅದರ ಜೊತೆಗೆ ಅವರ ಸೊಸೆ MP ಆಯ್ತು, ಈಗ ಮೊಮ್ಮಗನ ಸರದಿ. ಹಾಗಾದ್ರೆ ಇದು ಕುಟುಂಬ ರಾಜಕಾರಣ ಇಲ್ವಾ? ಯಾವ ಮಾನದಂಡದ ಮೇಲೆ ನೀವು ಸಮರ್ಥ ಅವರಿಗೆ ಟಿಕೆಟ್ ಕೊಟ್ಟಿದ್ದೀರಾ? ಅವ್ರಿಗೆ ಯಾವ ಮಾನದಂಡ ಇದೆ ಅಂತ ಹೇಳಿ ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದಾಗ ಇವ್ರು ಯಾಕೆ JDS ನೇ ಕುಟುಂಬ ರಾಜಕಾರಣ ಅಂತ ಬ್ಲೇಮ್ ಮಾಡ್ತಾರೆ ಅಂತ ಹೇಳಿ ಬಹಳ ಒಳ್ಳೆ ಪ್ರಶ್ನೆಯನ್ನ ತೆಗೆದಿದ್ದೀರಿ ಮೇಡಮ್ ನೀವು. ನೋಡಿ, ದಾವಣಗೆರೆ ಒಂದೇ ಅಲ್ಲ, ಈ ರಾಜ್ಯದಲ್ಲಿ ಏನ್ ಈ ಕಾಂಗ್ರೆಸ್ ಪಕ್ಷ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ಇದೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆವತ್ತಿನ ಅಲ್ಲ ಹಿಂದೇನು ಅವರೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 300 ಜನ KPSC ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗಿದ್ರು, ಉತ್ತೀರ್ಣರಾಗಿದ್ರು. ಯಾರು ಅದರಲ್ಲಿ ಒಂದು 8-10 ಜನ ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ ಅವತ್ತು ಆ ಒಂದು ಪಾಸ್ ಆಗಿದ್ದಂಥವ್ರು ಸುಮಾರು ಹಿಂದುಳಿದ ವರ್ಗಕ್ಕೆ ಸೇರ್ತಕ್ಕಂಥವ್ರು, ಆ ಸಮಾಜಕ್ಕೆ ಸೇರ್ತಕ್ಕಂಥವ್ರು ಸುಮಾರು 70-80 ಜನ ಇದ್ರು. ಹಿಂದುಳಿದ ವರ್ಗಕ್ಕೆ 120-130 ಜನ ಇದ್ರು. 300 ಜನದಲ್ಲಿ ಅವತ್ತು ಇದೇ ರಾಜ್ಯದ ಮುಖ್ಯಮಂತ್ರಿಗಳು 10 ಜನ ಯಾರೋ ಸಮಸ್ಯೆ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರ ತಲೆ ಮೇಲೇನು ಬಂಡೆ ಹೇಳಿದ್ರು. ಅವರು ಪಟ್ಟಿರ್ತಕ್ಕಂಥ ಕಷ್ಟ, ನೋವು ಅಷ್ಟಿಷ್ಟಲ್ಲ. ಯಾಕೆ ಅಂತಂದ್ರೆ ಅದು ಅವತ್ತು ಇದೇ ಕುಮಾರಣ್ಣವರು ಅವ್ರ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು. ಇದು ಒಂದು ಭಾಗ. ಎರಡನೇದು ನಾನು ಹೇಳ್ತೀನಿ, ಇವತ್ತು ಅಲ್ಪಸಂಖ್ಯಾತರು ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತೇನು ಮಾತನಾಡ್ತಾ ಇದ್ದಾರೆ, ಹಿಂದೆ ಇದೇ ಅಲ್ಪಸಂಖ್ಯಾತರ ಬಗ್ಗೆ ಈ ರಾಜ ಹಲಾಲ್ ಕಟ್ಟು ಮತ್ತೆ ಅದೇನು ಹಿಜಾಬ್ ಇಶ್ಯೂ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಸಹ ಮಾತನಾಡ್ಲಿಲ್ಲ. ಆವತ್ತು ಆ ಸಮಾಜದ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥದ್ದು ಕುಮಾರಣ್ಣವರು. ಅರ್ಥ ಮಾಡ್ಕೊಳ್ಬೇಕು. ಇವರು ಸುಮ್ಮನೆ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಬೂಟಾಟಿಕೆ ಮಾತನಾಡ್ತಕ್ಕಂಥದ್ದಲ್ಲ, ವಾಸ್ತುವಂಶ ಮಾತನಾಡ್ಬೇಕಾಗ್ತದೆ. ಯಾವತ್ತು ನಮ್ಮ ಹಿಂದೆ ಕುಮಾರಣ್ಣವರು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಸೇರಿ ಅವತ್ತೇನು ಅಧಿಕಾರ ಮಾಡಿದ್ರಲ್ಲ, ಆವತ್ತು ಸಹ ದತ್ತಪೀಠದ ಇಶ್ಯೂ ಶುರುವಾಯ್ತು. ಆವತ್ತು ಸದಾನಂದ ಗೌಡರು ಈ ರಾಜ್ಯದ ಇದು ಅಧ್ಯಕ್ಷರು, ಅವ್ರು ಏನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ಅಲ್ಲಿ ಸಮಸ್ಯೆ ಆದಂತ ಸಂದರ್ಭದಲ್ಲಿ
ಕಾನೂನು ಸುವ್ಯವಸ್ಥೆಗೆ ಯಾವುದೇ ಕಾರಣಕ್ಕೂ ಭಂಗ ಬರಬಾರ್ದು. ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ಅವತ್ತು ಸದಾನಂದ ಗೌಡರ ಮೇಲೇನು ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಿಜ ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ ಇವತ್ತು JDS ಪಕ್ಷ NDA ಅಂಗಪಕ್ಷವಾಗಿ ನಾವೇನು ಇವತ್ತು ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಮೊನ್ನೆ ಹಿಂದೆ ನಡ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆ ಆಯ್ತು. ಅದೇ ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೋದಂತ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರು ಸುಮಾರು ಅವರೇ ಹೇಳಿದ್ದಾರೆ, JDS ಪಕ್ಷದಿಂದ 8-10 ಜನ ಸುಮಾರು ನಮ್ಗೆ ಅನುಕೂಲ ಆಗಿದೆ ಗೆಲ್ಲಿಕ್ಕೆ, ಲೋಕಸಭಾ ಸದಸ್ಯರು ಇಲ್ಲಿಂದ ಆಯ್ಕೆ ಹೋಗ್ಲಿಕ್ಕೆ ಅಂತೇಳಿ. ಹಾಗಾಗಿ ನಾನು ಇವತ್ತು ಸಹ ಹೇಳ್ತಕ್ಕಂಥದ್ದು, ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಬೇರೆ ಬೇರೆ ಸಮಾಜದವ್ರು ಇರ್ಬೋದು, ಯಾವತ್ತೂ ಸಹ ನಾವು ಯಾವುದೇ ಪಕ್ಷದ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡ್ರು ಸಹ ಪಕ್ಷದ ತತ್ವ ಸಿದ್ಧಾಂತವನ್ನ ಬಿಟ್ಟು ನಮ್ಮ ಪಕ್ಷದ ನಾಯಕರುಗಳು ರಾಜಕಾರಣ ಮಾಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಇವತ್ತು ಸಹ ಕುಮಾರಣ್ಣವ್ರು ಇರ್ಬೋದು, ಪೂಜ್ಯ ದೇವೇಗೌಡರು ಸಾಹೇಬ್ರದು, HD ರೇವಣ್ಣ ಸಾಹೇಬ್ ಇರ್ಬೋದು, ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವ್ರು ಇರ್ಬೋದು. ಯಾಕೆ ನಾನು ಆ ಕುಟುಂಬದ 4 ಜನರ ಹೆಸರು ಹೇಳ್ತಾ ಇದ್ದೀನಿ ಅಂದ್ರೆ, ಪಕ್ಷ ಯಾವುದು ಒಂದು ಪ್ರಾದೇಶಿಕ ಪಕ್ಷ, ನೀವು ಯಾವುದೇ ರಾಜ್ಯದಲ್ಲಿ ಹೋಗಿ ಒಂದು ಕುಟುಂಬಕ್ಕೆ ಸೀಮಿತವಾಗಿ ಅವ್ರ ಮೇಲೆನೆ ಹೆಚ್ಚು ಅವಲಂಬಿತ ಆಗಿರ್ತದೆ. ಈಗ ನಾವೆಲ್ಲರೂ ಸಹ ಇರ್ಬೋದು, ನಮ್ಮನ್ನೆಲ್ಲ ಬೆಳೆಸಿರ್ತಕ್ಕಂಥದ್ದು ಈ ಪಕ್ಷದ ನಾಯಕರು, ನಮ್ಗೆ ಹೈಕಮಾಂಡ್ ಈ ಪಕ್ಷ. ಆದ್ರೆ ಇವತ್ತು ನಾವು ಎಲ್ಲೇ ಹೋಗ್ಬೋದು, ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಲಿ, ಯಾವುದೇ ಒಂದು ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ಲಿ, ನಾವು ಸಂಘಟನೆ ಮಾಡ್ತಕ್ಕಂಥದ್ದೇ ಬೇರೆ. ಆದ್ರೆ ಆ ಕುಟುಂಬದ ಯಾರೇ ಒಬ್ಬ ಸದಸ್ಯರು ಬಂದಾಗ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು, ಅವ್ರು ಬಂದಂತ ರೀತಿಯಲ್ಲಿ ಪಕ್ಷ ಸಂಘಟನೆ ಆಗೋ ರೀತಿನೇ ಬೇರೆ. ಹಾಗಾಗಿ ಈ ಒಂದು ಪ್ರಾದೇಶಿಕ ಪಕ್ಷ ನಿಜಕ್ಕೂ ಸಹ ಏನಾದ್ರೂ ಇವತ್ತು ನಾವು ಏನಾದ್ರೂ ಈ ರಾಜ್ಯದಲ್ಲಿ ಶಾಸಕರು ಬಹಳ ಜನ ಆಗಿದ್ದಾರೆ, ಇನ್ನು ಮುಂದೆ ಶಾಸಕರಾಗಬೇಕು, ಮಹಿಳಾ ಮುಖಂಡರು ಯಾರಾದ್ರೂ ಈ ರಾಜ್ಯದಲ್ಲಿ ಬಹಳ ಜನ ಶಕ್ತಿ ತುಂಬಂತ ಕೆಲಸ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಪೂಜ್ಯ ದೇವೇಗೌಡರು ಸಾಹೇಬ್ರ ಕುಟುಂಬ. ಹಾಗಾಗಿ ಸುಮ್ಮನೆ ನಾವು ಹೇಳ್ಬೋದು, ಅದೆಲ್ಲಾನು ಸಹ ಮಾತಾಡ್ಲಿಕ್ಕೆ ಚೆನ್ನಾಗಿರ್ತದೆ. ಆದ್ರೆ ವಾಸ್ತವಾಂಶ ಏನಪ್ಪಾ ಅಂತಂದ್ರೆ, ಎಲ್ರೂ ಸಹ ಈ ರಾಜ್ಯದಲ್ಲಿ ಈ ಒಂದು ಪ್ರಾದೇಶಿಕ ಪಕ್ಷದ ಲಕ್ಷಾಂತರ ಜನ ಕಾರ್ಯಕರ್ತರು ಆ ಕುಟುಂಬದ ಮೇಲೆನೆ ಅವಲಂಬಿತ ಆಗಿರ್ತಕ್ಕಂಥ ಇದೇ ಸತ್ಯ. ಏನ್ ಬೇಕಾದ್ರೂ ತಿಳ್ಕೊಳ್ಬಹುದು. ಕರೆಕ್ಟ್ ಸರ್. ಈಗ ನೆಕ್ಸ್ಟ್ ಸರ್, ಈಗ GBA ಎಲೆಕ್ಷನ್ ನಡೆಯುತ್ತೆ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ ಸರ್. ನಿಮ್ಗೆ ಗೊತ್ತಿರುತ್ತೆ ಏನೇನ್ ಆಗ್ತಾ ಇದೆ, ಆಗು ಹೋಗುಗಳು ಎಲ್ಲವೂ ಕೂಡ. ನಾನು ಆಗ್ಲೇ ಹೇಳಿದೆ, ಜೂನಿಗೆ ಆಗ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆಯ್ತು, ಬಟ್ ಏನೋ ಮತ್ತೆ ನಿನ್ನೆ ಇಲ್ಲ, ನಾವು ಸೆಪ್ಟೆಂಬರ್ ವರೆಗೂ ಟೈಮ್ ಕೊಡಿ ಅಂತ ಹೋಗಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ GBA ಆಗುತ್ತೆ ಸರ್ ಎಲೆಕ್ಷನ್? ಮೇಡಮ್, ನಾವು ನೋಡ್ತಾ ಇದ್ದೀವಿ ಇವರ ನಡವಳಿಕೆಯನ್ನ. ಈಗ ನಾವು ಹೇಳ್ತಾ ಇದ್ವಿ, ಇಲ್ಲ ನಾವು ಏನು ಈ ರಾಜ್ಯದಲ್ಲಿ ಏನು ಬಹಳ ಜನರನ್ನು ಉದ್ಧಾರ ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾರಲ್ಲ, ನಾವ್ ಹೇಳ್ತಾ ಇದೀರಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಇವರು ಬಂದ್ಮೇಲೆ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಇವತ್ತಿನ ಮುಖ್ಯಮಂತ್ರಿಗಳು ಅಂತ ನಾವು ಬಹಳ ಬಾರಿ ಹೇಳಿದೀವಿ. ಆದ್ರೆ ಅವ್ರು ಹೇಳ್ತಾರೆ ನಾವು ಅಭಿವೃದ್ಧಿ ಮಾಡಿದಿರಿ ಅಂತ. ಅಭಿವೃದ್ಧಿ ಇವತ್ತು ಕಣ್ಣಿಗೆ ಕಾಣಿಸಂತ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇದು ಒಂದು ಭಾಗ. ಈಗ ಸುಪ್ರೀಂ ಕೋರ್ಟ್ ಅವರು ನಿಮ್ಗೆ ಡೆಡ್ ಲೈನ್ ಕೊಟ್ಟಿದ್ರು, ಆದ್ರೆ ಇವತ್ತು ನೀವು ಅಫಿಡವಿಟ್ ಏನಂತ ಹಾಕಿದ್ದೀರಿ, ಎಲೆಕ್ಷನ್ ಕಮಿಷನರು ಇವತ್ತೇನು ಅಫಿಡವಿಟ್ ಫೈಲ್ ಮಾಡಿದಾರಲ್ಲ, ನಮ್ಗೆ ಚುನಾವಣೆ ನಡೆಸಲಿಕ್ಕೆ ಹಣ ಇಲ್ಲ ಅಂತೇಳಿ ಇವತ್ತು ಅವರು ಅಫಿಡವಿಟ್ ಹಾಕಿದ್ದಾರೆ. ಆಗ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತೇಳಿ ಇವರೇ ಒಪ್ಕೊಂಡ್ರ? ಕರೆಕ್ಟ್. ಚುನಾವಣೆ, ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲಿಕ್ಕೂ ಯೋಗ್ಯತೆ ಇರ್ತಕ್ಕಂಥ ಈ ಒಂದು ಸರ್ಕಾರ, ರಾಜ್ಯದ ಜನರ ವಿಶ್ವಾಸವನ್ನ ಕಳೆದಿರ್ತಕ್ಕಂಥ ಈ ಒಂದು ಸರ್ಕಾರ ಇವತ್ತು ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಇವರಿಗೆ ನೈತಿಕತೆ ಇದೆಯಾ? ನೈತಿಕತೆ ಬಗ್ಗೆ ಮಾತನಾಡ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಮಂತ್ರಿಗಳು ನಿಜಕ್ಕೂ ಸಹ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರ? ಇವರು ನನಗೆ ಗೊತ್ತಿರೋ ಹಾಗೆ ಇವ್ರೇನು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಫೈಲ್ ಮಾಡಿದ್ರಲ್ಲ, ಅವತ್ತೇ ಇವರು ನೈತಿಕತೆ ಕಳ್ಕೊಂಡಿದ್ದಾರೆ. ಇವರು ಒಂದು ನಿಮಿಷ ಕೂಡ ಅಧಿಕಾರದಲ್ಲಿ ಇರಬಾರ್ದು. ಇವರು ಅಧಿಕಾರ ಬಿಟ್ಟು ತೊಲಗಬೇಕು. ಆದ್ರೆ ಕುರ್ಚಿಗೆ ಅಂಟ್ಕೊಂಡು ಕುಳಿತಿದ್ದಾರೆ, ಬರೀ ಕುರ್ಚಿ ಕಿತ್ತಾಟನೆ. ನೀವೊಂದು ಕ್ಲಾರಿಫಿಕೇಶನ್ ಮಾಡಿದ್ರೆ, ಯಾವಾಗ ಬೇಕಾದ್ರೂ ಆಗ್ಲಿ GBA JDS ಪಕ್ಷ ಸರ್ವ ರೀತಿಯಲ್ಲೂ ಸಿದ್ಧ ಆಗಿದೆ, ಯಾವಾಗ ನಡೆಸಿದ್ರು ಕೂಡ ನಾವು ಓಕೆ, ನಾವು ಚುನಾವಣೆ ಎದುರಿಸ್ತೀವಿ. ಮೇಡಮ್, ನಾವು ಅದನ್ನೇ ನಾನು ಆವಾಗಲೇ ಹೇಳ್ಬಿಟ್ಟೆ. ಹೌದು, ಈ ಮುಖ್ಯಮಂತ್ರಿಗಳು, ಈ ಸರ್ಕಾರ ಕಟ್ಟ ಕಡೆ ವ್ಯಕ್ತಿಗೆ ಅಧಿಕಾರ ಸಿಗಬೇಕು, ಯುವಕರು ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತಾರೆ. ಆದ್ರೆ ಇತಿಹಾಸದಲ್ಲಿ ಬರೀ ಗ್ರೇಟರ್ ಬೆಂಗಳೂರು ಚುನಾವಣೆ ಅಷ್ಟೇ ಅಲ್ಲ, ತಾಲೂಕ್ ಪಂಚಾಯತಿ ಚುನಾವಣೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ, ಗ್ರಾಮ ಪಂಚಾಯತಿ ಚುನಾವಣೆ ಇತಿಹಾಸದಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದು ದಿನಾನೂ ಸಹ ಗ್ರಾಮ ಪಂಚಾಯತಿ ಚುನಾವಣೆ ಮುಂದಕ್ಕೆ ಆಗ್ಬಾರ್ದು. ಆದ್ರೆ ಇವತ್ತವರೆಗೂ ಸಹ
ಸ್ವತಂತ್ರ ಬಂದ ನಂತರ ಗ್ರಾಮ ಪಂಚಾಯತಿ ಚುನಾವಣೆನೂ ಸಹ ನಡೆಸದೆ ಅಡ್ಮಿನಿಸ್ಟ್ರೇಟರ್ ಹಾಕಿರೋದು ಯಾವ್ದಾದ್ರು ಒಂದು ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ಇದೆ ಅಂತಂದ್ರೆ ಇದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ. ನಿಜಕ್ಕೂ ಸಹ ಇವರು, ನಾನು ಅದೇ ಹೇಳಿದ್ನಲ್ಲ, ಇವ್ರಿಗೆ ನೈತಿಕತೆನೇ ಇಲ್ಲ. ಜನರ ವಿಶ್ವಾಸನ ಕಳ್ಕೊಂಡಿರ್ತಕ್ಕಂಥ, ಒಂದು ಮಾನ ಮರ್ಯಾದೆ ಇಲ್ದಿರ್ತಕ್ಕಂಥ ಈ ಒಂದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಚುನಾವಣೆಗೆ ನಾವು ಸರ್ವಸನ್ನದ್ಧರಾಗಿದ್ದೀರಿ. ಚುನಾವಣೆ 369 ವಾರ್ಡು, ಅವ್ರಿಗೆ ವಿಶ್ವಾಸ ಇದ್ರೆ ಚುನಾವಣೆ ಘೋಷಣೆ ಮಾಡ್ಲಿ, ನಾವು ರೆಡಿ ಇದ್ದೀವಿ. ನಮ್ಮ ಕಾರ್ಯಕರ್ತರು ರೆಡಿ ಇದ್ದಾರೆ, ನಮ್ಮ ನಾಯಕರು ರೆಡಿ ಇದ್ದಾರೆ. ನಾವು ಚುನಾವಣೆಯನ್ನ ಇವಾಗ 6 ವರ್ಷ ಆಯ್ತು ಚುನಾವಣೆ ಇಲ್ದೆ, ಜನರ ಪ್ರತಿನಿಧಿಗಳಿಲ್ದೆ. ಯಾತಕ್ಕೋಸ್ಕರ ಇವರು ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ? ಏನು ದುಡ್ಡು ಹೊಡಿ ಸ್ಕೀಮ್, ಜನರ ಪ್ರತಿನಿಧಿ ಇಲ್ಲ, ಕಾರ್ಪೊರೇಟರ್ ಇಲ್ಲ, ಮೇಯರ್ ಇಲ್ಲ, ಯಾರ ಹತ್ರ ಸಮಸ್ಯೆ ಕೇಳಬೇಕು? ಎಲ್ಲಾರು ಶಾಸಕರು ಮನೆ ಮುಂದೆ ದಿನ ನಿಲ್ಲಕ್ಕಾಗತ್ತಾ ಮೇಡಮ್? ಪ್ರತಿಯೊಬ್ರು ಹೋಗಿ ಶಾಸಕರ ಹತ್ರ ಹೋಗಕ್ಕಾಗಲ್ಲ. ಶಾಸಕರುಗಳು ಬೇರೆ ಬೇರೆ ಕೆಲಸ ಇರ್ತದೆ. ಅದ್ರಲ್ಲೂ ಕೆಲವು ಕ್ಷೇತ್ರದಲ್ಲಿ ಶಾಸಕರು ಮಂತ್ರಿ ಆಗ್ಬಿಟ್ಟಿದ್ದಾರೆ, ಅವ್ರ ಹತ್ರ ಅಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ಥಳೀಯವಾಗಿ ಇವತ್ತೇನು ವಾರ್ಡ್ಗಳ ಇವತ್ತು ಸಂಖ್ಯೆಯನ್ನ ಏನು ಹೆಚ್ಚು ಮಾಡಿದ್ದಾರೆ. ಇವತ್ತು ನಿಜಕ್ಕೂ ಸಹ ನಾನು ಕೂಡಲೇ ಇವರು ಚುನಾವಣೆನ ಮಾಡಬೇಕಾಗ್ತದೆ. ನಾನು ಮನವಿ ಮಾಡತಕ್ಕಂಥದ್ದು, ಈ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವರು ಮಾತನಾಡ್ತಕ್ಕಂಥದ್ದೊಂದು, ಮಾಡ್ತಕ್ಕಂಥದ್ದೊಂದು. ಇವರ ಅದೇ ರೀತಿ ಇವತ್ತೇನು ನಾನು ನ್ಯಾಯಾಲಯಗಳಲ್ಲಿ ಇವತ್ತೇನಿದೆ, ಕೂಡಲೇ ಈ ಸರ್ಕಾರಕ್ಕೆ ಚೀಮಾರಿ ಹಾಕಿ, ಸರ್ಕಾರಕ್ಕೆ ಒಂದಷ್ಟು ಫೈನ್ ಹಾಕಿ, ಕೂಡಲೇ ಇಮಿಡಿಯೇಟ್ ಏನು ಅವ್ರೇನು ಜೂನ್ಗೆ ಅಂತ ಏನು ಒಂದು ಗಡುವನ್ನ ಕೊಟ್ಟಿದ್ರು, ಆ ಗಡುವಲ್ಲೇ ಚುನಾವಣೆ ಮಾಡಬೇಕು ಅಂತೇಳಿ ಈ ಒಂದು ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಕರೆಕ್ಟ್ ಸರ್. ಈಗ ನಾವು ರಮೇಶ್ ಗೌಡ್ರು ವಿಚಾರಕ್ಕೆ ಬರೋದಾದ್ರೆ, ರಮೇಶ್ ಗೌಡ್ರು JDS ಪಕ್ಷಕ್ಕೆ ಬಂದಿದ್ದು ಹೇಗೆ? ನಾನು ಆರಂಭದಲ್ಲೇ ಕೇಳ್ಬೇಕಿತ್ತು. ನಾವು ಹಂಗೆ ರಾಜಕೀಯದ ಬಗ್ಗೆ ಮಾತನಾಡ್ಕೊಂಡು, ಯಾಕಂದ್ರೆ ಸರ್ ಸಾಕಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಯಾಕಂದ್ರೆ ರಮೇಶ್ ಗೌಡ್ರು ದೇವೇಗೌಡರ ಹಿಂದೆ ಸದಾ ಇರ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರ ಹಿಂದೆ ಇರ್ತಾರೆ, ಕುಮಾರಸ್ವಾಮಿ ಅವರು ಎಲ್ಲೇ ಹೋದ್ರು ಕೂಡ ಅವರ ಹಿಂದೆ ಇರ್ತಾರೆ ಅಂತ ಹೇಳಿ ರಾಜ್ಯದ ಜನರಿಗೆ ಒಂದು ರೀತಿ ಕ್ಯೂರಿಯಾಸಿಟಿ. ಈಗ ಬೆಂಗಳೂರವ್ರಿಗೆ ಗೊತ್ತಿರುತ್ತೆ, ರಾಜ್ಯದ ಜನರಿಗೆ ಯಾರು ರಮೇಶ್ ಗೌಡ್ರು ಯಾರು ಅಂತ ಹೇಳಿದ್ರೆ, ಇವರು JDSಗೆ ಹೇಗ್ ಬಂದ್ರು, ಹೆಂಗೆ ಅವ್ರ ಒಲವು? ಯಾಕಂದ್ರೆ ನಾವು ನಿಮ್ ಬಗ್ಗೆ ತಿಳ್ಕೊಳ್ಳೋಂತ ಟೈಮಲ್ಲಿ ಸಾಕಷ್ಟು ಪ್ರತಿಭಟನೆಗಳು, ಹೋರಾಟಗಳನ್ನ ಮಾಡಿದೀರಾ. ಅದ್ರಲ್ಲೂ ರೈತ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿದ್ರಿ ನೀವು ಅಂತ ಹೇಳ್ಬಿಟ್ಟು. ಹಂಗಾಗಿ ಆ ಜರ್ನಿ ಸ್ವಲ್ಪ ಬೇಗ ಹೇಳೋದಾದ್ರೆ ಫಾಸ್ಟ್ ಆಗಿ. ಮೇಡಮ್ ನೋಡಿ, 1995-96 ನಾನು ಹೊಸಕೋಟೆ ಗೌರ್ಮೆಂಟ್ ಕಾಲೇಜಲ್ಲಿ ಸ್ಟೂಡೆಂಟ್ ಲೀಡರ್. ಅಲ್ಲಿಂದ ನಮ್ ಪ್ರಾರಂಭ. ಅದಾದ್ಮೇಲೆ ಇದು ನಮ್ದು ಇದೆ ಏನಿದೆ, 800 ಗ್ರಾಮ ಅಂತ ಏನಿದೆ, ಇದು ನಮ್ಮ ಊರು. ಬಟ್ ನಾನು ಓದಿದ್ದು ಎಲ್ಲಾನು ಅಲ್ಲಿ ಹೊಸಕೋಟೆ. ಅದು ನಮ್ಮ ತಾಯಿ ಹುಟ್ಟಿದೂರು. ಅದು ನಮ್ಮ ತಾತ ಮುನ್ಸೋಣಪ್ಪ ಅಂತೇಳಿ, ಅವರು ಅಲ್ಲಿ ನಾನು ಓದಿದ್ದು. ಅದಾದ ನಂತರ ನಾನು ವಿದ್ಯಾಭ್ಯಾಸ ಮುಗಿಸಿ ಏನಿಲ್ಲಿ ಬೆಂಗಳೂರಲ್ಲಿ ಏನಿದ್ರಿ 98 ಅದು ಇದೆಲ್ಲ ಏನ್ ಇವಾಗ ಸರ್ವಜ್ಞರ ವಿಧಾನಸಭಾ ಕ್ಷೇತ್ರ ನಾನು ಇಷ್ಟೊತ್ತು ಏನ್ ಹೇಳಿದೆ, ಇವೆಲ್ಲ ಸೇರಿ ಅವಾಗ ಯಲಹಂಕ ವಿಧಾನಸಭಾ ಕ್ಷೇತ್ರ 98 ಅಕ್ಟೋಬರ್. ಅವಾಗ ಯಲಹಂಕ ಕ್ಷೇತ್ರದ ಅಧ್ಯಕ್ಷರು ಮುದ್ರಂಗೇಗೌಡರು. ಬೆಂಗಳೂರು ಗ್ರಾಮಾಂತರಕ್ಕೆ ಹನುಮಂತರಾಯಪ್ಪನವರು ಅಂತ ಹೇಳಿ ಅಧ್ಯಕ್ಷರು. ಯುವಜನತಾ ದಳಕ್ಕೆ ರಾಜೇಗೌಡ ಅಂತ ಅಧ್ಯಕ್ಷರು. ಆಗ 98 ಅಕ್ಟೋಬರ್ ಅಲ್ಲಿ ನಾನು ಯಲಹಂಕ ಯುವಜನತಾ ದಳದಲ್ಲಿ ಜನರಲ್ ಸೆಕ್ರೆಟರಿ ಆಗಿ ಪ್ರಾರಂಭ ಮಾಡಿದ್ದು. ಮುದ್ರಂಗೇಗೌಡರು ಒಂದು ಕೈಯಲ್ಲಿ ಒಂದು ಲೆಟರ್ ನ ಬರೆದು ಕೊಟ್ರು. ಅವಾಗ ಇಲ್ಲಿ ಇಲ್ಲಿ ನಮ್ಮ ಗಂಗೇನಹಳ್ಳಿ ಕೃಷ್ಣಪ್ಪನವ್ರು ಎಕ್ಸ್ ಮಿನಿಸ್ಟ್ರು ಅವರಿದ್ರು. ಅವರು ನಮ್ಮನ್ನ ಮೀನಾಮೇಷ ಎಣಿಸ್ತಾ ಇದ್ರು, ನೋಡೋಣ ಮಾಡೋಣ ಅಂತ ಹೇಳಿ. ಅವ್ರು ಅವಾಗ ರೈ ಹುಡುಗ ಆಕ್ಟಿವ್ ಆಗಿದ್ದಾನೆ, ಕೊಡ್ರಿ ಲೆಟರ್ ಅಂತ ಹೇಳ್ಬಿಟ್ಟು ಅವರು ನನ್ಗೊಂದು ಲೆಟರ್ ನ ಕೊಟ್ರು. ಅವ್ರೇ ಹೇಳ್ಬಿಟ್ಟು ಕೊಡ್ಸಿದ್ರು, ಕೈಯಲ್ಲಿ ಬರ್ಸಿ ಕೊಟ್ರು. ಇನ್ನೂ ಇದೆ ಆ ಲೆಟರ್. ಕೈಯಲ್ಲಿ ಬರ್ಸಿ ಆ ಲೆಟರ್ ಕೊಟ್ರು, ಯಲಹಂಕ ಯುವಜನತಾ ದಳಕ್ಕೆ ಜನರಲ್ ಸೆಕ್ರೆಟರಿ ಅಂತ ಹೇಳಿ. ಅಲ್ಲಿಂದ ಪ್ರಾರಂಭ ಆದಂತ ನಮ್ಮ ರಾಜಕಾರಣ ಅಲ್ಲಿದೆ ನೋಡಿ. ಇದು ಇದೆ ಇದು 99 ಅಲ್ಲಿ ಹೋಗಿ ನಾನು ದೇವೇಗೌಡರು ಸಾಹೇಬ್ರನ್ನ ಫಸ್ಟ್ ಭೇಟಿ ಇದು 99 ಅಲ್ಲಿ 2000 ಅಲ್ಲಿ ಇದೊಂದು ನಾನು ಹೋಗಿ ಪೂಜ್ಯ ದೇವೇಗೌಡರು ಸಾಹೇಬ್ರ ಮನೇಲಿ ಹೋಗಿ ಭೇಟಿ ಮಾಡಿದ್ದು. ಅದು ಯಾರ ಜೊತೆ ಹೋಗಿ ಗೊತ್ತಾ ಭೇಟಿ ಮಾಡಿದ್ದು? ದೇವೇಗೌಡರು ಸಾಹೇಬ್ರ ಮನೆಯಲ್ಲಿ ಒಬ್ರು ಮಂಜೇಗೌಡರು ಅಂತ ಇದ್ರು. ಅವ್ರ ಮನೆಯಲ್ಲಿ ಸಾಹೇಬ್ರ ಹತ್ರನೇ ಇದ್ರು. ಅವರಲ್ಲಿ ವಿಧಾನಸಭೆ ಅಸೆಂಬ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಆ ಮನೆಯಲ್ಲಿದ್ರು. ಆಗ ಅವ್ರ ಥ್ರೂ ಹೋಗಿ ನಾನು ಪೂಜ್ಯ ದೇವೇಗೌಡರು ಸಾಹೇಬ್ರನ್ನ ಭೇಟಿ ಮಾಡ್ತಕ್ಕಂಥದ್ದು. ಫಸ್ಟ್ ಫೋಟೋ ನಾನು ಹೋಗಿ 99-2000 ಇಸ್ವಿಯಲ್ಲಿ ಹೋಗಿ ದೇವೇಗೌಡರು ಸಾಹೇಬ್ರ ಭೇಟಿ ಮಾಡಿ ಅವ್ರಿಗೆ ಹಾರ ಹಾಕಿದ್ದು. ಅದಾದ ನಂತರ ನನ್ನ ಜರ್ನಿ ಶುರುವಾಯ್ತು. ಹೌದು, ಯಲಹಂಕ ಯುವಜನತಾ ದಳ ಮತ್ತೆ ಕ್ಷೇತ್ರ ವಿಭಜನೆ ಆದಂತ ಸಂದರ್ಭದಲ್ಲಿ ಈ ಕ್ಷೇತ್ರದ ಅಧ್ಯಕ್ಷ ಆಗಿ, ಬೆಂಗಳೂರು ನಗರ ಜಿಲ್ಲೆ ಉಪಾಧ್ಯಕ್ಷ ಆಗಿ, ಆಮೇಲೆ ಬೆಂಗಳೂರು ನಗರ ಜಿಲ್ಲೆ ಇತ್ತು ಅವಾಗ, ಯು ಘಟಕದ ಅಧ್ಯಕ್ಷನಾಗಿ, ಮತ್ತೆ ಬೆಂಗಳೂರು ನಗರದ ಅಧ್ಯಕ್ಷನಾಗಿ, ಮತ್ತೆ ಈ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾಗಿ, ನಾನು ಯುವಜನತಾ ದಳದ ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ
ನನ್ನನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದ್ದು. ಹೌದು. ಒಬ್ಬ JDS ಅಲ್ಲಿ ಯುವ ಘಟಕದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮಟ್ಟ ಬಂದ್ಲೇಬಾರಿಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನಗೆ. ಅದಕ್ಕೂ ಮೊದಲು ಒಂದಷ್ಟು ಅಪಸ್ವರಗಳು ಕೇಳಿ ಬಂದ್ಬಿಡ್ತಲ್ಲ ಸರ್. ಮೇಡಮ್ ಅದಕ್ಕೂ ಮೊದಲು ನನ್ನ 3 ಬಾರಿ ಸೆಂಟ್ರಲ್ ಬೋರ್ಡ್ಗೆ ಡೈರೆಕ್ಟರ್ ಮಾಡಿದ್ರು ದೇವೇಗೌಡರು ಸಾಹೇಬ್ರು. 3 ಬಾರಿ ಕೆಮಿಗೆ ಇವತ್ತೇನು ಕುಮಾರಣ್ಣವರು ಮಂತ್ರಿ ಇದ್ದಾರೆ, ಅವತ್ತು ವೀರಭದ್ರ ಸಿಂಗ್ ಮಂತ್ರಿ ಇದ್ರು. ಅವತ್ತು ನನ್ನನ್ನ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಮಾಡಿದ್ರು. ಅದಾದ್ಮೇಲೆ ಅನಂತ್ ಕುಮಾರ್ ಇದ್ದ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ ಗಿದ್ದೆ. ಆಮೇಲೆ ರಾಮ್ವಿಲಾಸ್ ಅವ್ರ ಪಾಸ್ವಾನ್ ಇದ್ದವಾಗ ಇದು ಆಹಾರ ಮತ್ತು ನಾಗರಿಕ ಇದಕ್ಕೆ ಇದ್ದೆ. ಈ ರೀತಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದ್ದೆ. ಈ ರೀತಿ ನನಗೆ ಪೂಜ್ಯ ದೇವೇಗೌಡರು ಸಾಹೇಬರು 3 ಬಾರಿ ಮಾಡಿದ್ರು. ಅದಾದ್ಮೇಲೆ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಪಕ್ಷದಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಹಂತವಾಗಿ ನನಗೆ ಶಕ್ತಿ ತುಂಬಂದು ಇವತ್ತೇನಾದ್ರೂ ಈ ಮಟ್ಟಕ್ಕೆ ಇದೀರಿ ಅಂತಂದ್ರೆ ನನಗೆ ಅಪಾರವಾದ ಅಭಿಮಾನ. ಪೂಜ್ಯ ದೇವೇಗೌಡರು ಸಾಹೇಬ್ರ ಆ ಕುಟುಂಬ ಅಂದ್ರೆ ನಮ್ಗೆ ಅದು ದೇವಸ್ಥಾನದ ತರನೇ ನಾವು ಇವತ್ತು ಸಹ ನೋಡ್ತಕ್ಕಂಥ. ನಿಮ್ಮ ಆಫೀಸ್ ನೋಡಿದ್ರೇನೆ ಗೊತ್ತಾಗುತ್ತೆ ಸರ್, ಎಲ್ಲೆಲ್ಲೋ ದೇವೇಗೌಡರು ಕುಮಾರಸ್ವಾಮಿ ಅವರ ಫೋಟೋಗಳೇ ರಾರಾಜಿಸ್ತಾ ಇದೆ. ಆಮೇಲೆ ಒಂದು ಮಾತು ಕೇಳ್ಪಟ್ಟಿದ್ದು ಸರ್, ದೇವೇಗೌಡರು ಮನೇಲಿ ರಮೇಶ್ ಗೌಡ್ರು ಅಡುಗೆ ಭಟ್ರಾಗಿ ಕೆಲಸ ಮಾಡ್ತಿದ್ರು. ಅದು ಸುಳ್ಳೋ ನಿಜನೋ ನನ್ಗಂತೂ ಗೊತ್ತಿಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರನೇ ಒಂದು ಕ್ಲಾರಿಫಿಕೇಶನ್ ತಗೋಣ. ಮುಖಾಮುಖಿ ಕೂತಿದ್ದೀರಾ ಸರ್. ನಾನು ಒಂದ್ ಮಾತು ಹೇಳ್ತೀನಿ. ನಾವು ಇಲ್ಲಿ ಜಮೀನ್ದಾರರು. ಹೌದು. ನಾನು ಹಿಂದೆನೋ ಯಾವ್ದೋ ಒಂದು ಇಂಟರ್ವ್ಯೂ ಹೇಳಿದ್ದೆ ನಾನು. ನಮ್ಮ ಸ್ಕೂಲ್ಗಳೆಲ್ಲ ಇದಾವೆ, ನಾವು ವಿದ್ಯಾಸಂಸ್ಥೆಗಳಿದಾವೆ, ಅವರು ನಮ್ನ ವೈಫ್ ನೋಡ್ಕೊಳ್ತಾರೆ. HMR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಏನಿದೆಯಲ್ಲ, ಒಂದ್ಸತಿ ಆಪಾದನೆ ಮಾಡ್ತಕ್ಕಂಥವ್ರು ನಮ್ಮ ವಿದ್ಯಾಸಂಸ್ಥೆಗಳು ನೋಡ್ಕೊಂಬಲ್ಲಿ. ವಿದ್ಯಾಸಂಸ್ಥೆಗಳು ನಾನೇನು ಆಮೇಲೆ 2004ರಲ್ಲಿ ನಾನು ಮದುವೆ ಆಗಿದ್ದು. ಡಾಲಸ್ ಕಾಲೋನಿ ಅಂಜನ್ ಮೂರ್ತಿ ಅವರು ಅಂತ ಹೇಳಿ ನಮ್ಮ ಮಾವ. ಅಂಜನ್ ಮೂರ್ತಿ ಬಡಾವಣೆ ಅಂತಿದೆ, ನೀವು ಇವಾಗೇನು RME ಕ್ಲಬ್ ಎಲ್ಲ ಇದೆ, ಅಂಜನ್ ಮೂರ್ತಿ ಬಡಾವಣೆ ಅಂತಿದೆ. ಅಂಜನ್ ಮೂರ್ತಿ ಅವರು ಅಂದ್ರೆ ಬಹಳ ದೊಡ್ಡ ಹೆಸರು. ಅವರು ಬಂಗಾರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ 15 ಎಕರೆ ಡಿನೋಟಿಫಿಕೇಶನ್. ಅವ್ರು ಇನ್ ಎಷ್ಟು ದೊಡ್ಡ ಶ್ರೀಮಂತರು ಅಂತ ಅರ್ಥ ಮಾಡ್ಕೊಳ್ಳಿ. ಅವರು 2004ರಲ್ಲಿ ನನ್ನ ಮದುವೆ. ದೇವೇಗೌಡರು ಸಾಹೇಬರು ಸಿದ್ದರಾಮಣ್ಯ ಎಲ್ಲ ನಮ್ಮ ಪಕ್ಷದಲ್ಲೇ ಇದ್ರು. ನಾರಾಯಣ ಸಾಮಣ್ಣ ಈ ಭಾಗದಲ್ಲಿ ಅವರು ನಮ್ಮ ನಾಯಕರು. ಅವಾಗ ನಾರಾಯಣ ಸಾಮಣ್ಣ, CM ಇಬ್ರಾಹಿಂ, ನಮ್ಮ ಪೂಜ್ಯ ದೇವೇಗೌಡರು ಸಾಹೇಬರು ಮದುವೆಯಲ್ಲಿ ಬಂದು ಆವತ್ತಿನ ದಿವಸ 2 ಅವರ್ ಇದ್ರು ದೇವೇಗೌಡರು ಸಾಹೇಬರು. ನನ್ನ ಮದುವೆಯಲ್ಲಿ 2004 ನನ್ನ ಮದುವೆ. ಅವಾಗ ಇನ್ನೂ SPG ಇನ್ನೂ ಹೆಚ್ಚು ಬಾರಿ ಬಂದಿದ್ದಾರೆ. ನನ್ನ ಹಳೆ ಮನೆ ಇತ್ತು ಇನ್ನೊಂದು, ಅಲ್ಲಿ HRBR ಲೇಔಟ್ ಅಲ್ಲಿ. ಈ ಮನೆ ಕಟ್ಟಿ 11 ವರ್ಷ ಆಯ್ತು. ಈ ಮನೆಗೆ ದೇವೇಗೌಡರು ಸಾಹೇಬರು ಏರ್ಪೋರ್ಟ್ ಬರ್ತಿದ್ರಲ್ಲ, ಅವರು ಡೆಲ್ಲಿಯಿಂದ ಬಂದು ಏರ್ಪೋರ್ಟ್ ಬಂದ್ರೆ, ಏರ್ಪೋರ್ಟ್ ಬಂದು ಇಲ್ಲಿ ಯಾವ್ದಾದ್ರು ಸಾಯಂಕಾಲ ಮದುವೆ ಇದ್ದು ಮಧ್ಯಾಹ್ನನೇ ಬಂದ್ರೆ ಸೀದಾ ಇಲ್ಲಿ ಮನೆಗೆ ಬರೋರು. ಮಧ್ಯಾಹ್ನ ಮನೆಗೆ ಬಂದು ಇಲ್ಲಿ ನಮ್ಮ ಮನೇಲೆ ಬಂದು ಇಲ್ಲಿ ಸ್ನಾನ ಮಾಡಿ ಮತ್ತೆ ಸಾಹೇಬ್ರು ಹಾಗೇನೆ ಇಲ್ಲಿ ಪ್ಯಾಲೇಸ್ ಗೊಂಡ ಯಾವ್ದಾದ್ರು ಮದುವೆಗಳು ಕಾರ್ಯಕ್ರಮ ಇದ್ರೆ ಹೋಗಿರ್ತಕ್ಕಂಥದ್ದು ಇದೆ. ಅದು ನಮ್ಮ ದೊಡ್ಡ ಭಾಗ್ಯ. ಯಾರು ಏನ್ ಬೇಕಾದ್ರೆ ನೋಡಿ ಮೇಡಮ್, ರಾಜಕಾರಣದಲ್ಲಿ ಅಸೂಯೆ ಬಹಳ ಇರ್ತದೆ. ರಾಜಕಾರಣ ಹೇಗೆ ಅಂತಂದ್ರೆ ನೀರಿನ ಅಲೆಗಳು ಬರ್ತಾ ಅದ್ರ ವಿರುದ್ಧವಾಗಿ ಯೂಜಿದಾಗೆ. ಈಗ ಬಹಳ ಜನ ನನ್ನ ಮೇಲೆ ಅಸೂಯೆನೂ ಇದೆ. ಯಾಕಂದ್ರೆ ಇವನು ಪಕ್ಷದಲ್ಲಿ ಇವನಿಗೇನು ಬಹಳ ಹೆಚ್ಚಿನ ಒಂದು ಆದ್ಯತೆ ಇದೆ ಅಂತ. ನಾನು ಪೂಜ್ಯ ದೇವೇಗೌಡರು ಸಾಹೇಬ್ರದ್ದು ದೇವ್ರು ಅಂತಾನೆ ನಮ್ಮ ಭಾವನೆ. ಕುಮಾರಣ್ಣನು ನಾವು ಅದೇ ನಮ್ಮ ಆರಾಧ್ಯ ದೈವ. ಕುಮಾರಣ್ಣವರು ನಮ್ಮ ದೇವ್ರು ಅಂತಾನೆ ನಮ್ಮ ಭಾವನೆ. ರೇವಣ್ಣ ಸಾಹೇಬ್ರು, ನಾನು ವಿಧಾನ ಪರಿಷತ್ಗೆ ಏನು ಆಯ್ಕೆ ಮಾಡಿದ್ರಲ್ಲ, ಆವತ್ತು ರೇವಣ್ಣ ಸಾಹೇಬ್ರಿಲ್ಲ ಅಂದ್ರೆ ನಾನು ವಿಧಾನ ಪರಿಷತ್ಗೆ ಹೋಗ್ತಾ ಇರ್ಲಿಲ್ಲ. ರೇವಣ್ಣ ಸಾಹೇಬ್ರು ನನ್ನನ್ನ MLC ಮಾಡ್ಬೇಕಂತ ಪೂಜ್ಯ ದೇವೇಗೌಡರು ಸಾಹೇಬ್ರು, ಕುಮಾರಣ್ಣ ರಾಜ್ಯದ ಮುಖ್ಯಮಂತ್ರಿಗಳು. ಅವತ್ತು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇದ್ದು ದೇವೇಗೌಡರು ಸಾಹೇಬ್ರ ಮನೆಯಲ್ಲಿ. ಅವತ್ತು ಪೌರ್ಣಮಿ, ಕುಮಾರಣ್ಣವರು ಬಂದ್ರು ಅವತ್ತು. ಎಲ್ರು ಬಹಳ ಜನ ಆಕಾಂಕ್ಷಿಗಳಿದ್ರು. ಆದ್ರೆ ಪಕ್ಷ ಎಲ್ರೂ ಸೇರಿ ರೇವಣ್ಣ ಸಾಹೇಬ್ರು, ಪೂಜ್ಯ ದೇವೇಗೌಡರು ಸಾಹೇಬ್ರು, ಕುಮಾರಣ್ಣ ಎಲ್ರೂ ಸಹನು ರಮೇಶ್ ಗೌಡನ್ನ ಮಾಡೋಣ ಈ ಸತಿ, ಒಬ್ಬ ಯುವ ಘಟಕದ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೆ, ಒಂದು ಯುವಕನ್ಗೆ ಒಂದು ಅವಕಾಶ ಕೊಡೋಣ ಅಂತೇಳಿ ನಾನು ಕೊಟ್ರು. ನಾವು ಅಷ್ಟೇ ನಿಷ್ಠೆ ಪ್ರಾಮಾಣಿಕತೆಯಿಂದ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಆಮೇಲೆ ಈ ಅಡಿಗೆ ಭಟ್ಟ ಅಂತ ನೀವು ಹೇಳಿದ್ರು ಮೇಡಮ್, ನಾನು ಒಂದು ಮಾತು ಹೇಳ್ತೀನಿ ತಮ್ಗೆ. ಅಡಿಗೆ ಭಟ್ಟ ಅಂತ ಆದ್ರೂ ಹೇಳಿ, ಅಥವಾ ದೇವೇಗೌಡರ ಮನೆಯಲ್ಲಿ ದೇವೇಗೌಡರು ಚಪ್ಪಲಿಗೆ ಪಾಲಿಶ್ ಆಗ್ತಾ ಇದ್ದಂತಾದ್ರೂ ಅನ್ಕೊಳ್ಳಿ. ನನ್ನ ನಿಷ್ಠೆ ಇದ್ರೆ ಯಾವ್ದೋ ಇನ್ನೊಬ್ರಿಗೆ ಹೋಗಿ ಯಾವ್ದೋ ಅಲ್ಕ ಕೆಲಸ ಮಾಡಬಾರ್ದು ಅಷ್ಟೇ ಅಲ್ವಾ. ಇಲ್ಲ ಇನ್ನೊಂದೇನೋ ದರೋಡೆ ಕೆಲಸ ಮಾಡಬಾರ್ದು. ಇಲ್ಲ ಯಾವ್ದೋ ಹೋಗಿ ಸರ್ಕಾರಿ ಜಾಗಕ್ಕೆ ಬೇಲಿ ಹಾಕಂತ ಕೆಲಸ ಮಾಡಬಾರ್ದು. ಆದ್ರೆ ನನ್ನ ನಿಷ್ಠೆ, ನಾನು ದೇವೇಗೌಡರು ಸಾಹೇಬ್ರ ಮನೆ ಅಡಿಗೆ ಭಟ್ಟ ಆದ್ರೂ ಆಗಿರ್ತೀನಿ, ಅಥವಾ ಅವ್ರ ಮನೆಯಲ್ಲಿ ಶೂ ಪಾಲಿಶ್ ಆದ್ರೂ ಹಾಕೊಡ್ತೀನಿ. ಅದನ್ನ ಕಟ್ಕೊಂಡು ಇವ್ರಿಗೆ ಏನಾಗಬೇಕಾಗಿದೆ, ಅದು ನನ್ನ ನಿಷ್ಠೆ. ನಾನು ಏನ್ ಬೇಕಾಗಿರೋ ನಾನು ಮಾಡ್ತೀನಿ, ಆಯ್ತು. ಅದ್ರ ಕಟ್ಕೊಂಡು ಇವ್ರಿಗೆ ಏನಾಗಬೇಕಾಗಿದೆ. ಅಸೂಯೆಗೆ ಏನ್ ಬೇಕಾಗಿದ್ರು ಮಾತನಾಡ್ಬೋದು. ಅಸೂಯೆಗೆ ಅದಕ್ಕೆ ಔಷಧಿನೇ ಇಲ್ಲ. ಹಾಗಾಗಿ ನಮ್ಮ ಕುಟುಂಬ
ಏನು ಅಂತ ಹೇಳ್ಬಿಟ್ಟು ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ಇಲ್ಲಿ ಊರಿನಲ್ಲಿ ಒಂದು ಗ್ರಾಮ ದೇವತೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಫ್ರೀಯಾಗಿ ಜಾಗ ಕೊಟ್ಟಿರ್ತಕ್ಕಂಥವ್ರು ನಮ್ಮ ತಾತ. ಅದೇ ರೀತಿ ಎಣ್ಣೂರಿನಲ್ಲಿ ಸರ್ಕಾರಿ ಶಾಲೆ ಇದೆ. ಸರ್ಕಾರಿ ಶಾಲೆಗೆ ಫ್ರೀಯಾಗಿ ಜಾಗ ಕೊಟ್ಟಿರ್ತಕ್ಕಂಥದ್ದು ನಾವು, ನಮ್ಮ ಕುಟುಂಬ. ಫ್ರೀಯಾಗಿ ಜಾಗ ಕೊಟ್ಟಿದ್ದಾಯ್ತು. ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಒಂದು ಹಳೇ ಸ್ಕೂಲ್ ಅದೆಲ್ಲ ನೀರು ಸುರಿತಾ ಇತ್ತು. ಅದಕ್ಕೆ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 3 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ನಂದು 50%, ಇಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ KJ ಜಾರ್ಜ್ ಸಾಹೇಬ್ರದ್ದು 50%. ಇಬ್ರು ಸೇರಿ ಒಂದು ಕಟ್ಟಡವನ್ನ ಕಟ್ಟಿದ್ದೇವೆ. ಯಾವ ರೀತಿ ಕಟ್ಟಡ ಕಟ್ಟಿದ್ದೀವಿ ಅಂತೇಳಿ ಒಂದು ಸಾಫ್ಟ್ವೇರ್ ಬಿಲ್ಡಿಂಗ್ ತರ ಇದೆ, ಹೋಗಿ ನೋಡ್ಲಿ. ಇದು ಸ್ಕೂಲ್. ಇಲ್ಲಿ ನೀವು ಬರ್ಬೇಕಾದ್ರೆ ಒಂದು 800 ಮೇನ್ ರೋಡ್ ಅಲ್ಲಿ ಒಂದು ಅಡಿ ಬಂದು ಇವತ್ತು 30,000 ರಿಂದ 40,000 ರೂಪಾಯಿ ಇದೆ ಒಂದು ಸ್ಕ್ವೇರ್ ಫೀಟ್. ಅಲ್ಲಿ ನಾವು ಒಂದು ಗಣಪತಿ ಟೆಂಪಲ್ ಮಾಡಿದಿರಿ. ನಮ್ಮ ತಾತ ಪುರಾತನ ಕಾಲದಲ್ಲಿ ಕಟ್ಟಿರ್ತಕ್ಕ ಒಂದು 65 ವರ್ಷದಿಂದ ಮಾಡಿದ್ರು. 800 ಹೈವೇಗೆ. ಅದಕ್ಕೆ ನಾವು ಮೊನ್ನೆ ಅದನ್ನ ಜೀರ್ಣೋದ್ಧಾರ ಮಾಡಿದ್ವಿ. ಪೂರ್ತಿ ಅದನ್ನೆಲ್ಲ ಡೆಮೊಲಿಷನ್ ಮಾಡಿ ಒಂದು ಅಡಿ 30,000 ರಿಂದ 40,000 ರೂಪಾಯಿ ಇರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರೇ, ಅದು ಅವ್ರ ಆಶೀರ್ವಾದ ಅಂತಾನೆ ನಾವು ಮಾಡಿ ಅದೊಂದು ದೊಡ್ಡ ಇದು ಮಾಡಿದ್ದೀರಿ ನೋಡಿ. ಅದಕ್ಕೆ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಬಂದು ಅದನ್ನ ಇನಾಗ್ರೇಷನ್ ಮಾಡಿರ್ತಕ್ಕಂಥದ್ದು. ಅದು 1 ವರ್ಷ ಆಯ್ತು. ಅದಕ್ಕಿಂತ ಇನ್ ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲೇನೆ ಇನ್ನೊಂದು 100 ಮೀಟರ್ ಒಂದು ಇದು ನಮ್ಮ ತಮಿಳಿಯನ್ಸ್ ಎಲ್ಲಾನು ಮಾರಮ್ಮ ಟೆಂಪಲ್ ಅಂತ ಒಂದಿದೆ. ಅವ್ರಿಗೆ ಜಾಗ ಕೊಟ್ಟಿದ್ದೀವಿ. ಅದು ಅಡಿಗೆ ಒಂದು ಇವತ್ತು ಹೋಗಿ ನೋಡಿ ನೀವು. ಹೌದು, ಫ್ರೀ ಆಗಿ ಕೊಟ್ಟಿರ್ತಕ್ಕಂಥ ಜಾಗ. ದಾಖಲೆ ಇದೆ. ದಾಖಲೆ ಯಾರು ಬೇಕಾದ್ರೂ ತಗೊಂಡ್ಲಿ, ನೋಡ್ಲಿ. ಇವತ್ತು ಸಹನು ಆ ದಾಖಲೆಗಳು ಕೂಡ ನಮ್ಮ ಹೆಸರಲ್ಲಿ ಬರ್ತಾ ಇರತಕ್ಕಂಥದ್ದು. ಇವೆಲ್ಲವನ್ನು ಸಹನು ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು. ಸಮಾಜ ಸೇವೆಗೆ ನಮ್ಮ ಕುಟುಂಬ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು. ನಾವು ನಡ್ಕೊಂಬಂದಿರ್ತಕ್ಕಂಥ ದಾರಿ ಇಂಥದ್ದು. ಆಮೇಲೆ ಮೇಡಮ್, ನಾನು ಹೇಳ್ತೀನಲ್ಲ, ಹೇಳ್ಬಾರ್ದು, ಹೇಳ್ತೀನಿ ನೋಡಿ. ಈಗ ಒಂದ್ಸತಿ ಸಾಧನ ನಾವು ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೆ. ಬಹಳ ಜನ ಇದ್ರು. ಹಿಂಗೆ ಏನೋ ಒಂದು ಇಶ್ಯೂ ಶುರು ಆಗ್ಬಿಡ್ತು. ನಾನು ಯಾರೋ ಒಬ್ರು ಹೆಸರು ಬೇಡ, ಎಲ್ಲಾ ಶಾಸಕರು ಕೂತಿದ್ವಿ. ಸುಮಾರು ಲಾಬಿಯಲ್ಲಿ ಅಲ್ಲಿ ಒಂದು 20-25 ಜನ ಎಲ್ಲ ಕುತ್ಕೊಂಡು ಹೀಗೆ ಮಾತಾಡ್ತಾ ಇದ್ರಿ. ಹಿಂಗೆ ಲೋಕಾರೂಢಿಯಾಗಿ ಅದು ಇದು ಮಾತು ಬಂತು. ಯಾರ್ದೋ ಒಬ್ರದ್ದು, ಅವರು ಬೇರೆ ಪಕ್ಷದವ್ರದ್ದು ಒಂದು ಹೆಸರು ಬಂತು. ಏನಪ್ಪಾ ಈ ತರ ಏನು ಅಂತೇಳಿ ನಾನು ಅದಕ್ಕೆ ಒಂದು ಇದು ಹೇಳಿದ್ದೆ. ನೋಡಪ್ಪ, ಯಾರು ಬೇಕಾಗಿದ್ರು ಮಾತಾಡ್ಬೋದು, ನನ್ನ ಬಗ್ಗೆನೂ ಮಾತಾಡ್ಬೋದು, ನಿನ್ ಬಗ್ಗೆನೂ ಮಾತಾಡ್ಬೋದು. ನೀವು ಈ ರೀತಿ ಮಾತಾಡ್ತಾ ಇದೀವಿ, ಲೋಕಾರೂಢಿ ಹೀಗೆ. ಅವರು ಈ ತರ ಅವ್ರ ಮೇಲೆ ಈ ತರ ಲೇಬಲ್ ಹಾಕ್ತಿರಿ, ಇವ್ರು ಇಂಥ ಏನೋ ಅಲ್ಕ ಕೆಲಸ ಮಾಡಿದ್ರು ಅಂತೇಳಿ. ನಾಳೆ ಬೆಳಿಗ್ಗೆ ಅವ್ರ ಹೆಂಡತಿ ಮಕ್ಕಳ ಜೊತೆ ಎಲ್ಲ ಹೊರಗಡೆ ಹೋಗಿರ್ತಾರೆ. ಅವ್ರಿಗೆ ಏನಂತ ಆನ್ಸರ್ ಹೇಳ್ತಾರೆ, ಜನ ಏನಂತ ನೋಡ್ತಾರೆ ಅಂತ ನಾನು ಈ ರೀತಿ ಮಾತಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು. ನನ್ನ ಪರ್ಸ್ನಲ್ಲು ನಂದೇನಿದ್ರೆ ಅದು ನಂದು 100 ಇರ್ತದೆ. ಪರ್ಸ್ನಲ್ ವಿಚಾರ ಯಾರಿಗೂ ಬೇಕಾಗಿರ್ತಕ್ಕಂಥ ವಿಚಾರ, ಬೇಡದೇ ಇರತಕ್ಕಂಥ ವಿಚಾರ. ಆದ್ರೂ ಸಹ ಇದುವರೆಗೂ ಸಹ 96-97 ಅಲ್ಲಿ ನಾನು ಸ್ಟೂಡೆಂಟ್ ಲೀಡರ್ ಆಗಿ ಕೆಲಸ ಮಾಡಿದ್ದೀನಿ. 98 ಇಂದ ಈ ಪಕ್ಷದಲ್ಲಿ ಏನ್ ಕೆಲಸ ಮಾಡಿದ್ದೀರಿ. ಬಹಳಷ್ಟು ಬಾರಿ ನಾನು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾವುದೋ ಒಂದು ಚಾನಲ್ ಅವರು ನನ್ನ ಮೇಲೆ ಏನೋ ಒಂದು ಅಪಪ್ರಚಾರ ಮಾಡದಂತ ಸಂದರ್ಭದಲ್ಲಿ ಅದು ಕಾನೂನು ರೀತಿಯಲ್ಲಿ ನಾನು ಸುಮಾರು ಒಂದು 100 ಕೋಟಿ ರೂಪಾಯಿ ಡಿಫಮೇಷನ್ ಹಾಕಿದ್ದೀನಿ. ಅದು ಬೇರೆ ಬೇರೆ ಕೇಸುಗಳು ಹಾಕಿದ್ದೀರಿ. ಅದು ನ್ಯಾಯಾಲಯದಲ್ಲಿದೆ. ಅದನ್ನೇನು ನಾನೇನು ಬಿಟ್ಟಿಲ್ಲ. ಹಾಗಾಗಿ ನನ್ನ ಗೌರವಕ್ಕೆ ಚ್ಯುತಿ ಬಂದಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಅದು ಸೆಟ್ ಬ್ಯಾಕ್ ಆಗಂತದಿಲ್ಲ. ಆಮೇಲೆ ನಾನು ನೋಡಿ ಮೇಡಮ್, ನನ್ನ ಜೀವನದಲ್ಲಿ ಯಾರಿಗೂ ಭಯ ಪಟ್ಟಿಲ್ಲ. ಗೌರವ ಬೇರೆ, ಭಯ ಬೇರೆ. ನನಗೆ ಆ ಮನೆ ಮೇಲೆ ಇರತಕ್ಕಂಥದ್ದು ಪೂಜ್ಯ ಭಾವನೆ, ಒಂದು ದೇವಸ್ಥಾನದ ಭಾವನೆ. ಅವರು ನನಗೆ ದೇವ್ರ ಸಮಾನ. ಕುಮಾರಣ್ಣನ ಆರಾಧ್ಯ ದೈವ ಅಂತ ನಾವು ಭಾವಿಸ್ತೀವಿ. ರೇವಣ್ಣ ಸಾಹೇಬ್ರಿಲ್ಲ ಅಂದ್ರೆ ನಾನು ವಿಧಾನ ಪರಿಷತ್ಗೆ ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ಯಾರು ಸಹಾಯ ಮಾಡಿರ್ತಾರೆ ಅವ್ರನ್ನ ನೆನೆತಕ್ಕಂಥದ್ದು, ಅವ್ರಿಗೆ ನಾವು ಕೃತಜ್ಞರಾಗಿರ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಅದು ಬಿಟ್ಟು ನಾವು ಏನೋ ಆ ಟೈಮ್ಗೆ ಏನೋ ಒಂದು ಅನುಕೂಲ ಆಯ್ತು, ಅದಾದ್ಮೇಲೆ ನಾವೇನ್ ಬೇಕಾಗಿರೋ ಮಾಡ್ತೀರಿ ಅಂತಂದ್ರೆ ಅದು ಭಗವಂತ ಮೆಚ್ಚೋದಿಲ್ಲ. ಹಾಗಾಗಿ ಅಂತ ನಿಶ್ಚಯನ ನಾನು ಇಟ್ಕೊಂಡಿದ್ದೀನಿ. ಯಾವನ್ ಏನ್ ಬೇಕಾದ್ರೂ ನನ್ನ ಬಗ್ಗೆ ತಿಳ್ಕೊಂಡ್ಲಿ. ಆದ್ರೆ ನಾನೇನು, ನಮ್ಮ ಕುಟುಂಬದ ಹಿನ್ನೆಲೆ ಏನು, ನಮ್ಮ ತಂದೆ ಏನು, ನಮ್ಮ ತಾತ ಏನು, ಬಂದು ನೋಡಿದ್ರೆ ಗೊತ್ತಾಗ್ತದೆ. ನಮ್ಮ ಸಂಸ್ಥೆಗಳು 106 ಕೋಟಿ ರೂಪಾಯಿ ಸಂಸ್ಥೆಗಳು. ಅರ್ಥ ಆಯ್ತಲ್ಲ. ಅವರು ಸುಮ್ಗೆ ರಾಜಕಾರಣದಲ್ಲಿ ನಾವೆಲ್ಲರೂ ಸಹ ನಮ್ಮ ಬಗ್ಗೆ ಅಭಿಮಾನದಿಂದ ಮಾತಾಡ್ಬೇಕು, ನಮ್ಮ ಬಗ್ಗೆ ಒಳ್ಳೇದೇ ಮಾತಾಡ್ಬೇಕು ಅಂತ ನಿರೀಕ್ಷೆ ಇಟ್ಕೊಳ್ಳೋದೇ ದೊಡ್ಡ ತಪ್ಪು. ಈ ರಾಜಕಾರಣದಲ್ಲಿ ನಮ್ಗೆ ಮಿತ್ರರಿಗಿಂತ
ಹಿತಶತ್ರುಗಳೇ ಜಾಸ್ತಿ. ಅಂತ ಹಿತಶತ್ರುಗಳು ನನಗೂ ಇದ್ದಾರೆ. ಅದಕ್ಕೆ ನಾನೇನು ಯಾವನಿಗೂ ಸೊಪ್ಪು ಹಾಕೋದಿಲ್ಲ, ಕೇರು ಮಾಡೋದಿಲ್ಲ. ನಾನು ಒಳ್ಳೇದೇ ಬಯಸಿದ್ದೀನಿ. ಅವ್ರು ನಮ್ಮ ಜೊತೆಲಿದ್ದು ಅವ್ರೇನಾದ್ರು ಆ ರೀತಿ ಅಂತ ಭಾವನೆ ಇದ್ರೆ ಅದು ಮೇಲೊಬ್ಬ ಭಗವಂತ ಇರ್ತಾನೆ, ಅವ್ನು ನೋಡ್ಕೊಳ್ತಾನೆ. ಕರೆಕ್ಟ್ ಸರ್. ಸರ್, ಈಗ ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಅನ್ನುವ ಕೂಗು ಮಾತುಗಳು ಬಹಳಷ್ಟು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನಾವೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡೋದಾದ್ರೆ, ನಿಮ್ಮ ಆಫೀಸ್ ನೋಡಿದಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಇದ್ದಂತಹ ಫೋಟೋ, ಅದು ಯಾವ ಸಂದರ್ಭ ಹೇಳೋದಾದ್ರೆ? ಮೇಡಮ್, ಅದು ಪೂಜ್ಯ ದೇವೇಗೌಡರು ಸಾಹೇಬ್ರ ಜೊತೆ ನಾವು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರನ್ನ ಭೇಟಿ ಮಾಡಕ್ ಹೋದಂತ ಸಂದರ್ಭದಲ್ಲಿ, ಅದು ಕೋವಿಡ್ ಸಂದರ್ಭ. ಅದು ನೋಡಿ, ಇದು ಹಾಕಿ ತಪ್ಕೊಂಡು ಹಿಡ್ಕೊಂಡಿದ್ದಾರೆ ಏನೋ ಪ್ರೈಮ್ ಮಿನಿಸ್ಟರ್. ಆ ಒಂದು ಅವ್ರನ್ನ ಹೋಗಿ ಭೇಟಿ ಮಾಡಿ ಆ ಒಂದು ನಮ್ಗೆ ಅದ್ ನಿಜಕ್ಕೂ ಸಹ ನೋಡಿದ್ರೆ ಬಹಳ ಜನ ಕೇಳ್ತಾರೆ. ಅದಕ್ಕೆ ಕಾರಣ ಪೂಜ್ಯ ದೇವೇಗೌಡರು ಸಾಹೇಬ್ರು. ಅದಕ್ಕೆ ನಾವು ಪ್ರತಿಯೊಂದಕ್ಕೂ ನಾವು ಕೃತಜ್ಞರಾಗಿರ್ಬೇಕಲ್ಲ. ಇಲ್ಲ ಅಂತಂದ್ರೆ ಹೋಗಿ ಪ್ರಧಾನಮಂತ್ರಿ ಭೇಟಿ ಮಾಡ್ಲಿಕ್ಕೆ ಸಾಧ್ಯನಾ? ನಾನು ಪೂಜ್ಯ ದೇವೇಗೌಡರು ಸಾಹೇಬ್ರ ಜೊತೆ ಹೋಗಿ, ನಾನು ನೋಡಿ ಮೇಡಮ್, ನಾನು ಕುಮಾರಣ್ಣನ ಜೊತೆ ದೇವೇಗೌಡರು ಸಾಹೇಬ್ರ ಜೊತೆ ಒಂದು 100 ಸತಿ ಸ್ಪೆಷಲ್ ಫ್ಲೈಟು ಹೆಲಿಕಾಪ್ಟರ್ ಓಡಾಡ್ಬಿಟ್ಟಿದೀವಿ. ನಮ್ಗೆ ನಾವೇನೇನು ಅನ್ಕೊಂಡಿದೀವಿ ಅದಕ್ಕಿಂತ ಆ ಭಗವಂತ 100 ಪಟ್ಟು ಚೆನ್ನಾಗಿಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ನಾನು ಯಾವಾಗ್ಲೂ ಸಹ ಅದು ಕೋವಿಡ್ ಟೈಮಲ್ಲಿ ಯಾರನ್ನೂ ಭೇಟಿ ಮಾಡಲ್ಲ. ಕೋವಿಡ್ ಟೈಮಲ್ಲಿ ಅದನ್ನ ಭೇಟಿ ಮಾಡಿದ್ದು ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಭೇಟಿ ಮಾಡಿದ್ದು. ಅದು ಅವತ್ತು ಒಂದು ½ an hour ಇದ್ರು. ಅವತ್ತು ದೇವೇಗೌಡರು ಸಾಹೇಬ್ರು ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡ್ಕೊಂಡು, ಅವತ್ತು ನಾನು ಅವ್ರ ಹತ್ರ ಒಂದು 10 ನಿಮಿಷ ನಾನು ಅಲ್ಲಿ ಕೂತಿದ್ದೆ. 10 ನಿಮಿಷ ಇದ್ದು ಆ ಫೋಟೋ ಹೊಡಿಸ್ಕೊಂಡು ಆಮೇಲೆ ನಾನು ಬಂದೆ. ನಾನು ಸಾಹೇಬ್ರು ಬೇರೆ ಏನೋ ಮಾತಾಡ್ಕೊಂಡು ಬಂದ್ರು. ಅದು ಒಂದು ದೊಡ್ಡ ಒಂದು ಬಹಳ ಒಂದು ಗ್ರೇಟ್ ಮೋದಿ ಅವರು ದೇವೇಗೌಡರ ಒಡನಾಟ ಇಡೀ ದೇಶಕ್ಕೆ ಗೊತ್ತು. ಪ್ರತಿ ಬಾರಿಯೂ ಕೂಡ ದೇವೇಗೌಡರ ಆದರ್ಶಗಳನ್ನ ಮೋದಿ ಅವರು ಹೊಗಳುತ್ತಾರೆ, ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯಾಗುವಂತ ವಿಚಾರದ ಬಗ್ಗೆ 100ಕ್ಕೆ 100 ನಮ್ಮೆಲ್ಲರ ಆಸೆ ಇರತಕ್ಕಂಥದ್ದು ಮತ್ತೆ ಪೂಜ್ಯ ದೇವೇಗೌಡರು ಸಾಹೇಬರು ರಾಜ್ಯಸಭೆಗೆ ಹೋಗ್ಬೇಕು ಅಂತ. ಮೇಡಮ್, ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲ ಅಧಿಕಾರವನ್ನು ನೋಡಿದ್ದಾರೆ. ಅವ್ರಿಗೇನು ಅವಶ್ಯಕತೆ ಇಲ್ಲ. ಪೂಜ್ಯ ದೇವೇಗೌಡರು ಸಾಹೇಬರು ರಾಜ್ಯಸಭೆಯಲ್ಲಿದ್ರೆ ಈ ರಾಜ್ಯದ ಅಭಿವೃದ್ಧಿ ಕೆಲಸಗಳಿರ್ಬೋದು, ಈ ದೇಶಕ್ಕಿರ್ಬೋದು ಬಹಳ ಒಳ್ಳೇದಾಗ್ತದೆ. ಇವತ್ತು ಸಹ ನಮ್ಮ ರಾಜ್ಯದಲ್ಲಿ ಇವತ್ತು ನೀವು ನೋಡಿದಿರಿ, 94 ವರ್ಷ ಕಣ್ಣಲ್ಲಿ ನೀರು ಹಾಕೊಂಡು ಅವತ್ತು ಕೈ ಮುಗಿದು ಅವರು ಇವತ್ತು ರಾಜ್ಯಸಭೆಯಲ್ಲಿ ಹೋರಾಟ ಮಾಡ್ತಾರೆ. ಏನಕ್ಕೋಸ್ಕರ ಹೋರಾಟ ಮಾಡ್ತದೆ? ಈ ರಾಜ್ಯದ ಅಭಿವೃದ್ಧಿಗೋಸ್ಕರ. ಇವತ್ತು ಸಹ ರೈತರ ನೀರಿಗೋಸ್ಕರ, ಬೆಂಗಳೂರು ನಗರದ ಕುಡಿಯ ನೀರಿಗೋಸ್ಕರ ಇವತ್ತು ಪೂಜ್ಯ ದೇವೇಗೌಡರು ಸಾಹೇಬರು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಎಷ್ಟೋ ಜನ ನಮ್ಮ ಇಲ್ಲಿ ರಾಜ್ಯಸಭೆಯಿಂದ ಆಯ್ಕೆ ಆಗಿರ್ತಕ್ಕಂಥವ್ರು, ಲೋಕಸಭೆಯಿಂದ ಆಯ್ಕೆ ಆಗಿರ್ತಕ್ಕಂಥ 28 ಏನು ಲೋಕಸಭಾ ಸದಸ್ಯರಿದ್ದಾರೆ, ಅವರೆಲ್ಲರ ಧ್ವನಿ ಒಂದು ಪೂಜ್ಯ ದೇವೇಗೌಡರು ಸಾಹೇಬರ ಧ್ವನಿ ಒಂದು. ಹಾಗಾಗಿ ಅವರು ರಾಜ್ಯಸಭೆಯಲ್ಲಿ ಇದ್ರೆ ರಾಜ್ಯದ ಅಭಿವೃದ್ಧಿಗೆ, ಈ ಕನ್ನಡ ನಾಡಿನ 6.5 ಕೋಟಿ ಜನರಿಗೆ, ಈ ದೇಶದ 140 ಕೋಟಿ ಜನರ ಬಗ್ಗೆ ಇವತ್ತು ಏನಾದ್ರೂ ಅಭಿಮಾನ, ಈ ದೇಶಕ್ಕೆ ಒಳ್ಳೇದಾಗಬೇಕಂತ ಇವತ್ತು ಸಹ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಇವಾಗ ಸದಾ ಕಾಲ ಅವರು ಯೋಚನೆ ಮಾಡ್ತಕ್ಕಂಥ ಯಾರಾದ್ರೂ ಒಬ್ಬ ರಾಜಕಾರಣಿ ಇದ್ರೆ ಅದು ನಮ್ಮ ಪೂಜ್ಯ ದೇವೇಗೌಡರು ಸಾಹೇಬರು ಅಂತ ನಮ್ಮ ಹೆಮ್ಮೆಯಿಂದ ಹೇಳಬಹುದು. ಕರೆಕ್ಟ್ ಸರ್. ಸರ್, ಈಗ ಸದ್ಯಕ್ಕೆ ರಾಜಕೀಯ ಪ್ರಚಲಿತ ವಿದ್ಯಮಾನದ ಬಗ್ಗೆ ನಾವು ಮಾತನಾಡೋದಾದ್ರೆ, ಆಡಳಿತ ಪಕ್ಷ ಕಾಂಗ್ರೆಸ್, ನಿಮ್ಗೆ ಗೊತ್ತು, ಒಂದ್ ಕಡೆ ಆ ಪಕ್ಷದವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಹೇಳಿದ್ರು, ಒಂದು ಕುರ್ಚಿ ಕಿತ್ತಾಟ ಜಾಸ್ತಿ ಆಗ್ತಾ ಇದೆ, ಅದರ ಜೊತೆಗೆ ಸಂಪುಟ ಪುನರ್ರಚನೆ ಸಿಕ್ಕಾಬಟ್ಟೆ ಆಗ್ತಾ ಇದೆ ಅಂತ ಹೇಳಿ ಅದನ್ನ ಸ್ವತಃ ಒಪ್ಕೊಂಡಾಯ್ತು. ಈ ಕುರ್ಚಿ ಕಿತ್ತಾಟದ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸರ್? ಈಗ ನಾ ಕೊಡೆ ನೀ ಬಿಡೆ, ನೀವ್ ಹೆಂಗ್ ಕೊಡಲ್ಲ ನಾನು ನೋಡ್ತೀನಿ, ನನ್ನ ನೇತ್ರ ಹೆಂಗ್ ಬಿಡಿಸ್ಕೊಂತೀರಾ ನಾನು ನೋಡ್ತೀನಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರಿಗೆ ಹೆಂಗೆ ಅಂದ್ರೆ ಒಂದ್ ರೀತಿ ಡ್ರಾಮಾ, ಏನಾಗುತ್ತೆ ಅಂತ ಹೇಳಿ. ಮತ್ತೊಂದು ಏನೋ 15ನೇ ತಾರೀಕು ಸಿಹಿ ಸುದ್ದಿ, DK ಅವರಿಗೆ ಸಿಹಿ ಸುದ್ದಿ, ಬರ್ತ್ಡೇಗೆ ಸಿಹಿ ಸುದ್ದಿ ಕೊಟ್ಬಿಡ್ತಾರೆ ರಾಹುಲ್ ಗಾಂಧಿ ಅವರು ಅಂತ ಹೇಳಿ. ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಅದು ಅವ್ರ ಪಕ್ಷಕ್ಕೆ ಬಿಟ್ಟಂತ ಒಂದು ಸನ್ನಿವೇಶ. ಈಗ ಅವ್ರು ಯಾರಾದ್ರೂ ಮುಖ್ಯಮಂತ್ರಿ ಆಗ್ಲಿ, ಯಾರಾದ್ರೂ ಉಪಮುಖ್ಯಮಂತ್ರಿ, ರಾಜ್ಯದ ಅಭಿವೃದ್ಧಿ ಮಾಡ್ಲಿ, ಅಲ್ಲ ನಾವ್ ಹೇಳ್ತಕ್ಕಂಥದ್ದು ಸಿಹಿ ಆದ್ರೂ ಇರ್ಲಿ, ಕಹಿ ಆದ್ರೂ ಇರ್ಲಿ, ನಮ್ಗೇನು ಅದರಿಂದ ಆಗ್ಬೇಕಾದೇನಿಲ್ಲ. ರಾಜ್ಯದ ಜನ ನಿಮ್ಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ, ಪೂರ್ಣ ಪ್ರಮಾಣದ ಬಹುಮತದ ಸರ್ಕಾರವನ್ನು ನಿಮ್ಗೆ ಕೊಟ್ಟಿದ್ದಾರೆ. ನೀವು ದಯಮಾಡಿ ರಾಜ್ಯದ ಅಭಿವೃದ್ಧಿ ಮಾಡಿ, ರಾಜ್ಯದ ಸ್ತ್ರೀ ಸಾಮಾನ್ಯ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಒಂದು ಅವಕಾಶವನ್ನ ನೀವು ಕಲ್ಪಿಸ್ಕೊಡಿ. ಅದ್ ಬಿಟ್ಬಿಟ್ಟು ನೀವು ಕುರ್ಚಿ ಕಿತ್ತಾಟ ಮಾಡ್ಕೊಂಡು ನಿಮ್ಮ ಶಾಸಕರು ಯಾರನ್ನ ನೀವು ಆಯ್ಕೆ ಮಾಡ್ತೀರಿ, ನಿಮ್ಮ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡ್ತಾರೋ ಅದು ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಆದ್ರೆ ಇವರು ಕುರ್ಚಿ ಕಿತ್ತಾಟದಲ್ಲಿ ಆ ಶಾಸಕರು ಆ ಬಣ ಈ ಬಣ ಅಂತ ಹೇಳ್ಕೊಂಡು ಇವತ್ತು ರಾಜ್ಯದ ಜನ ಇವತ್ತು ಗೋಳಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ,
ಒಂದ್ ಕಡೆ ಟ್ರಾಫಿಕ್ನ ಸಮಸ್ಯೆ, ಇನ್ನೊಂದ್ ಕಡೆ ಇವತ್ತು ಇದು ಮೇಡಮ್ ತಾವು ನೋಡಿ, ಹಿಂದೆ ನೀವು 10-15 ವರ್ಷದ ಹಿಂದಕ್ಕೆ ಹೋದ್ರೆ ಯಾವ್ದಾದ್ರು ಒಂದು ಊರಿಗೆ ಹೋದ್ರೆ ಒಬ್ಬ ಗ್ರಾಜುಯೇಟ್ ಸಿಗ್ತಿದ್ದ, ಒಬ್ಬ MBBS ಸ್ಟೂಡೆಂಟ್ ಸಿಗ್ತಿದ್ರು. ಇವತ್ತು ನೀವು ಪ್ರತಿ ಮನೆಗೆ ಒಬ್ಬ MBBS ಸ್ಟೂಡೆಂಟ್ ಇದ್ದಾರೆ, ಪ್ರತಿ ಮನೆಗೆ ಒಬ್ಬ ಡಬಲ್ ಗ್ರಾಜುಯೇಟ್ ಸ್ಟೂಡೆಂಟ್ ಇದ್ದಾನೆ. ಇವತ್ತು ವಿದ್ಯಾವಂತರು ಇವತ್ತು ಕೆಲಸ ಇಲ್ಲ, ಎಂಪ್ಲಾಯ್ಮೆಂಟ್ ಇಲ್ಲ. ಏನ್ ಮಾಡ್ತಾ ಇದ್ದೀರಿ? ಅದೇ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಯುವ ನಿಧಿ ಕೊಟ್ಟು ಸುಮ್ಮನೆ ಕಾಂಪೀಟ್ ವಿತ್ ಚೈನಾ ಅಂತೇಳಿ, ಅಲ್ಲ ನೀವ್ ಏನ್ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ ಅವ್ರು ಯುವ ನಿಧಿ ಕೊಟ್ಟಿದ್ದಾರೆ. ಅಲ್ಲ ಮೇಡಮ್, ಕಾಂಪೀಟ್ ವಿತ್ ಅದು ಯಾರಿಗೂ ಕೊಟ್ಟಿಲ್ಲ, ಅದು ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ. ಕಾಂಪೀಟ್ ವಿತ್ ಚೈನಾ ಅಂತೇಳಿ 7 ಕ್ಲಸ್ಟರ್ನ ಮಾಡಿ 7 ಕಡೆನೂ ಉದ್ಯೋಗ ಸೃಷ್ಟಿ ಮಾಡಬೇಕು, ಎಂಪ್ಲಾಯ್ಮೆಂಟ್ ಆಗ್ಬೇಕು ಅಂತ ಹೇಳಿ ಅದೊಂದು ಸ್ಕೀಮ್ ನ ತಗೊಂಡ್ಬಂದಿದ್ರು. ಆದ್ರೆ ಅಲ್ಪಾವಧಿ ಸರ್ಕಾರ ಹೋಯ್ತು, ಅದಾದ್ಮೇಲೆ ಅದು ಅಲ್ಲಿಗೆ ನೆನಗುದಿಗೆ ಬಿತ್ತು. ಇವತ್ತು ಈ ಸರ್ಕಾರದವ್ರು ಇವತ್ತು 3 ವರ್ಷ ಆಗಿದೆಯಲ್ಲ, ಇವತ್ತು ಹೇಳ್ತಾರಲ್ಲ, ಯಾವ್ದಾದ್ರೂ ಒಂದೇ ಒಂದು ಹೊಸ ಕಂಪನಿಯನ್ನ ತಂದಿದ್ದಾರ? ಯಾರಾದ್ರೂ ಒಂದು ಇವತ್ತು ರಾಜ್ಯದ ಯುವಕರು ಇವತ್ತು ಎಂಪ್ಲಾಯ್ಮೆಂಟ್ ಇಲ್ಲದೆ ಸಾಯ್ತಾ ಇದ್ದಾರೆ. ನೀವು ಯಾವ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಮಾಡಿದ್ದೀರಿ? ಅದೇ ಕುಮಾರಣ್ಣವ್ರು ಇವತ್ತು ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಇವತ್ತು ಅವರು ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿ ಏನ್ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ಕುಮಾರಣ್ಣವ್ರನ್ನ 5-6 ಬಾರಿ ಭೇಟಿ ಮಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವತ್ತಾದ್ರೂ ಹೋಗಿ ಭೇಟಿ ಮಾಡಿದಾರ? ಇದು ಅಸೂಯೆ. ಈ ರೀತಿ ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಇವರು ಸ್ವಲ್ಪ ಇಂಥ ಧೋರಣೆಯನ್ನ ಪಕ್ಕಕ್ಕೆ ಸರಿಸಿ ರಾಜ್ಯದ ಅಭಿವೃದ್ಧಿಗೋಸ್ಕರ ಕೈ ಜೋಡಿಸಿ ಕುಮಾರಣ್ಣ ಹತ್ರ ಹೋದ್ರೆ ಅದು ಅವರು ಅಲ್ಲಿ ಏನು ಕೇಂದ್ರದಲ್ಲಿ ಇವತ್ತೇನು ಅವರು ಒಂದು ಒಳ್ಳೆ ಬಾಂಧವ್ಯ ಇದೆ ಕುಮಾರಣ್ಣವ್ರಿಗೆ, ಅವರು ಅದನ್ನೆಲ್ಲಾನು ಸಹ ಉಪಯೋಗ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿಗೆ ಅವರು ಕೈ ಜೋಡಿಸಂತ ಕೆಲಸ ಮಾಡ್ತಾರೆ. ಈಗ ಮಂಡ್ಯದಲ್ಲಿ ಈಗ ಅವರು ಹೇಳಿದ್ರು ಒಂದು ಕೈಗಾರಿಕೆ ತರಬೇಕು, ಮೊದಲನೇದಾಗಿ 100 ಎಕರೆ ಬೇಕು ಅಂತ ಹೇಳಿದ್ರು. ಇನ್ನೊಂದು ಯಾವುದೋ ಎಲ್ಲ ಬರ್ತಾ ಇದೆ, ಅದಕ್ಕೆ 500-600 ಎಕರೆ ಸ್ವಲ್ಪ ಹೆಚ್ಚು ಜಮೀನ್ ಬೇಕು ಅಂತೇಳಿ ಮಾಡಿದ್ರೆ, ಅಲ್ಲಿನ ಶಾಸಕರುಗಳು ಮತ್ತೆ ಏನು MB ಪಾಟೀಲ್ ಅವರು ಬೃಹತ್ ಕೈಗಾರಿಕಾ ಸಚಿವರು ಏನ್ ಹೇಳ್ತಾರೆ, ಮೊದಲನೇದಾಗಿ 100 ಎಕರೆ ಕೇಳಿದ್ರು, ಈಗ 500 ಎಕರೆ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸಮಸ್ಯೆ ಏನ್ರಿ? ಯಾವ್ದೋ ಕಂಪ್ನಿಗಳವ್ರು ಬಂದಿದ್ದಾರೆ, 500 ಎಕರೆ ಕೊಡಿ. ಈಗ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು 1000 ಎಕರೆ ಇವತ್ತು ಲ್ಯಾಂಡ್ ಬ್ಯಾಂಕ್ ಮಾಡಿ ಇವತ್ತು ಬೇರೆ ಬೇರೆ ಇವತ್ತು ಯಾವ್ದು ಗೂಗಲ್ ಅಂತ ಕಂಪ್ನಿಗಳೆಲ್ಲ ತಗೊಂಡೋಗಿ ಇವತ್ತು ಕೊಡ್ತಾ ಇಲ್ವಾ? ಹೌದು. ರಾಜ್ಯದ ಯುವಕರ ಬಗ್ಗೆ ನಿಮ್ಗೆ ಏನಾದ್ರು ಕನಿಷ್ಠ ಗೌರವ ಇದ್ರೆ, ಕಾಳಜಿ ಇದ್ರೆ ದಯಮಾಡಿ ಒಂದು 500 ಎಕರೆ ಜಾಗ ಕೊಡ್ರಿ, ಅಲ್ಲಿ ಒಳ್ಳೆ ಕಂಪನಿಗಳು ಬರ್ಲಿ. ಇವತ್ತೇನು ಎಂಪ್ಲಾಯ್ಮೆಂಟ್ ಇಲ್ಲದೆ ನಮ್ಮ ಯುವಕರು ಇವತ್ತು ಸಾಯ್ತಾ ಇದ್ದಾರೆ, ಇವತ್ತೆಲ್ಲಾನು ನೇಣಾಕಣಂತ ಪರಿಸ್ಥಿತಿ ಇದೆ. ದಯಮಾಡಿ ಕೊಡಿ ಸ್ವಾಮಿ, ಕಳ್ಕೊಳ್ಳೋದೇನು? ಇದ್ರಲ್ಲಿ ಯಾಕೆ ಪ್ರತಿಷ್ಠೆ? ಚುನಾವಣೆ ಬಂದಂತ ಸಂದರ್ಭದಲ್ಲಿ ಜನ ತೀರ್ಮಾನ ಮಾಡ್ತಾರೆ ಯಾವ ಪಕ್ಷಕ್ಕೆ ವೋಟ್ ಕೊಡಬೇಕು, ಯಾರಿಗೆ ಈ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ತರಬೇಕು ಅಂತೇಳಿ. ಅಭಿವೃದ್ಧಿಯಲ್ಲಿ ಯಾಕೆ ಸಣ್ಣತನ ತೋರಿಸ್ತೀರಿ? ಇದ್ರಲ್ಲಾದ್ರೂ ಉದಾರತೆಯಿಂದ ದಯಮಾಡಿ ರಾಜ್ಯದ ಯುವಕರ ದೃಷ್ಟಿಯಿಂದ ಆದ್ರೂ ದಯಮಾಡಿ ಒಂದು ದೊಡ್ಡ ಮನ್ಸು ಮಾಡಿ ಅಲ್ಲಿ ಲ್ಯಾಂಡ್ ಬ್ಯಾಂಕ್ ಅನ್ನು ಮಾಡಿ ಕೊಡಿ ಕೂಡ್ಲೆ. ಅದಾದ್ರೂ ಒಂದು ದೊಡ್ಡ ಒಂದು ಪುಣ್ಯದ ಕೆಲಸ ಮಾಡಿ ನೀವು. ಅದ್ರಲ್ಲಾದ್ರೂ ರಾಜ್ಯದ ಜನತೆಯಿಂದ ನೀವೇ ಆ ಕ್ರೆಡಿಟ್ ತಗೊಳ್ಳಿ, ನಾವೇನಾದ್ರೂ ಬೇಡ ಅಂತ ಹೇಳಿದೀವ? ಇಂಥ ಸಣ್ಣತನ ಬಿಟ್ಟು ಮೇಡಮ್, ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವ್ರು ಕಿಂಚಿತ್ತು ಕಾಳಜಿ ಇದ್ರೆ, ಕುಮಾರಣ್ಣವರು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿ ಇವತ್ತೇನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ದೃಷ್ಟಿಯಿಂದ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ಲಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಖಂಡಿತ ಸರ್, ಖಂಡಿತ. ಈಗ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ. ಕೊನೆಯದಾಗಿ JDS ಪಕ್ಷವನ್ನ ಮತ್ತಷ್ಟು ಬಲಿಷ್ಠ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಫೈನಲ್ ಆಗಿ ಹೇಳೋದಾದ್ರೆ, ಮತ್ತೆ ರಾಜ್ಯದ ಜನರಿಗೆ ಏನ್ ಹೇಳ್ತೀರಾ? ಮೇಡಮ್, ನಾನು ಇಷ್ಟೇನೆ ರಾಜ್ಯದ ಜನರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಬೇರೆ ಬೇರೆ ರಾಜ್ಯದಿಂದ ಬಂದು ಬೆಂಗಳೂರು ನಗರದಲ್ಲಿ ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ನಮ್ಮ ನಾಗರಿಕರು, ಅದರಲ್ಲೂ ವಿಶೇಷವಾಗಿ ಚುನಾವಣೆ, ಬೆಂಗಳೂರು ನಗರದ ಚುನಾವಣೆ, ಬೆಂಗಳೂರು ನಗರ ಇವತ್ತು ಅಭಿವೃದ್ಧಿ ಇಲ್ಲದೆ ಬಹಳ ಜನ ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ನಿಮಗೆ ಇವತ್ತು ಯಾರಾದ್ರೂ ಬಡವರು ದಿನನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಒಂದು 30-40 ಸೈಟಲ್ಲಿ ಏನಾದ್ರು ಮನೆ ತಗೊಬೇಕು, ಅಥವಾ 20-30 ನಾವು ಮನೆ ತಗೊಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನೋಡಿದ್ದೀನಿ, ನಾನು ಗ್ರೌಂಡ್ ರಿಪೋರ್ಟ್ ನನಗೆ ಗೊತ್ತಿದೆ. ಇವತ್ತು ಹೇಳ್ತಾರೆ ಹಿಂದೆ ನೀವು ಜೀವನ ಮಾಡೋದೇ ಕಷ್ಟ ಇದೆ, ನಿಮ್ಗೆ ಒಂದು ಕಾಯ್ದೆ ತಂದ್ಬಿಟ್ಟಿದ್ದಾರೆ. ಕಾಯ್ದೆ ಏನಪ್ಪಾ ಅಂತಂದ್ರೆ, ಟ್ಯಾಕ್ಸ್ ಕಟ್ಲಿಲ್ಲ ಅಂತಂದ್ರೆ ನೀವು ಅದನ್ನ ಮನೇನೆ ಮುಟ್ಕೊಲ್ ಹಾಕೊಂಬೋದು. ಅದಕ್ಕೊಂದು ಆದೇಶ ಮಾಡ್ಬಿಡ್ತಾರೆ. ನೀವು ಆದೇಶ ಮಾಡಿದ ಮಾತ್ರಕ್ಕೆ ನೀವೇನು ಮನೇನ್ ಕಿತ್ಕೊಳಕ್ಕಾಗಲ್ಲ, ಬಟ್ ಒಂದು ಆದೇಶ ಅಂತ ಇರ್ತದೆ. ಅವ್ರು ಹೋಗಿ ಮತ್ತೆ ಕೋರ್ಟ್ಗೆ ಹೋಗ್ಬೇಕು. ಬಡವರು ಟ್ಯಾಕ್ಸೇ ಕಟ್ಟಕ್ ಆಗಲಿಲ್ಲ ಅಂತಂದ್ರೆ ನೀವು ಹೈಕೋರ್ಟ್ಗೆ ಹೋಗಿ, ನೀವು ಸಿವಿಲ್ ಕೋರ್ಟ್ಗೆ ಹೋಗಿ ನೀವೇನಾದ್ರೂ ಇವತ್ತು ಅದ್ರ ಮೇಲೆ ಫೈಟ್ ಮಾಡ್ಬೇಕು ಸರ್ಕಾರದ ಮೇಲೆ ಅಂತಂದ್ರೆ ನಿಮ್ಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಈ ರೀತಿ
ನೀವು ಈ ಮನೆಯಾಳು ಬುದ್ಧಿ ಬಿಟ್ಟು ರಾಜ್ಯದ ಜನರು ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ರಾಜ್ಯದ ಬಡವರು ಇವಾಗ ನೀವು ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಎದ್ರೆ ದಿಗ್ಭ್ರಮೆ, ಯಾವುದೋ ಎಲ್ಲ ಬೆಲೆಗಳು ಜಾಸ್ತಿ, ಆಮೇಲೆ ನೀವು ಟ್ಯಾಕ್ಸ್ ಜಾಸ್ತಿ, ಅದಕ್ಕೆ ಇನ್ನೊಂದೇನೋ ಕಾಯ್ದೆ ತಗೊಂಡ್ಬಂದಿರ್ತೀರಿ. ಇಂಥ ಸಮಸ್ಯೆಗಳು ನೂರಾರು ಇದಾವೆ. ಹಾಗಾಗಿ ನನ್ನ ಮನವಿ ಬೆಂಗಳೂರು ನಗರದ ನಾಗರಿಕರಲ್ಲಿ ನಾನು ಮನವಿ ಮಾಡ್ತಕ್ಕಂಥ ಮುಂದೆ ಬರ್ತಕ್ಕಂಥ ಏನಿ ಗ್ರೇಟರ್ ಬೆಂಗಳೂರು ಚುನಾವಣೆ 369 ವಾರ್ಡಿನ ಮತದಾರರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು. ಅದರಲ್ಲೂ ನಮ್ಮ ಬೆಂಗಳೂರು ನಗರದ ಎಲ್ಲ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು, ನಮ್ಮ 5 ಜನ ಅಧ್ಯಕ್ಷರುಗಳು, ಅವರು ಎಲ್ರೂ ನಾವು ಪ್ರತಿಯೊಂದು ಮನೆಗೂ ಬರ್ತೀವಿ, ಪ್ರತಿಯೊಂದು ವಾರ್ಡಲ್ಲೂ ಈಗಾಗಲೇ ನಾವು ಕೆಲಸ ಮಾಡ್ತಾ ಇದ್ದೀರಿ. ಈ ಒಂದು ಪ್ರಾದೇಶಿಕ ಪಕ್ಷಕ್ಕೆ ನೀವು ಶಕ್ತಿ ತುಂಬಂತ ಕೆಲಸ ಮಾಡಿ. ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ನೀವು ಶಕ್ತಿ ತುಂಬಂತ ಕೆಲಸ ಮಾಡಿದ್ರೆ, ಹೆಚ್ಚಿನ ಅಭ್ಯರ್ಥಿಗಳು ಆಯ್ಕೆ ಆಗಿ ಬಂದ್ರೆ ನಿಜಕ್ಕೂ ಹೇಳ್ತೀರಿ, ಬೆಂಗಳೂರು ನಗರದ ನಾಗರಿಕರು ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಒಂದು ಸುಸಂದರ್ಭವನ್ನ ನಾವು ಸೃಷ್ಟಿ ಮಾಡ್ತೀವಿ. ಇಲ್ಲ ಅಂತಂದ್ರೆ ನೀವು ಇದೇ ರೀತಿ ಕಾಂಗ್ರೆಸ್ನವ್ರಿಗೆ ನೀವು ಮತ ಕೊಟ್ರೆ, ಇವತ್ತೇನು ನೀವು ನರಳಾಡ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ನೀವು ನೇಣು ಹಾಕೊಳ್ಳತಕ್ಕಂಥ ಪರಿಸ್ಥಿತಿ ಬರ್ತದೆ. ಇಷ್ಟಂತೂ ನಾನು ಹೇಳಬಲ್ಲೆ. ಹಾಗಾಗಿ ನಾನು ಮನವಿ, ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಂತ ಕೆಲಸ ಮಾಡಬೇಕು ಅಂತೇಳಿ ನಾನು ನಾಗರಿಕರಲ್ಲಿ ತಮ್ಮ ಮುಖಾಂತರ ನಾನು ಕೈ ಜೋಡಿಸಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಖಂಡಿತ ಸರ್. ಏನು ನಿಮ್ಗೆ ಒಂದು ದೊಡ್ಡ ಮಟ್ಟದಲ್ಲಿ JDS ಪಕ್ಷ ಜವಾಬ್ದಾರಿಯನ್ನ ಕೊಟ್ಟಿದೆ, ಅದನ್ನ ಸುಸೂತ್ರವಾಗಿ ನೆರವೇರಿಸಿ ಮುಂಬರುವಂತಹ ಚುನಾವಣೆಗಳಲ್ಲಿ JDS ಪಕ್ಷ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರಾಗ್ಲಿ ಬೆಂಗಳೂರಲ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದಗಳು ಸರ್, ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ, ರಮೇಶ್ ಗೌಡ್ರು ಬಹಳ ಮುಕ್ತಕಂಠದಿಂದ ನಮ್ಮ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಬೆಂಗಳೂರಲ್ಲಿ JDS ಅನ್ನ ಮತ್ತಷ್ಟು ಬಲಪಡಿಸುವಂತಹ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರ ಕೆಲಸ ಕಾರ್ಯಗಳು ಇದೇ ರೀತಿಯಾಗ್ಲಿ, ಅವರ ಮುಂದಿನ ರಾಜಕೀಯ ಜೀವನ ಮತ್ತಷ್ಟು ಸುದೀರ್ಘವಾಗಿರ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.